ಈ ಅದ್ಭುತವಾದ ದೇವರ ಸನ್ನಿಧಾನದಲ್ಲಿ ನಮ್ಮ ತನುಮರಗಳನ್ನ ಅರ್ಪಿಸಿಕೊಂಡವರಾಗಿ ಈ 10ನೇ ತಿಂಗಳಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. 9 ತಿಂಗಳು ನಮ್ಮನ್ನು ಕಾದು ಕಾಪಾಡಿದ ದೇವರು. ಅಕ್ಟೋಬರ್ ತಿಂಗಳ ವಾಗ್ದಾನ, ದಾವೀದನು ದಿನದಿಂದ ದಿನಕ್ಕೆ ಬಲ ಹೊಂದುತ್ತಾ ಹೋದನು, ಬಲದಿಂದ ಬಲಕ್ಕೆ ಹೋಗ್ತಾ ಹೋದ, ಆದರೆ ಸೌಲನು ದುರ್ಬಲನಾಗುತ್ತಾ ಹೋದ. ಡೇವಿಡ್ ಬಿಕೇಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್, but Saul became weaker and weaker. This month you are going to be strong in every part of your life. Amen. Hallelujah. Amen. ಈ ತಿಂಗಳಲ್ಲಿ ನೀವು ಎಲ್ಲಾ ಕಾರ್ಯಗಳಲ್ಲಿ ಬಲ ಹೊಂದ್ಕೊಳ್ತೀರಾ. Amen. Hallelujah. ಹಣಕಾಸುಗಳಲ್ಲಿ ಬಲ ಹೊಂದುತ್ತೀರಾ. Amen. ಆರೋಗ್ಯದಲ್ಲಿ ಬಲ ಹೊಂದುತ್ತೀರಾ. Amen. Hallelujah. ದಯೆಗಳಲ್ಲಿ ಬಲ ಹೊಂದುತ್ತೀರಾ. Amen. ಸಮಾಧಾನದಲ್ಲಿ ಬಲ ಹೊಂದುತ್ತೀರಾ. Amen. Hallelujah. ದೇವರಿಗೆ ಒಂದು ಚಪ್ಪಾಳೆ ಬರಲಿ. ಎಲ್ಲಾದಲ್ಲಿ ಜಯ ಕೊಡೋ ದೇವರು ನಮ್ಮ ಜೊತೆಯಲ್ಲಿ ಬಂದು ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ಬಂದಿದ್ದಾನೆ. ವೆற்றிಯ ಕರ್ತರ್ ಕೊಡುಪಾರ್. ದೇವರ ನಾಮದಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ ಅಂತ ಹೇಳಿದ ಪ್ರಕಾರ ಇನ್ನು ಸಂತೋಷ ಭರಿತರಾಗಿ ಹಾಡಬೇಕಾದ್ರೆ ಅದು ಸೌಭಾಗ್ಯನೇ ಬೇರೆ ಮಕ್ಕಳು. ಇಲ್ಲಿ ನಿಂತ್ಕೊಂಡು ಮನೆಯ ವಿಷಯ, ಗಂಡನ ವಿಷಯ, ಮಕ್ಕಳ ವಿಷಯ ಯೋಚನೆಗಳೆಲ್ಲ ಮಾಡ್ಕೊಂಡು ನೀವು ಆಡಿದ್ರೆ ಅದು ಹಾಡು ನಿಮ್ಗೆ ಆಶೀರ್ವಾದ ಇರೋದಿಲ್ಲ. ನೀವು ಆಡಬೇಕಾದ್ರೆ ದೇವ್ರಿಗೆ ಮಹಿಮೆ ಆಗಬೇಕು. ಅವ್ರಿಗೆ ಮಹಿಮೆ ಆದ್ರೆ ತನ್ನ ಸಿಂಹಾಸನದ ತನ್ನ ಸುವರ್ಣ ದಂಡ ನಿಮ್ಮ ಮನೆ ಮೇಲೆ ಎತ್ತುತ್ತೆ. ನನ್ನ ಮಗಳು ಎಲ್ಲ ಕಷ್ಟ ಮರೆತು, ಕಷ್ಟ ಇಟ್ಕೊಂಡು, ಕಣ್ಣೀರು ಇಟ್ಕೊಂಡು ಬಂದ ಸ್ತೋತ್ರ ಮಾಡ್ತಾ ಇದ್ದಾಳಲ್ಲ, ದುಃಖ ಪಡ್ತಾ ಇದ್ದಾಳೆ, ಆದ್ರೂ ನನಗೆ ಸ್ತೋತ್ರ ಮಾಡ್ತಾಳಲ್ಲ. ಯೋಬ್ ಎಲ್ಲ ಕಳ್ಕೊಂಡ ಮೇಲೆ ಕೂಡ ಅವನ ದೇವರಿಗೆ ಸ್ತೋತ್ರ ಮಾಡ್ದ ಅಂತಾನೆ ಬೈಬಲ್ ಬರೆಯಲ್ಪಟ್ಟಿದೆ. ಯೋಬ್ ತರ 10 ಮಕ್ಕಳನ್ನ ನಾವು ಕಳ್ಕೊಳ್ಳಿಲ್ಲ. ನಮ್ಮ ಹೆಂಡತಿರು ಯಾರು ನಮ್ಮ ಮನೆ ಬಿಟ್ಟು ಹೋಗ್ಲಿಲ್ಲ, ಇನ್ನೇ ಒಳಗೆ ಇದ್ದಾರೆ. ನಾವೇ ಹೊರಗಡೆ ಹೋಗಿ ಬರ್ತಿದ್ದೀವಿ. ಆದ್ರೆ ದೇವ್ ನಮ್ಮನ್ನ ಕಾಪಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಯಾಕಂದ್ರೆ ನಮ್ಮ ವಿಶ್ವಾಸ ಬಂಡೆ ಮೇಲೆ ನಮ್ಮ ಬಂಡೆ ದೇವರಾಗಿದ್ದಾರೆ. ನಮ್ಮ ಬಂಡೆ ದೇವರವರು. ಎಲ್ಲಿ ನಾವು ನಿಂತರೂ ಕೂಡ ಬಂಡೆ ಮೇಲೆ ಇದ್ದೇವೆ. ಬಂಡೆ ಮೇಲೆ ಕಟ್ಟಲ್ಪಟ್ಟ ಮನೆ, ಮಳೆಯು ಬಂತು, ಪ್ರವಾಹ ಬಂತು, ಹೊಳೆಯು ಬಂತು, ಆದರೆ ಆ ಮನೆಯನ್ನ ಅಲ್ಲಾಡಿಸಲಾರದೆ ಹೋಯಿತು. ಯೋಬನ ಮನೆ ಬಂಡೆ ಮೇಲೆ ಕಟ್ಟಲ್ಪಟ್ಟಿತು. His faith was built on the rock. What is that rock? The rock itself is Jesus Christ. ಕ್ರಿಸ್ತನು ಅನ್ನುವಂಥ ಆ ಬಂಡೆ ಮೇಲೆ ನಿಮ್ಮ ವಿಶ್ವಾಸದ ಮನೆ ನೀವು ಕಟ್ಟಲ್ಪಡದೇ ಇದ್ದಾರೆ. ದ ಡಾಕ್ಟ್ರಿನ್ಸ್ ಆಫ್ ದ ಉಪದೇಶ, ಆ ಉಪದೇಶದ ಮೇಲೆ ನಿಮ್ಮ ಬಂಡೆ, ನಿಮ್ಮ ಜೀವನ ಕಟ್ಟಲ್ಪಡದಿದ್ರೆ ಸ್ವಲ್ಪ ಕಷ್ಟ ಬಂದಾಗ ನೀವು ಬಿಟ್ಟು ಹೋಗ್ಬಿಡ್ತೀರಾ. ಇವತ್ತು ನಾವು ನೋಡ್ತೀವಿ ಸಭೆಯಲ್ಲಿ ಕೆಲವರೆಲ್ಲ ಆರಂಭದಲ್ಲಿ ಬಂದರು, ಗೋಧಿ ಇಟ್ಟಿದ್ರೆ ಕಡಗಡ ಗಡಗಡ ಅಂತ ಬೆಳೆದ್ರು, ಆಮೇಲೆ ಲಡ ಅಂತ ಹೋಗ್ಬಿಟ್ರು. ನೋಡಿ ಅಲ್ವಾ, ಬಂಡೆ ಮೇಲೆ ಬಿದ್ದ ಬೀಜಗಳು ನೆಲದಲ್ಲಿ, ಸರಿಯಾದ ನೆಲದಲ್ಲಿ ಅವರು ಬೀಳಲ್ಲ. ಬಂಡೆ ಮೇಲೆ, ದಾರಿಯ ಮಗ್ಗಲಲ್ಲಿ, ಬಂಡೆ ಮೇಲೆ, ಮುಳ್ಳು ಗಿಡಗಳಲ್ಲಿ, ಒಳ್ಳೆ ಫಲವತ್ತಾದ ನೆಲದಲ್ಲಿ ಬಿದ್ದ ಬೀಜ ಅದು ತಮ್ಮ ಶಾಂತ ಗುಣದಿಂದ, ತಮ್ಮ ಹೃದಯದಿಂದ ಒಳ್ಳೆಯ ಬೀಜಗಳನ್ನ, ಬೆಳೆಯನ್ನ 30, 60, 100 ಆಮೇನ್. ಆಗ ನಾವು ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜಗಳಾಗಿರ್ಬೇಕು. ದಾರಿಯ ಮಗ್ಗಲ್ಲಿ ಬಿದ್ದ ಬೀಜ ಅದು ಅಕ್ಕಿ ಬಂದು ಏನು ಮಾಡ್ತಂತೆ, ಆ ಬೀಜಗಳನ್ನ ಒತ್ಕೊಂಡು ಹೊರಟೋಯ್ತಂತೆ. ಕೆಲವು ಬೀಜ ಕೇಳ್ತಾರೆ, ವಾಕ್ಯ ಕೇಳ್ತಾರೆ, ಆಹಾ ಅಂತಾರೆ, ಸಂತೋಷ ಅಂತಾರೆ, ಆಮೇಲೆ ಓಹೋ ನಮ್ಮ ಕೈಲಿ ಆಗಲ್ಲ ಅಂತಾರೆ, ಹೋಗೋ ಅಲ್ಲೋ ಅಂದ್ಬಿಡ್ತಾರೆ, ಹೋಗೇ ಎಲೆ ಅಂದ್ಬಿಡ್ತಾರೆ. ಅದಕ್ಕೆ ಅಪ್ಪ ಹೋಗೇ ಎಲೆ ಅಂದ್ಬಿಡ್ತಾರೆ, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇವಾಗ ಕೆಲವರು ಹೋಗೇ ಎಲೆ ಅನ್ನೋ ಸ್ಥಿತಿಲಿ ಹೋಗ್ಬಿಟ್ಟಿದ್ದಾರೆ, ಹೋಗೋ ಅಲ್ಲೋ ಆಗ್ಬಿಟ್ಟಿದ್ದಾರೆ. ಸೊ ನಾವು ಬಾಂಬ್ ಹಾಕೋರು ಆಗಬಾರ್ದು. ಇನ್ನೊಬ್ರು ನಮ್ಮ ನೋಡಿದ ತಕ್ಷಣ ಅವ್ರಿಗೆ ಬಾಂಬ್ ಬೀಳಂಗಿರ್ಬೇಕು. ಬಾಂಬ್ ಅವ್ರಿಗೆ ಬೀಳಂಗೆ ಇರ್ಬೇಕಂದ್ರೆ ಶಿವಣ್ಣ ಅವರೇ, ನಮ್ಮ ಹೃದಯ ಬಂದು ಬಂಡೆ ಮೇಲೆ ಕಟ್ಟಲ್ಪಟ್ಟ ಮನೆ. ತುಂಬ ಜನ ಬಂದ್ರಲ್ಲ ಬತ್ತೆ, ತುಂಬ ಜನ ಹೋಗ್ಬಿಟ್ರಲ್ಲ ಬತ್ತೆ. ಹೌದು ಸಿಸ್ಟರ್, ಅವರೆಲ್ಲ ಮದುವೆ ಕರೆಯಲ್ಪಟ್ರು, ಊಟಕ್ಕೆ ಮಾತ್ರ ಕರೆಯಲ್ಪಟ್ರು ಸಿಸ್ಟರ್. ತಿಂದರು, ಕೈ ತೊಳ್ಕೊಂಡ್ರು, ನಿಮ್ಗೂ ನಮಗೂ ಸಂಬಂಧ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ರು. ಇದು ಸಂಬಂಧ ಬಂದು ಬೇಸಿಗೆ ಅಲ್ವಾ. ಮದುವೆಗೆ 100 ಜನ ಬರ್ತಾರೆ, ಅದು ಗಂಡನ್ನು ಮಾತ್ರ ಕೊನೆಯವ್ರಿಗೆ ಇರ್ತಾರೆ. ಇದು ಸಭೆ ಬಂದು ಮೊದಲಿಂಗ, ನಾವೆಲ್ಲ ಮೊದಲ ಗಿತ್ತಿಗಳಾಗಿದ್ದೇವೆ. ಪರ್ಮನೆಂಟ್ ಆಗಿ ನಾವು ಪಾದದಲ್ಲಿರಬೇಕು. ಇವತ್ತೊಂದು ಅರಿಕೆ ಮಾಡಿ, ದೇವರೇ, ಐ ವಾಂಟ್ ಟು ರಿಮೇನ್ ವಿತ್ ಯು ಪರ್ಮನೆಂಟ್ಲಿ. ಐ ವಾಂಟ್ ಟು ಹ್ಯಾವ್ ದಟ್ ಕವನೆಂಟ್ ವಿತ್ ಯು ಲಾರ್ಡ್. ನಾನು ನಿಮ್ಮೊಂದಿಗೆ ಒಡಂಬಡಿಕೆ ಮಾಡ್ಕೊಳ್ತೀನಿ. ದೇವರು ಅಬ್ರಹಾಮನಿಗೆ ಒಡಂಬಡಿಕೆ ಮಾಡ್ಕೊಳ್ತೇನೆ. ನಿನಗೂ ನಿನ್ನ ಸಂತತಿಯವರಿಗೆ ಎಲ್ಲಾ ಗೋತ್ರಗಳಿಗೆ ನಾನೇ ದೇವರಾಗಿದ್ದೇನೆ, ಇದು ಒಡಂಬಡಿಕೆ. ನಿನಗೋಸ್ಕರ ಅಲ್ಲ, ನಿನ್ನ ಸಂತತಿ ಮೇಲೆ ಒಡಂಬಡಿಕೆ. ಅವು ಹೇಳ್ಬಿಡಿ, ನೀ ಮದುವೆ ಆದ್ಮೇಲೆ ನಿಮ್ಮ ಹೆಂಡತಿ ಮಕ್ಕಳ ಮೇಲೆ, ಮಕ್ಕಳು ಹುಟ್ಟಿದ್ಮೇಲೆ ಆ ಮಕ್ಕಳಿಗೆ, ಮದುವೆ ಆದ್ಮೇಲೆ ಆ ಮಕ್ಕಳಿಗೆ, ಮೊಮ್ಮಕ್ಕಳಾದ್ಮೇಲೆ ಅವ್ರಗಳಿಗೆಲ್ಲ ನೀವು ಆರಾಧಿಸೋ ದೇವರೇ ಅವ್ರಿಗೆ ದೇವರ. ಇದು ನಿಮ್ಮ ದೇವ್ರ ಜೊತೆ ಮಾಡತಕ್ಕ ಒಡಂಬಡಿಕೆ. ಈ ಆರಾಧನೆಯಲ್ಲಿ ನೀವು ಮಾಡ್ತಿರಲ್ಲ ಒಡಂಬಡಿಕೆ, ದೇವರೇ ಏನೋ ಕಾಸಿಗಾಗಿ ಬರ್ತಿದ್ದೀನಿ,
ಮಗುಗೋಸ್ಕರ ಬರ್ತಿದ್ದೀನಿ, ಮದುವೆ ಆಗೋದ್ರೆ ಸಾಕಪ್ಪ. ಕೆಲವರು ಯೇಸು ಸ್ವಾಮಿನ ಬ್ರೋಕರ್ ಥರ ತಿಳ್ಕೊಂಡ್ಬಿಟ್ಟವ್ರೆ. ಒಂದು ಮದುವೆ ಆಗ್ಬಿಟ್ರೆ ಸಾಕು, ಒಳ್ಳೆ ಗಂಡು ತೋರಿಸಿದ್ದು ದೇವರು, ಆಮೇಲೆ ಗಂಡು ತೋರಿಸಿದ್ಮೇಲೆ ನಾನು ಹೋಗ್ಬಿಡ್ತೀನಿ. ಆ ರೀತಿ ಬ್ರೋಕರ್ ಕೆಲಸ ಹಿಡಿಯಕ್ಕೆ ಬರಬೇಡಿ. ದೇವ್ರ ಜೊತೆ ಪರ್ಮನೆಂಟಾಗಿ ಬಾಳಕ್ಕೆ ಬರಬೇಡಿ. ದೇವ್ರಿಗೆ ಸ್ತೋತ್ರ. ದೇವ್ರ ಕೊನೆಯವರೆಗೂ ನೀವು ಅವ್ರ ಜೊತೆ ಜೀವಿಸಬೇಕು. ಅದು ತುಂಬ ಇಷ್ಟಪಡ್ತಾರೆ. ಈ ಅಕ್ಟೋಬರ್ ತಿಂಗಳು ಬೈಬಲ್ ಸೇಸ್ ಡೇವಿಡ್ ಬಿಕೇಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ನಿಮ್ಮ ನಂಬಿಕೆಯಿಂದ ವಿಶ್ವಾಸದಲ್ಲಿ ಬಲದಿಂದ ಬಲಕ್ಕೆ ನೀವು ಬೆಳಿಬೇಕು. ಹಣ ಇವತ್ತು 10 ರೂಪಾಯಿ ಇದೆಯಾ, ಈ ತಿಂಗಳು ಕೊನೆ ಒಳಗಡೆ 20,000 2,20,000 ನಿಮ್ಮ ಹಣಕಾಸು ಪಾಕೆಟ್ಗಳು ತುಂಬ ಪಡಬೇಕು. ಚಪ್ಪಾಳೆ ದೇವರಿಗೆ ಸ್ತೋತ್ರ ಬಲಿ. ಸಮಯದಲ್ಲಿ ನನ್ನ ಬಲವಾದ ಕೋಟೆಯಾದೆ. ಬಲವಿನ ಸಮಯದಲ್ಲಿ ನನ್ನ ಬಲವಾದ ಕೋಟೆಯಾದೆ. ಬಲವಿನ ಸಮಯದಲ್ಲಿ ನನ್ನ ಬಲವಾದ ಕೋಟೆಯಾದೆ. ಬಲವಿನ ಸಮಯದಲ್ಲಿ ನನ್ನ ಬಲವಾದ ಕೋಟೆಯಾದೆ. ಯೇಸು
ರಾಜನ ಬಲವಾದ ಯಾರಿಗೂ ಭಯಪಡೆದು ಯೇಸು ರಾಜನ ಬಲವಾದ ಯಾರಿಗೂ ಭಯಪಡೆದು ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಬಂಡೆಯ ದೇವರು ಕಾದು ಕಾಪಾಡುವೆ ನನ್ನ ಬಂಡೆಯ ದೇವರುವೆ ನನ್ನ ಕಾದು ಕಾಪಾಡುವೆ ಬಂಡೆಯ ದೇವರುವೆ ನನ್ನ ಕಾದು ಕಾಪಾಡುವೆ ಮಹಿಮೆಯ ತುಂಬಿದ ದೇವರುವೆ ಸ್ತುತಿಗಳ ಒಡೆಯನು ಮಹಿಮೆಯ ತುಂಬಿದ ದೇವರುವೆ ಸ್ತುತಿಗಳ ಒಡೆಯನು ಆರಾಧನೆ ನಿಮಗೆ 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 ಚಪ್ಪಾಳೆ ಚಪ್ಪಾಳೆ ಶಬ್ದ ಬರ್ಬೇಕು ಶ್ಯಾಮರ ದಿನಗಳಲ್ಲಿ ಬಡವಿದವೆಯ ಪೋಷಿಸಿದೆ ಶ್ಯಾಮನ ದಿನಗಳಲ್ಲಿ ಬಡವಿದವೆಯ ಪೋಷಿಸಿದೆ ಶ್ಯಾಮನ ದಿನಗಳಲ್ಲಿ ಬಡವಿದವೆಯ ಪೋಷಿಸಿದೆ ಮಹಿಮೆಯ ತುಂಬಿದ ದೇವರು ಸ್ತುತಿಗಳ ಒಡೆಯನು ಮಹಿಮೆಯ ತುಂಬಿದ ದೇವರು ಸ್ತುತಿಗಳ ಒಡೆಯನು ಆರಾಧನೆ ನಿಮಗೆ 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 ದಿನಗಳಲ್ಲಿ ಅಗ್ನಿ ಜ್ವಾಲೆಯ ಹೊತ್ತು ತಂದೆ ಎಲಿಯನ ದಿನಗಳಲ್ಲಿ ಅಗ್ನಿ ಜ್ವಾಲೆಯ ಹೊತ್ತು ತಂದೆ ಎಲಿಯನ ದಿನಗಳಲ್ಲಿ ಅಗ್ನಿ ಜ್ವಾಲೆಯ ಹೊತ್ತು ತಂದೆ ದೇವರೇ ನಿನ್ನಯ ಮಹಿಮೆಯನ್ನು ಅನುದಿನ ಸ್ಮರಿಸುವೆನು ದೇವರಿನ ಮಹಿಮೆ ಅನುದಿನ ಸ್ಮರಿಸುವೆನು ದೇವರೇ ನಿನ್ನಯ ಮಹಿಮೆಯನ್ನು ಅನುದಿನ ಸ್ಮರಿಸುವೆನು ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ
ಕೀವರ್ಡ್ಸ್ ಏನಂತ ಇಸ್ರಾಯೇಲರೇ ಹೇಳಿ, ಇಸ್ರಾಯೇಲರೇ ಕೇಳಿರಿ, ಇಸ್ರಾಯೇಲರೇ ನಮ್ಮ ಕೇಳಿರಿ, ದೇವರಾದ ಯೆಹೋವನು ಒಬ್ಬನೇ ದೇವರು. ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ಕಳೆದ ವಾರ 6 ಪಾಯಿಂಟ್ಸ್ ನಿಮ್ಗೆ ಹೇಳಿದ್ದೆ. ಈ 6ನೇ ಅಧ್ಯಾಯದಲ್ಲಿ ದೇವರು ಕವನೆಂಟ್ ಮಾಡ್ಕೊಂಡಾಗ ಹೇಗೆ ಹಣಕಾಸುಗಳು ನಮಗೆ ಬಿಡುಗಡೆಗಳು. ಸರಿ, ಹಣಕಾಸುಗಳಿಗೆ ನೀನು ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ, ಒಡಂಬಡಿಕೆ ನಿಮಗೆ ಹಣಕಾಸುಗಳನ್ನ ಒದಗಿಸ್ಕೊಡತ್ತೆ. ಹೇಳ್ತಾ ಬರ್ತಿದ್ದೀನಿ, ಅಬ್ರಾಮ್ಗೆ ಹೆಂಗೆ ಒದಗಿಸ್ಕೊಟ್ರು, ಈಸಾಕಿಗೆ ಹೇಗೆ ಒದಗಿಸ್ಕೊಟ್ರು, ಯಾಕೋಬ್ಗೆ ಹೇಗೆ ಒದಗಿಸ್ಕೊಟ್ರು, ಎಲ್ಲರದ್ದು ಕಿತ್ಕೊಂಡೇ ಕೊಡ್ತಾರೆ. ಯಾಕೆ ಕಿತ್ಕೊಂಡು ಕೊಡ್ತಾರೆ ಅಂದರೆ ಅವ್ರದ್ದು ಇರೋ ಹಣ ಬಂದು ಯಾರ್ದದು, ಅದು ದೇವರಿಗೆ ಸಂಬಂಧಪಟ್ಟಿದ್ದು. ಅದು ಯಾರ್ದು ಅವ್ರದ್ದಲ್ಲ. ಅವ್ರು ಚಿನ್ನನ ಕ್ರಿಯೇಟ್ ಮಾಡಲಿಲ್ಲ, ಬೆಳ್ಳಿನ ಕ್ರಿಯೇಟ್ ಮಾಡಲಿಲ್ಲ. ದೇವ್ರು ಹೇಳ್ತಾರೆ, ಭೂಮಿಲಿರೋ ಸಮಸ್ತವನ್ನಂದು ನಾನು ಯಾರಿಗೆ ಪ್ರಿಯ ಪಡ್ತೀನಿ ಅವ್ರಿಗೆ ಅದನ್ನು ನಾನು ಕೊಡ್ತೀನಿ. ಆಗ 2 ಕೆಲಸ ಕೊಟ್ಟಿದ್ದಾರೆ. ಪಾಪಿಗೆ ಹಣ ಸಂಗ್ರಹ ಮಾಡೋ ಕೆಲಸ ಕೊಟ್ಟಿದ್ದಾರೆ, ನೀತಿವಂತನಿಗೆ ಅದನ್ನು ಕಿತ್ಕೊಂಬರೋ ಕೆಲಸನ ಕೊಟ್ಟಿದ್ದಾರೆ. ಆಗ ಪಾಪಿ ಏನು ಮಾಡ್ತಾರೆ, ಎಲ್ಲ ಕೂಡ ಸಿಗ್ತಾನೆ. ಅದಕ್ಕೆ ಹೇಳ್ತಾರೆ ದೇವ್ರ ವಾಕ್ಯ, ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ ಕನಿಕರ ಪಡವನ ಮೇಲೆ. ಬಡವರ ಮೇಲೆ ನೀವು ಯಾವ ಕನಿಕರ ಪಡ್ತೀರಾ? ಇವಾಗ ಕನಿಕರ ಪಟ್ಟಿರ್ತೀರಾ? ಈಗ ದೇವರಲ್ಲಿ ಬಂದ ಮೇಲೆ ಕನಿಕರ ಪಡ್ತೀರಾ? ಅಯ್ಯೋ ಅದು ಆತ್ಮ ನರಕಕ್ಕೆ ಹೋಗುತ್ತೆ, ಆ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಆ ಮಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ಆ ಹಳ್ಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಕನಿಕರ, ದೇವ್ರ ಕನಿಕರ ಪಟ್ಟಿದ್ದಕ್ಕೇ ಒಂದು ಹಳ್ಳಿ ಒಳಗೆ ಹೋದ್ರವರು. ಇಟ್ಸ್ ಅ ಗಾಡ್ ಆಫ್ ಮರ್ಸಿ ಅಲ್ವಾ? ಆ ಕನಿಕರ, ಆ ಒಡಂಬಡಿಕೆ ನೀವು ಯಾವಾಗ ಬರ್ತೀರಾ ನನ್ನ ಪ್ರಿಯ ಮಕ್ಕಳೇ? ಆ 6 ಕಾರ್ಯಗಳು ಮೊದಲನೇ ತಿಳ್ಕೋಬೇಕು. ನಿಮ್ಮ ದೇವರಾದ ಒಬ್ಬನೇ ದೇವರನ್ನು ಅರಿವು ನಿಮಗೆ ಬರಬೇಕು. ನಿಮ್ಮ ದೇವರಾದ ಕರ್ತನ ಒಬ್ಬನೇ ಅನ್ನೋದು ಅರಿವು ಬರಬೇಕು, ಅರಿವು ಇರಬೇಕು. ಜನರಿಗೆ ಅರಿವು ಬಂದಿದೆ. ಆಮೆನ್, ಹಲ್ಲೆಲೂಯಾ. ಆಗ ದೇವರು ಅಲ್ವಲ್ಲ, ಹಣ ಅಲ್ವಲ್ಲ ನಿಮ್ಮ ದೇವರು. ಇಲ್ಲ, ದೇವರು ಹೇಳ್ತಾರೆ, ಹಣವನ್ನ ದೇವರನ್ನ ಸೇವಿಸೋದಿಲ್ಲ. ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ನಾನೇ. ಆಮೆನ್. ನಾನೇ ನಿಮ್ಮ ದೇವರು, ನಾನೇ ನಿಮ್ಮನ್ನು ರೆಡಿ ಮಾಡಿದ್ದೇನೆ, ನಾನೇ ನಿಮ್ಮನ್ನ ಸೃಷ್ಟಿ ಮಾಡಿದ್ದೇನೆ. ನಿಮ್ಮ ಮೈಂಡಲ್ಲಿ ಅರಿವಲ್ಲಿ ಇರಬೇಕು, ನನ್ನ ದೇವರು ಒಬ್ಬನೇ. ಬೆಳಿಗ್ಗೆ ಎದ್ದ ತಕ್ಷಣ, ಮಧ್ಯಾಹ್ನ ಬಂದ ತಕ್ಷಣ, ರಾತ್ರಿ ಬಂದ ತಕ್ಷಣ, ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಇವುಗಳನ್ನ ಅಭ್ಯಾಸ ಮಾಡಿ ನೀವು ಮನೇಲಿ ಇರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ರಾತ್ರಿ ಮಲಗುವಾಗಲೂ, ಬೆಳಗ್ಗೆ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಿ. ಏನು ಇವುಗಳ ವಿಷಯದಲ್ಲಿ ನನ್ನ ದೇವರು ಒಬ್ಬನೇ ಅವ್ರು ಒಳ್ಳೆಯವರು, ಅವ್ರನ್ನ ಪ್ರೀತಿ ಮಾಡ್ಬೇಕನ್ನೋದೇ ಮಾತಾಡ್ಬೇಕು ನೀವು. ಅದಕ್ಕೆ ದೇವ್ರು ಹೇಳ್ತಾರೆ, ಮೊದಲನೇದಾಗಿ ಏನು ಬೇಕು? ಅರಿಯಬೇಕು. ನಂಬರ್ 1 ಪ್ರೀತಿಸಬೇಕು. ಹೇಳಿ, ಪ್ರೀತಿಸಬೇಕು. ಪ್ರೀತಿಸಬೇಕು. 2ನೇದಾಗಿ ಹೃದಯದಲ್ಲಿ ಇಡಬೇಕು. ಹೃದಯದಲ್ಲಿ ಇಡಬೇಕು. 3ನೇದು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಬೇಕು. 4ನೇದು ಗಮನವಿಡಬೇಕು. 4ನೇದು ಗಮನ ಇಡಬೇಕು. 5ನೇದು ದಿನಕ್ಕೆ 4 ಬಾರಿ ಈ ವಿಷಯಗಳಲ್ಲಿ ಮಾತನಾಡಬೇಕು. 6ನೇದಾಗಿ ನಿಮ್ಮ ಮನೆ ಬಾಗಿಲುಗಳ ಮೇಲೆ ಬರೆಯಬೇಕು. ಅದಕ್ಕೆ ಸಭೆ ಒಳಗೆ ಬರಬೇಕಾದ್ರೆ ಇದನ್ನ ಬರೆದು ಇಟ್ಬಿಟ್ಟಿದ್ದೀವಿ. ನಿಮ್ಮ ಮನೆ ಒಳಗಡೆ, ನಿಮ್ಮ ಬೆಡ್ರೂಮಲ್ಲಿ, ಲಿವಿಂಗ್ ರೂಮಲ್ಲಿ, ಡೈನಿಂಗ್ ಹಾಲಲ್ಲಿ ಈ ಶೀಟ್ಗಳೇನು ಮಾಡಿ ಪ್ರಿಂಟ್ ಮಾಡಿ ಅಲ್ಲಿ ಇಟ್ಬಿಟ್ಟು ಬೆಡ್ರೂಮ್ಗೆ ಹೋಗ್ಬೇಕಾದಲ್ಲ ಓದ್ಕೊಂಡು ಒಳಗೆ ಹೋಗ್ಬೇಕು. ಬೆಡ್ರೂಮಿಂದ ಹೊರಗಡೆ ಹಾಲ್ಗೆ ಬರಬೇಕಾದಲ್ಲ, ನನ್ನ ಕರ್ತನಾದ ದೇವರೇ ನೀನೊಬ್ಬನೇ ನನ್ನ ದೇವರಪ್ಪ, ನೀವು ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆತನ ಪ್ರೀತಿಸಬೇಕು. ನಾನು ಹೇಳಿದ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿ ಇಡಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ, ಮನೆಯಲ್ಲಿ ನಡೆಯುವಾಗಲೂ, ಮನೆಯಲ್ಲಿ ಕೂತಿರುವಾಗಲೂ, ಮನೆಯಲ್ಲಿ ಇರುವಾಗ ಮನೇಲಿ ಇರ್ತೀರಾ? ಯಾವಾಗ ಇರ್ತೀರಾ? ಅಣ್ಣ ಮಕ್ಕಳ ಹತ್ರ, ಅಣ್ಣ ತಮ್ಮನ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತೀರಾ. ಮನೇಲಿ ಬಂದ್ಬಿಟ್ಟಿದ್ದೀರಾ, ಮನೆಗೆ ಬಂದ ತಕ್ಷಣ ಏನು ಮಾತಾಡಬೇಕು? ದೇವ್ರ ವಾಕ್ಯ ಗ್ಯಾಪೇ ಇಲ್ಲ ಅಲ್ಲಿ ಅಲ್ವಾ? ಕೆಲವು ಹೇಳ್ತಾರೆ, ಯಾರ ಬಗ್ಗೆ ಹೇಳಿ ಚಾಡಿ, ಮನೆಗೆ ಬಾ, ಮನೇಲಿ ಬಂದು ನಾವು ಚಾಡಿ ಗಿಡೆಲ್ಲ ಮಾತಾಡ್ಕೊಳ್ಳೋಣ. ಇಲ್ಲಿ ಬೇಡ, ಮನೇಲಿ ಆಡ್ಕೊಳ್ಳೋಣ, ಬಾ ಕುಂಟೆ ಬೆಲೆ ಆಡ್ಕೊಳ್ಳೋಣ. ಅಲ್ಲ, ಮನೇಲಿ ಬಾ ಇಸ್ಪೀಟ್ ಆಟ ಆಡೋಣ, ಇಲ್ಲಿ ಎಲ್ಲರೂ ನೋಡ್ತಾರೆ. ಇಸ್ಪೀಟ್ ಆಟ ಆಡೋಕ್ಕೋ ಇದು ಆಟ ಆಡೋಕ್ಕೋ ಅಲ್ಲ ಮನೆ ಇರೋದು, ಅಲ್ಲಿ ಕರ್ತ ನಿಮ್ಗೆ ನೋಡ್ತಾನೆ. ಮನೇಲಿ ಕೂತಿರುವಾಗಲೂ, ದಾರಿ ನಡಿಬೇಕಾದ್ರೂ ಕೂಡ ಅಲ್ಲಿ ಜಾಹೀರಾತು ಅದು ನೋಡ್ಕೊಂಡು ಹೋಗ್ಬೇಡ. ಪಿಕ್ಚರ್ ಯಾವ್ದು ರಿಲೀಸ್ ಆಗಿದೆ ಅಂತೇಳಿ ಅಲ್ಲೂ ಕೂಡ ದೇವರೇ ನನ್ನ ದೇವರಾದ ದೇವರೊಬ್ಬನೇ. ಎಲ್ಲೂ ಗ್ಯಾಪೇ ಕೊಡಲಿಲ್ಲ ನೋಡಿ. ಮತ್ತೆ ಅಲ್ಲಿ ಕೆಲಸದ ಹೊರಗಡೆ ಬರ್ಬೇಕು, ಅದೇ ಮಾತಾಡು. ಮತ್ತೆ ರಾತ್ರಿ ಬೆಡ್ಶೀಟ್ ಹಾಕಿ ನೀನು ಮಲಗಬೇಕು, ಆವಾಗಲೂ ಅದೇ ಮಾತಾಡೋ ಅಂತಾರೆ. ಮಲಗಬೇಕಾದ್ರೂ ಮಾತಾಡೋ ಅಂತಾರೆ, ಎದ್ದೇಳಬೇಕಾದ್ರೂ ಮಾತಾಡೋ ಅಂತಾರೆ, ಮನೇಲಿ ಕೂತ್ಕೋಬೇಕಾದ್ರೂ ಮಾತಾಡ್ತಾರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಗ್ಯಾಪೇ ಇಲ್ಲ ನೋಡಿ. ಗ್ಯಾಪೇ ಕುಡ್ಕಾತೆ அந்த அளவுக்கு நீ அன்பு செய்யன்றார் ஆண்டவர் சொல்றார் பாருங்க. ಅಷ್ಟು ಮಟ್ಟಿಗೆ ನೀನು ಪ್ರೀತಿ ಹಿಂಗೆ ಬದರ್ ಅದೆಲ್ಲ ಮಾಡೋಕ್ಕಾಗತ್ತಾ ಬೆದರ್? ಏನು ಇಷ್ಟು ಟಫಾಗಿ ಹೇಳೋರೆ? ಮದುವೆ ಆದಾಗ ನಿಮ್ಮ ಹೆಂಡ್ತಿದ್ದೀನಿ ಹೆಂಗೆ ಲವ್ ಮಾಡಿದ್ರಿ? ಹಲೋ, ಟ್ಯೂಷನ್ಗೆ ಹೋದ್ರಾ? ಇಲ್ಲ, ನೀವೇ ಹೂವು ತಂದ್ಕೊಟ್ರಿ, ನೀವೇ ಬಳೆ ತಂದ್ಕೊಟ್ರಿ, ನೀವೇ ಚಪ್ಪಲಿ ತಂದ್ಕೊಟ್ರಿ, ಅದೇ ಚಪ್ಪಲಿ ಹೊಡ್ಸ್ಕೊಂಡಿದ್ದೀರ ಅಲ್ವಾ? ಅದೇ ತಗೊಳ್ಳಿ, ಸೀರೆ ತಂದ್ಕೊಟ್ರಿ, ಗುಲಾಬ್ ಜಾಮ್ ತಂದ್ಕೊಟ್ರಿ, ಏನೆಲ್ಲ ತಂದ್ಕೊಡ್ಬೋ. ಅವಳು ಕೇಳಿದ್ಲ ಅದೆಲ್ಲ ಲಾರೆನ್ಸ್ ಅವರೇ? ಏನು ಕೇಳಲ್ಲ. ಅನ್ಬು ಕೂರ್ರಿಂಗೋ ನೀವು ಪಾರಂಗೋ, ಲವಿಂಗ್ ದಟ್ ವೈಫ್. ಆ ಹೆಂಡ್ತಿನ ತುಂಬ ಪ್ರೀತಿ ಮಾಡೋದ್ರಿಂದ ಜೇಮ್ಸ್ ಅವರೇ ಎಲ್ಲ ತಂದು ಕೊಡ್ತೀರ ನೀವು ಅಲ್ವಾ? ಯಾಕೆ ಪ್ರೀತಿ ಬಂದ್ಬಿಡ್ತು. ಇದೆಲ್ಲ ಯಾರೋ ಹೇಳ್ಕೊಟ್ರ? ಬೆಳಗ್ಗೆ ಲವ್ ಮಾಡು,
ಮಧ್ಯಾಹ್ನ ಮಾಡಬೇಡ ಅಂತ ಹೇಳ್ಕೊಟ್ರ, ಮಧ್ಯಾಹ್ನ ಬಂದಾಗಲೂ ಅಲ್ಲಿ ಒಂದು ಮುತ್ಕೊಡು ಬಾಯಿಲಿ ಅಂತ ಹೇಳ್ತೀವಿ ನಾವು. ರಾತ್ರಿ ಬಂದಾಗ ಒಂದು ಕಿಸ್ ಕೊಡು ಅಂತೀವಿ ನಾವು. ಕಿಸ್ ಕೊಡು ಅಂತ ಎಲ್ಲಿ ಬರ್ದೈತೆ ಅಲ್ವಾ? ಬರ್ದಿಲ್ಲ. ಅದೇ ಪ್ರೀತಿ ಹೇಳತ್ತದು ಅಲ್ವಾ? ಅದಕ್ಕೆ ಅಪ್ಪ ಹೇಳ್ತಾರೆ ಗ್ಯಾಪೇ ಇಲ್ಲ, ಗ್ಯಾಪೇ ಇಲ್ಲ. ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಎದ್ದೇಳುವಾಗಲೂ, ಯಾವ ವಿಷಯಗಳಲ್ಲಿ ದೇವರ ವಿಷಯದಲ್ಲಿ ಮಾತಾಡಿ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ. ಅವರ ಸೃಷ್ಟಿಯೆಲ್ಲ ಉಂಟು ಮಾಡಲ್ಪಟ್ಟಿದ್ದೇವೆ. ಲೋಕದಲ್ಲಿ ಇರುವಂತೆ ನನ್ನಲ್ಲಿರೋ ದೇವರು ಹೆಚ್ಚಿನವರು. ನಾನು ಬಾಲವಾಗೆಲ್ಲ ನಾನು ತಲೆಯಾಗಿದ್ದೇನೆ, ನಾನು ಕೆಳಗಣವಲ್ಲ, ನಾನು ಮೇಲಣವಾಗಿದ್ದೇನೆ. ಕ್ರಿಸ್ತನಲ್ಲಿ ನಾವು ದೇವರ ರಾಯಭಾರಿಗಳಾಗಿದ್ದೇವೆ. ನಾವು ಸಾಲ ಕೊಡುತ್ತೇ ಬರುತ್ತೋ, ಸಾಲ ತೆಗೆದುಕೊಳ್ಳೋದಿಲ್ಲ. ಇನ್ನು ಮುಂದೆ ನಾನು ಎಲ್ಲ ವಿಷಯಗಳಲ್ಲಿ ನಾನು ತಲೆಯಾಗಿರುತ್ತೇನೆ. ಇಂದಿನಿಂದ ನಾನು ಕೈ ಇಟ್ಟು ಮಾಡುವ ಎಲ್ಲ ಕೆಲಸಗಳನ್ನ ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ, ಆಶೀರ್ವಾದ ಬರೋದಕ್ಕಾಗಿ ಸ್ತೋತ್ರ ಅಂತ ಯಾವಾಗ ನೀವು ಅರಿಕೆ ಮಾಡ್ತೀರಾ ಆಗ ಅಪ್ಪ ಹೇಳ್ತಾರೆ ಆಶೀರ್ವಾದ ನಮ್ಮ ಜೀವನದಲ್ಲಿ ಆಟೋಮೆಟಿಕ್ ಆಗಿ ಅದು ಬಂದು ಅಭಿವೃದ್ಧಿ ಮಾಡುವಾಗ ದೇವರಲ್ಲಿ ಕಾರ್ಯ ಮಾಡ್ತಾರೆ. ಆಗ ದೇವರ ಆಸೆ ಏನು? ನೀವು ಬಹಳ ಸಂತಾನ ಉಳ್ಳವರಾಗಿ ಹೆಚ್ಚಬೇಕು. ಹಾಗೆ ಹೆಚ್ಚೋದು ದೇವ್ರ ಚಿತ್ತ. ಹೇಳಿ, ನಾನು ಬಹಳ ಸಂತಾನ ಉಳ್ಳವರಾಗಿ ಹೆಚ್ಚಲ್ಪಡಬೇಕು, 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 ಭೂಮಿಯಲ್ಲಿ ತುಂಬಿಕೊಳ್ಳಬೇಕು, ಭೂಮಿಯಲ್ಲಿ ತುಂಬಿಕೊಳ್ಳಬೇಕು, ವಶ ಮಾಡಿಕೊಳ್ಳಬೇಕು, ವಶ ಮಾಡಿಕೊಳ್ಳಬೇಕು, ದೊರೆತನ ಮಾಡಬೇಕು. ದೊರೆತನ ಮಾಡಬೇಕು. 5 ಕಾರ್ಯ ದೇವರು ಆದಾಮ ಅಂತ ಹೇಳ್ತಾನೆ. ನೀವು ಬಹಳ ಸಂತಾನ ಉಳ್ಳವರಾಗು. 2ನೇದು ಹೆಚ್ಚಿರಿ, 3ನೇದು ತುಂಬಿಕೊಳ್ಳಿರಿ, 4ನೇದು ವಶ ಮಾಡಿಕೊಳ್ಳಿರಿ, 5ನೇದು ದೊರೆತನ ಮಾಡಿ. ಬಿ ಫ್ರೂಟ್ಫುಲ್, ಇನ್ಕ್ರೀಸ್ ಇನ್ ನಂಬರ್, ಫಿಲ್ ದ ಅರ್ತ್ ಅಂಡ್ ಸಬ್ಡ್ಯೂಟ್ ಇಟ್ ಅಂಡ್ ಟೇಕ್ ಡೊಮಿನಿಯನ್ ಓವರ್ ದ ಎಂಟೈರ್ ಕ್ರೀಚರ್. ಇಡೀ ಸೃಷ್ಟಿಗಳ ಮೇಲೆ ದೊರೆತನ ಮಾಡು. ಆಗ ದೇವರು ಅಬ್ರಾಹ್ಮನಿಗೆ ಒಡಂಬಡಿಕೆ ಮಾಡಿಕೊಂಡ್ರು. ಏನಕ್ಕೆ? ಅವನಿಗೆ ಹಣ ಕೊಡೋದಕ್ಕೆ ಮಾಡ್ಕೊಳ್ತಾರೆ. ಅವನಿಗೆಲ್ಲ ಸಿಲ್ವರ್, ಬೆಳ್ಳಿ, ಬಂಗಾರ ಎಲ್ಲ ಕೊಡಬೇಕಲ್ಲ. ಅದಕ್ಕೆ ಹೇಳ್ತಾರೆ ದೇವರು ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ ದಯೆ ತೋರಿಸಿದ ಮೇಲೆ ದೇವ್ರು ಪಾಲ್ ಮಾಡ್ತಾರೆ, ಶಿಫ್ಟ್ ಮಾಡ್ತಾರೆ. ಹೆಂಗ್ ಶಿಫ್ಟ್ ಮಾಡ್ತಾರೆ ಅದು ನಿನಗೆ ಗೊತ್ತಿಲ್ಲ, ಅದು ಮಾಡ್ತಾರೆ ಅಪ್ಪ ಗೊತ್ತು ಮಾಡೋಕ್ಕೆ. ನಿನ್ನ ಕೆಲಸ ಏನು? ಅವ್ರ ಕಮೆನೆಂಟಲ್ಲಿ ಇರಬೇಕು. ಪಣತಕ್ಕಾಗಿ ನೀ ಜಬತ ಪಂಡ್ರ ತೇವೆ ಕಡೆயாது. ಯು ವಾಂಟ್ ಟು ಪ್ರೇ ಫಾರ್ ಮನಿ ಅಲ್ವಾ? ಪ್ರಾಮಿಸ್ ಬೇರೆ, ಕವನೆಂಟ್ ಬೇರೆ, ವಾಗ್ದಾನ ಬೇರೆ, ಒಡಂಬಡಿಕೆ ಬೇರೆ. ಒಡಂಬಡಿಕೆ ಅಂದ್ರೆ ಏನು? ಒಂದು ಅಗ್ರಿಮೆಂಟ್, ಒಪ್ಪಂದ. ನಿನಗೂ ನನಗೊಂದು ಒಪ್ಪಂದ. ನೀನು ಇದನ್ನು ಮಾಡು, ನೀನು ಇದನ್ನು ಮಾಡಿದ್ರೆ ನಾನು ನಿನಗೆ ಅದನ್ನು ಮಾಡ್ತೀನಿ. ಅದು ಒಡಂಬಡಿಕೆ. ವಾಗ್ದಾನ ಅಂದ್ರೇನು? ನೀನು ಏನು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹಿಂಗೆ ಮಾಡ್ತೀನಿ. ನೋಡಿ, ನಾಳೆ ನಿಮ್ಮ ಬರ್ತಡೇ, ನಿಮ್ಮ ಅಪ್ಪ ಬಂದು ನಿಮ್ಗೊಂದು ಐಫೋನ್ ಕೊಡ್ತಾರೆ. ಯು ಡೋಂಟ್ ಡಿಸರ್ವ್ ದಟ್ ಫೋನ್. ಅದು ನಿಮ್ಮ ಬರ್ತಡೇ ದಿನ ನಿಮ್ಗೊಂದು ಐಫೋನ್ ಕೊಡ್ತಾರೆ. 1.5 ಲಕ್ಷ ರೂಪಾಯಿ ಬೆಲೆ ಬಾಳತಕ್ಕ ಫೋನ್ನ ಕೊಡ್ತಾರೆ. ನೀವು ಕೇಳಿಲ್ಲ, ಅದು ಅಪ್ಪ ಹೇಳ್ತಾರೆ ನಿನ್ನ ಬರ್ತಡೇ ದಿನ ನಿನ್ನ ನಾನು ಖಂಡಿತವಾಗ್ಲೂ ಒಂದು ಐಫೋನ್ ಕೊಡಿಸ್ತೀನಿ ಮಗಳೇ ಅಂತ ಹೇಳಿ ತಂದು ಕೊಡ್ತಾರ. ಅವನ ಪ್ರಾಮಿಸ್ನ ಕೀಪಪ್ ಮಾಡಿ ಕೊಟ್ಬಿಡ್ತಾನೆ ಅಲ್ವಾ? ಆ ಪ್ರಾಮಿಸ್. ಆದರೆ ಒಡಂಬಡಿಕೆ ಬೇರೆ. ನೀನು ಇದನ್ನು ಮಾಡಿದ್ರೆ ನಾನು ಅದನ್ನು ಮಾಡ್ತೀನಿ. ಒಡಂಬಡಿಕೆ ಅಂದ್ರೇನು? ನಾನು ಹೇಳಿದ ಹಾಗೆ ನನ್ನ ಆಜ್ಞೆಗಳೆಲ್ಲ ನೀನು ಕೈಗೊಳ್ಳಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ ನನ್ನನ್ನು ಪ್ರೀತಿಸಬೇಕು. ಏನರ್ಥ ಅದು? ಇಟ್ಸ್ ಅ ಟರ್ಮ್ಸ್. ನೀವು ನಿಮ್ಮ ದೇವರಾದ ಕರ್ತನನ್ನು ಪ್ರೀತಿಸಬೇಕು. ಟರ್ಮ್ ಅದು. ಯು ಆರ್ ಔಟ್ ಟು ಡು ದಟ್ ಒನ್. ಅವನ ಅನ್ಬು ಕೂರ ವೇಂಡು. ಕರ್ತ ಸೊಲಿಟಾರ್, ಒಡಂಬಡಿಕೆ ಅದು. ನೆಕ್ಸ್ಟ್ ಹೃದಯದಲ್ಲಿ ಇಡಬೇಕು. ನೆಕ್ಸ್ಟ್ ಅಭ್ಯಾಸ ಮಾಡಬೇಕು, ಕಂಠಪಾಠ ಅಲ್ವಾ? ಅದನ್ನು ಇವಾಗ ನೋಡಿ ಹಾಡು ಆಡಿದ್ವಿ ನಾವು. ಅದರದ್ದೇ ಇಸ್ರಾಯೇಲರೇ ಕೇಳಿರಿ ಎಂಬ ಹಾಡನ್ನ ಕಂಠಪಾಠ ಮಾಡಿಸ್ತಿದ್ದಿ ನಾನು. ಎಲ್ಲ ಕಡೆ ವೈರಲ್ ಆಗಿ. ಇಸ್ರಾಯೇಲಿಂದ ಒಂದು ಚಿಕ್ಕ ಮಗು ಆಡ್ಬಿಟ್ಟು ನನಗೆ ಕಳಿಸೈತೆ ಹಾಡನ್ನ. ಅಪ್ಪ ನೋಡಿ ಹೆಂಗ ಚೆನ್ನಾಗಿದೆ ಹಾಡಂತ. ನಾವು ಹಾಡು ಅಲ್ಲಿವರೆಗೂ ಎಗರೋಗೈತೆ ನೋಡಿ. ಯಾರೋ ಗೂಗಲ್ ಮಾಡಿ ನೋಡಿದ್ದಾರೆ, ಯೂಟ್ಯೂಬ್ಗೆ ಹಾಕಿ ಈ ಹಾಡು ಎಲ್ಲೈತೆ ನೋಡೋಣಂತ. ಹಾಡೇ ಸಿಕ್ಕಿಲ್ಲ ಅವರಿಗೆ. ನಾನು ಕೇಳ್ತಾರೆ ಬ್ರದರ್ ಅದು ಹಾಡು ಎಲ್ಲೈತಿ ಯೂಟ್ಯೂಬಲ್ಲಿ? ಅದು ಯೂಟ್ಯೂಬಲ್ಲಿ ಕಡಿಕೆ ಆದೈತೆ. ಅದು ಬರೋ ಸೀಕ್ರೆಟ್. ಅದು ಕಲ್ತ್ಕೋ ಅಷ್ಟೇ, ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಆ ಹಾಡು ಫುಲ್ಲು, ಆ ಹಾಡು ಆದಮೇಲೆ 8ನೇ 11ನೇ 10ನೇ ವಚನ ಹೇಳುತ್ತೆ, ಕಟ್ಟದೇ ಇರುವ ಪಟ್ಟಣಗಳು, ಉತ್ತಮವಾದ ವಸ್ತುಗಳಿಂದ ತುಂಬಿದ ಮನೆಗಳು, ತೋಡದೇ ಇರತಕ್ಕಂಥ ಬಾವಿಗಳು, ನಡೆದೇ ಇರತಕ್ಕಂಥ ದ್ರಾಕ್ಷ ತೋಟಗಳು, ಎಣ್ಣೆ ಮರದ ತೋಪುಗಳು, ಇವುಗಳನ್ನ ನೀವು ಅನುಭವಿಸುತ್ತಾ ತೃಪ್ತರಾಗ್ತಾ ಇರಿ. ದೇವ್ರು ಹೇಳ್ತಾರೆ ಇವುಗಳನ್ನ ಅನುಭವಿಸುತ್ತಾ ತೃಪ್ತರಾಗಿ ಅದ್ಭುತವಾದ ಕಾರ್ಯ ತೃಪ್ತರಾಗಿ ಆಶೀರ್ವಾದವಾಗಿ ಕೊಡ್ತೀನಿ. 12ನೇ ವಾಕ್ಯ ಹೇಳುತ್ತೆ, ನೀವು ಕೂಡಿಸದಿರುವ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗೆದಿರುವ ನೀರು ಗುಂಡಿಗಳನ್ನು, ನೀವು ಬೆಳೆಸದಿರುವ ದ್ರಾಕ್ಷ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿರಬೇಕು. ತೃಪ್ತಿ ಹೇಳಿ, ತೃಪ್ತರಾಗಿರ್ತೇವೆ. ತೃಪ್ತಿ ಆದಾಗ ಏನಾಗತ್ತೆ? ನಮ್ಗೇನಾಗುತ್ತೆ? ಸ್ವಲ್ಪ ಅಹಂಕಾರ ಜಾಸ್ತಿ ಆಗುತ್ತೆ ಅಲ್ವಾ? ಎದ್ದೋಗಿ ತಲ್ದಿಮ್ ತವರ ಬದಲು ಎತ್ಕೊಂಬ ತಲ್ದಿಮ್ ಅಂತೀವಿ ನಾವು. ಹೊರಗಡೆ ಕೈ ತೊಳೆಯೋ ಬದಲು ಇಲ್ಲೇ ತಗೊಂಬ ಬಾಣ್ಲಿ, ಇಲ್ಲೇ ತೊಳ್ಕೊಳ್ತೀನಿ ಬಿಟ್ಟರೆ ಅಲ್ಲೇ ಸ್ನಾನ ಮಾಡಿಸ್ಕೊಂಡ್ಬಿಡ್ತಾರೆ. ಅಹಂಕಾರ ಬಂದ್ಬಿಡ್ತದೆ ನಮಗೆ. ಅದಕ್ಕೆ ಅಪ್ಪ ಹೇಳ್ತಾರೆ ಮದ ಬಂದ್ಬಿಡ್ಬಾರ್ದು. ಐಗುಪ್ತ ದೇಶದ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನ
ಮರಿಬೇಡಿ. ಇವೆಲ್ಲ ನಾನು ಕೊಟ್ಟಿರೋದು ನಿಮಗೆ. ಒಡವೆ ಆಗಲಿ, ನೆಕ್ಲೆಸ್ ಆಗಲಿ, ಮನೆ ಆಗಲಿ, ಸ್ವಂತ ಫ್ಲಾಟ್ ಆಗಲಿ, ಆರೋಗ್ಯ ಆಗಲಿ, ರೂಪ ಆಗಲಿ, ಅಲಂಕಾರ ಆಗಲಿ, ತೇಜಸ್ ಆಗಲಿ, ಕಂಪನಿ ಆಗಲಿ, ಸ್ಕೂಟರ್ ಆಗಲಿ, ಕಾರ್ ಆಗಲಿ, ಐಫೋನ್ ಆಗಲಿ, ಐಪ್ಯಾಡ್ ಆಗಲಿ, ಎಲ್ಲ ವಸ್ತುಗಳು ಯಾರು ಕೊಟ್ಟಿರೋದಂದ್ರೆ ದೇವರೇ ಕೊಟ್ಟಿರೋದು. ನಾನು ಬಟ್ಟೆ ಹಾಕೊಳ್ಳೋ ಮುಂಚೆ ಇದೆಲ್ಲ ಬಟ್ಟೆ ಇಟ್ಬಿಟ್ಟು ಫಸ್ಟ್ ಹೇಳ್ತೀನಿ, ದೇವರೇ ಅಪ್ಪ ಸಲ್ಯೂಟ್ ಲಾರ್ಡ್, ಸೋತ್ರಪ್ಪ, ಮುಟ್ಲಪ್ಪ, ಹಾಕೋ ಮಗನೆ ಅಂತಾರೆ. ಏನೋ ಕೊಟ್ಟರುಂಬಿಟ್ಟಂಗೆ ಹಾಕೊಂಬಿಡಲ್ಲ. ಅದು ಹಾಕೋ ಮುಂಚೆ ಅಪ್ಪನ ಥ್ಯಾಂಕ್ಸ್ ಹೇಳ್ತೀನಿ, ದೇವ್ರು ಇದೆಲ್ಲ ಹಾಕ್ಕೊಳ್ತೀನಪ್ಪ, ಹಾಕೋ ಮಗನೆ, ಹೋಗು ನನ್ನ ಬಗ್ಗೆ ಮಾತಾಡು, ಎಲ್ಲ ಹಾಕೊಂಡು ಘನವಾಗಿ ಮಾತಾಡು, ಇದೆಲ್ಲ ನಾನು ನಿನ್ನ ಕೊಟ್ಟಿದ್ದೀನಿ ಅಂತ ಮಾತಾಡು. ಯಾವತ್ತಾದರೂ ಒಂದಿನ ನಿಮ್ಮ ಹತ್ರ ಮುಂದೆ ನಾನು ನಿಮ್ಮ ಹತ್ರ ಕೇಳಿದ್ದೆ, ನಾನು ಕೋಟ್ ಚೆನ್ನಾಗಿದೆಯಾ ಸಿಸ್ಟರ್ ಅಂತ ಕೇಳಿದ್ದೀನಾ ಬ್ರದರ್? ಕೇಳ್ಕ ಮಾಟೆ ಏನಾಯ್ತು கொடுத்தவர் கர்த்தருங்க, அவர்கிட்ட நான் சொல்வேன், ஆண்டவரே நல்லா இருக்குதுப்பா, என்னை நல்லா வச்சிருக்கிறப்ப, ನಾನು ಚೆನ್ನಾಗಿ ಇಟ್ಟಿದ್ಯಪ್ಪ, ಚೆನ್ನಾಗಿ ಬಟ್ಟೆ ಹಾಕಿದ್ಯಪ್ಪ, ಇವಾಗ ಚೆನ್ನಾಗಿ ಕೊಟ್ಟವ್ರ ಬಗ್ಗೆನೇ ನಾನು ಮಾತಾಡೋಕೆ ಹೋಗ್ತೀನಪ್ಪ. ಒಂದು ವೇಳೆ ಯಾರ ಬಂದು ಸಿಸ್ಟರ್ ಬ್ರದರ್ ನೀನು ತುಂಬ ಚೆನ್ನಾಗಿದೆ ಅಂದರೆ ನಾನು ಹೇಳ್ತೀನಿ, ಇಲ್ಲ ಇಲ್ಲ ಇದು ಕರ್ತರ್ ಕೊಡ್ತಾರಮ್ಮ, ಅಂದ ಮಗಿಮೆ ಕರ್ತನ ಕೊಡ. ಮರಿಬಾರ್ದು ಅಂದ್ರೆ ಏನು ಗೊತ್ತಾ, ಆ ಆಂಕರ್, ಆ ಮೈಮೆ ನೀವು ತಗೋಬಾರ್ದು ಅಂತ ಅರ್ಥ. ಕಾರಲ್ಲಿ ಏನು ಬ್ರದರ್, ಏನು ಸಿಸ್ಟರ್ ಕಾರಲ್ಲಿ ಕೂದ, ಇದು ಕಾರ್ ನಮ್ಮ ಮಾವ ಕೊಟ್ಟರು, ಚೆನ್ನಾಗಿದೆ ಫೋಟೋ ಹೊಡ್ಕೋ, ಅದಲ್ಲ, ಇದು ಕರ್ತರ್ ಕೊಡುತ್ತಾರೆ, ಎಲ್ಲ ಕರ್ತ. ಅದಕ್ಕೆ ದಾವೀದ ತುಂಬಾ ಚೆನ್ನಾಗಿ ಹೇಳ್ತಾನೆ, ನನ್ನ ಮನವೇ ಕೊಂಡಾಡು, ಸರ್ವೇಂದ್ರಿಗಳೇ ನನ್ನ ಮನವೇ ಆತನು ಮಾಡಿದ ಒಂದೊಂದು ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಒಂದು ಬಿಡಬೇಡ ಅಂತ ಹೇಳ್ತಾನೆ ನೋಡಿ. ಅವನು ಅವನಿಗೆ ಎಷ್ಟು ರಿಪೇರಿ ಆಗಿರ್ಬೇಕು ಅಷ್ಟೆಲ್ಲ ಕೊಡಬೇಕಾದ್ರೆ, ಚುಮ್ಮಾ ಸೊಲ್ಲ ಮುಡಿಮಾ ಇನ್ನಿಗೆ ನಾವು ಅವಳು ಸೀಕ್ರ ಮಂದಿರೋ ಅಲ್ವಾ. ಭಾಳ ಬೇಗ ನಾವು ಮರಿತೀವಿ, ಬೇಗ ಚೆನ್ನಾಗಿ ಆಗಿದ ತಕ್ಷಣ ಹಳೇದೇ ಮರ್ತು ಬಿಡ್ತೀವಿ ನಾವು. ನನ್ನ ಪ್ರಿಯ ಮಕ್ಕಳೇ, ಒಂದು ದಿನ ನಾವು ಮರಿಬಾರ್ದು. ಯಾಕಂದರೆ ಮನೆ ಕೊಟ್ಟೋನು ಅವರೇ, ಒಡವೆ ಕೊಟ್ಟೋನು ಅವರೇ, ದೇಶದಲ್ಲಿ ವಾಸ ಮಾಡೋಕ್ಕೆ ಆಯುಷ್ಕಾಲ ಕೊಟ್ಟವರು ಅವರೇ, ಆರೋಗ್ಯ ಕೊಟ್ಟವರು ಅವರೇ, ನಿನಗೆ ಕೊಟ್ಟ ಮಕ್ಕಳು ಅವರೇ, ಎಲ್ಲ ಅವರೇ, ಎಲ್ಲ. ಅದರಿಂದ ನನ್ನ ದೇವರನ್ನ, ನಿಜವಾದ ದೇವರನ್ನ ಮರಿಬಾರ್ದು ಅಂದ್ರೆ ಏನರ್ಥ, ಅವನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರು. ಯಾವಾಗ ನೀನು ಪ್ರೀತಿ ಮಾಡ್ತೀಯ, ನಿನ್ನ ಹೆಂಡತಿ ನೀನು ಮರೆಯೋದಿಲ್ಲ, ನಿನ್ನ ಗಂಡು ನೀನು ಮರೆಯೋದಿಲ್ಲ, ನಿನ್ನ ಮಕ್ಕಳನ್ನ ನೀನು ಮರೆಯೋದಿಲ್ಲ. ಯಾಕಂದ್ರೆ ನಾವು ಪ್ರೀತಿ ಮಾಡ್ತಾ ಇದೆಯಾ. ಪ್ರೀತಿ ಆವಾಗ ದೇವ್ರು ಏನು ಇಷ್ಟಪಡ್ತಾರೆ, ಅವ್ರು ನಮ್ಮ ಜೊತೆ ವಾಸ ಮಾಡೋಕ್ಕೆ ಇಷ್ಟಪಡ್ತಾರೆ, ಅವ್ರು ನಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ. ಲೆವಿ ಯಾಜಕ ಕಾಂಡ 26ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ, ನಾನು ಅವರ ನಡುವೆ ವಾಸ ಮಾಡುತ್ತೆ. ಓದಿ ಮಾದನ್ನ, ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆಯಾಗಿರುವಿರಿ, ನೀವು ಐಗುಪ್ತ್ಯರಿಗೆ ದಾಸರಾಗಿರಬಾರದೆಂದು ನಿಮ್ಮನ್ನು ಅವರ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು ನಾನೇ. ನಿಮ್ಮನ್ನು ಕುಗ್ಗಿಸಿದ ನೊಗವನ್ನು ಮುರಿದು ನೀವು ನೆಟ್ಟಗೆ ನಿಂತು ನಡೆಯುವಂತೆ ಮಾಡಿದೆನಲ್ಲವೇ. ಅಪ್ಪ ಹೇಳ್ತಾರೆ, ನಾನು ನಿಮ್ಮ ನಡುವೆ ವಾಸ ಮಾಡ್ತೀನಿ. ಸೊ ಹಳೆ ಒಡಂಬಡಿಕೆಯಲ್ಲಿ ಒಡಂಬಡಿಕೆ ಮಾಡ್ತಾರೆ. ಏನು ಒಡಂಬಡಿಕೆ ಮಾಡ್ತಾರೆ ದೇವ್ರು? ಏಸಪ್ಪ, ನಾನಿಂದ ಒಡಂಬಡಿಕೆ ಮಾಡ್ತೀನಿ, ನಿನ್ನ ಮೂಲಕ ಭೂಮಿ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗ ಮುಂಚೆ ನಾನೇನು ಮಾಡ್ಬಿಡ್ತೀನಿ, ಫಸ್ಟ್ ನಾನು ನಿನ್ನನ್ನು ದೊಡ್ಡ ಜನಾಂಗ ಮಾಡ್ತೀನಿ, ನಿನ್ನ ಹೆಸರನ್ನು ಪ್ರಖ್ಯಾತ ಪಡಿಸ್ತೀನಿ, ನಿನ್ನ ಮೂಲಕ ನಿನ್ನ ಆಶೀರ್ವಾದ ನಿಧಿ ಆಗ್ತೀಯಾ, ನೀನು ಎಲ್ಲದರಲ್ಲೂ ಶ್ರೀಮಂತನಾಗ್ತೀಯಾ. ಇದೆಲ್ಲ ಏನಕ್ಕೆ ನಾನು ಕೊಡ್ತೀನಿ ಅಂದರೆ, ನೀನು ಇನ್ನೊಬ್ಬರಿಗೆ ಆಶೀರ್ವಾದ ಇರಬೇಕು, ಅದಕ್ಕಾಗಿ ನಾನು ಕೊಡ್ತೀನಿ ಅಂತ ಹೇಳ್ತಾರಪ್ಪ. ಅರ್ಥವರ್ಗಳಿಗೆ ನೀವು ಆಶೀರ್ವಾದವಾಗಿ ಮಾರ வேண்டும் சொல்லித்தான் கர்த்தர் உங்களை ஆசீர்வதிக்கிறார். ಏನೋ ನಾನು ಕೊಟ್ಬಿಟ್ಟಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ಟಾಪ್ ಆಗಿದ್ದೀನಿ ಅಂತ ಹೆಸರು ಹೊಗಳ್ಕೊಳ್ಳೋಕ್ಕಲ್ಲ. ಈ ಹೊಗಳಿಕೆ, ಈ ಮಹಿಮೆ, ಈ ಗ್ಲೋರಿ, ಎಲ್ಲ ಸ್ತುತಿ ಆ ಪರಲೋಕ ದೇವರಿಗೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನೀವು ಸ್ತುತಿ ಮಾಡ್ಬೇಕಾ ಅಪ್ಪ, ಎಲ್ಲವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಅದನ್ನು ಕಿತ್ತು ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡಿ ನಮ್ಮ ಸೇವೆ ಕೊಡಿ. ಇವತ್ತು ಈ ಸಭೆ ಇಷ್ಟು ದೊಡ್ಡ ಸಭೆ ಕಟ್ಟಿದ್ದೀವಿ ಅಂದರೆ ನೀವು ಅನ್ಸ್ಕೊಂಡ್ಬಿಡ್ತೀರಾ ದೊಡ್ಡ ಪರಿಶ್ರಮದರೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಎಲ್ಲ ಅಳೆದು ಹೋದ ಜನನೇ ಕೊಟ್ಟಿದ್ದಾರೆ ರೀ. ಲಂಚ ತೊಗೊಂಡೋದವರು, ಕರಪ್ಷನ್ ಆಫೀಸರ್ ಆದವರು, ಅಂಥವ್ರಿಗೆಲ್ಲ ಹುಷಾರಿಲ್ದವ್ರಿಗೆ ನಾವು ಪ್ರಾರ್ಥನೆ ಮಾಡಿದಾಗ 50,000 1 ಲಕ್ಷ ಹಾಕಿಲಿಟ್ಟು ಹೋದವರು ಆ ದುಡ್ಡೆಲ್ಲ ತೊಗೋಬೋದಾ? ಅಯ್ಯೋ ಬ್ರದರ್, ಅದೆಲ್ಲ ವಾಂಗಿಟ್ಟಿಂಗ್ಲಾ ನೀವು? ವಾಂಗಕೂಡದ ಜಕಾಯಿ ಹತ್ರ ದೇವರು ಅರ್ಧ ಆಸ್ತಿಗೆ ತಗೊಳ್ತಾರಲ್ಲ, ಕರಪ್ಟೆಡ್ ಮನಿ ತಾನೇ ಅದು. ಅಲ್ಲಿ ಜನ ಹೇಳ್ತಾರೆ, ಇವನು ಪಾಪಿಯಾದ ಮನುಷ್ಯನ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಏಸಪ್ಪನ ಬಗ್ಗೆ ಮಾತಾಡ್ತಾರಲ್ಲ, ಅವ್ರ ಮನೆಗೆ ಹೋಗೋಣ ಅರ್ಧ ಆಸ್ತಿ ಕೊಡಬೇಕಾದ್ರೂ ಕೂಡ ಅಪ್ಪ ಹೇಳ್ತಾರೆ, ಇವತ್ತು ಈ ಮನೆಗೆ ರಕ್ಷಣೆ ಆಯ್ತು ಅಂತ ಸ್ವೀಕಾರ ಮಾಡ್ಕೊಂಡ್ಬಿಟ್ರು ಆಫೀಸರ್ ಇವರು. ಆಗ ಮನುಷ್ಯ ಕರಪ್ಟ್ ಆಗಿದ್ದಾನೆ, ಆದರೆ ಹಣ ಕರಪ್ಟ್ ಆಗಿಲ್ಲ.
ಹಣ ಬಂದು ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಶುದ್ಧ ಆಗುತ್ತೆ. Amen. Hallelujah. ಸೊ ಮನಿ ಇಸ್ ದ ಫಾಸ್ಟೆಸ್ಟ್ ವೆಹಿಕಲ್. ಗಾಡ್ ವಾಂಟ್ಸ್ ಮನಿ ಟು ಫ್ಲೋ ಫ್ರಮ್ ಹ್ಯಾಂಡ್ ಟು ಹ್ಯಾಂಡ್, ಫ್ರಮ್ ಚರ್ಚ್ ಟು ಚರ್ಚ್. ದೇವರ ಸೇವೆಯಿಂದ ಸೇವೆಗೆ ಹಣ ನದಿ ಥರ ಹರ್ಕೊಂಡು ಹೋಗ್ಬೇಕು. ಅದೆಲ್ಲೂ ಬ್ಲಾಕ್ ಆಗಬಾರ್ದು. ಯಾವಾಗ ಅದನ್ನು ಬ್ಲಾಕ್ ಆಗುತ್ತೆ ಅದಕ್ಕೆ ಬ್ಲ್ಯಾಕ್ ಮನಿ ಅಂತ ಹೇಳ್ತಾರೆ. ಸರ್ಕಾರ ಹೇಳತ್ತಿದ್ದು ಬ್ಲ್ಯಾಕ್ ಮನಿ. ಸ್ವಾತಿಯವ್ರ ಮನೆ 2 ಕೋಟಿ ಇಟ್ಕೊಂಡವ್ರೆ, ಪೊಲೀಸವ್ರು ಬಂದ್ಬಿಡ್ತಾರೆ, ಉಶೋಶೋ சொல்லாதீங்க பிரதர், அது பிளாக் ஆயிடுச்சு. இப்போ சர்க்கார் சொல்லுது நீ ஏன் பிளாக்கை வச்சுட்ட, ವೈಟ್ ಹೆಂಗೆ ವೈಟ್ ಇಳತ್ತ, ಬ್ಲ್ಯಾಕ್ ಹೆಂಗೆ ಬ್ಲ್ಯಾಕ್ ಉಳ್ಳೆ, 2 ಬ್ಲ್ಯಾಕ್ வெளியோ, ಬ್ಲ್ಯಾಕ್ ತೆಗಿ ಹೊರಗಡೆ, ಇದು ಉಂದಿಲ್ಲ ಇದು ಎಂದೆன்னு சொல்லி ಸರ್ಕಾರ ವಾಂಗಿಡೋ ಇರ್ಕ್ರಿಂಗ್ಲಾ. ಸರ್ಕಾರ ಏನು ಮಾಡುತ್ತೆ, ನೀವು ಹೋಗಿ ಕೇಳೋಕ್ಕಾಗತ್ತಾ? ಕೇಳಿದ್ರೆ ಲೆಕ್ಕಪತ್ರ ತೋರಿಸೋನತ್ತೆ. ನೋಡು ಬಂಟೆ ಹೊಡಿತಾ ಇರ್ತದೆ. ಸರಿ ಕರ್ಕೊಳ್ಳಿ, ಯಾರು ಆಗ್ತಾ ಇದ್ರೆ ಮನೇಲಿ ಬ್ಲ್ಯಾಕ್ ಮನಿ ಇದೆ ಅಂತ ಅರ್ಥ. ಬ್ಲ್ಯಾಕ್ ಮನಿ ಬಂದಿದ್ದ ತಕ್ಷಣ ನಿನ್ನ ಮನೇಲಿ ನಿನ್ನ ಮನೇಲಿ 1 ಕೋಟಿ ರೂಪಾಯಿನ 2 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕ ಎಲ್ಲ ಪೇಪರ್ಸ್ಗಳು. ಅದು ಬಿಟ್ಟು ಇನ್ನು 18 ಕೋಟಿಗೆ ಬೆಲೆ ಇಲ್ಲ ಅಲ್ಲಿ. 18 ಕೋಟಿಗೆ ಪೇಪರ್ ಇಲ್ಲ. 18 ಕೋಟಿನ ಇಲ್ಲಿಗಲ್ ಆಗಿ ಸಂಪಾದನೆ ಮಾಡಿದ್ಯಾ. ಇಲ್ಲಿಗಲ್ ಆಗಿ ಸಂಪಾದನೆ ಮಾಡಿದ ದುಡ್ಡನ್ನ ಸರ್ಕಾರಕ್ಕೆ ಆದ್ಯತೆ ಇದೆ, ಸರ್ಕಾರಕ್ಕೆ ಆಲ್ ರೈಟ್ಸ್ ಇದೆ, CBIಗೆ ಆಲ್ ರೈಟ್ಸ್ ಇದೆ, ಈಡಿಗೆ ಆಲ್ ರೈಟ್ಸ್ ಇದೆ. ಅದನ್ನ ತೆಗೆದುಕೊಂಡ್ಬಂದು ಸರ್ಕಾರಕ್ಕೆ ಅಧೀನ ಮಾಡಿದ್ರೆ ಸರ್ಕಾರ ತನ್ನದೇ ಆದ ಕಾರ್ಯಗಳಲ್ಲಿ ಉಪಯೋಗ ಮಾಡುತ್ತೆ. ಒಂದು ಸರ್ಕಾರನೇ ಬ್ಲ್ಯಾಕ್ ಮನಿ ಬೇಡ ಅಂದ್ರೆ ಅದು ತನ್ನ ವಶಕ್ಕೆ ತಗೊಳ್ಳೋದಾದ್ರೆ, ಇವತ್ತು ನೀವು ಬ್ಲ್ಯಾಕ್ ಮನಿ ಇಟ್ಕೊಂಡಿರೋದಾದ್ರೆ ದೇವರು ಅದನ್ನು ತೆಗೆದುಕೊಳ್ತಾರೆ ದೃಷ್ಟಿಯಿಂದ. God will take, he will snatch, he will grab that money from a wicked man and he'll give to the person who shows pity on the poor people. ಬಡವರ ಮೇಲೆ ದಯೆ ತೋರಿಸೋನಿಗೆ ಹಣನ ಏನು ಮಾಡ್ತಾರೆ ದೇವರು, ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಆಗತ್ತದು ದೇವ್ರ ಸ್ತೋತ್ರ. ಅದಕ್ಕೆ ಕುತೂಕಾಲ ಅಂತಾರೆ, ಸೀಸನ್ ಟೈಮ್. ಈ ಸೀಸನ್ ಟೈಮಲ್ಲೇ ನೀವು ಬೀಜ ಬಿತ್ತುತ್ತಾ ಇದ್ದೀರಾ 1800 ಬೀಜಗಳನ್ನ. ಈ ಬೀಜ ಬಿತ್ತೋದೇನಕ್ಕೆ ಅಂದರೆ ಆ ಕುತೂಕಾಲ ನನ್ನ ಕಾಲ ಆಗಬೇಕು. This harvest season must become my season. This harvest become my mega harvest season. ಈ ಒಂದು ಬೆಳೆ ಕಾಣಿಕೆ ಆಶೀರ್ವಾದ ಹಬ್ಬ ನನ್ನದಾಗಬೇಕು, ನನಗೆ ಬರಬೇಕು, ನಾನು ಎಲ್ಲದಲ್ಲೂ ಪ್ಲೆಂಟಿಯಾಗಿ ಆಶೀರ್ವಾದ ಪಡಿಬೇಕು ಅನ್ನುವಂಥ ಗಮನ ಬರಬೇಕು. ಅದಕ್ಕೆ ಪ್ರೀತಿ ಮಾಡಬೇಕು, ಹೃದಯದಲ್ಲಿ ಇಡಬೇಕು, ಅಭ್ಯಾಸ ಮಾಡಬೇಕು, ಗಮನದಿಟ್ಟು ಅರಿಕೆ ಮಾಡಬೇಕು. ಒಂದು ದಿನಕ್ಕೆ ಏನು ಮಾಡಬೇಕು, 4 ಬಾರಿ ಇವುಗಳ ವಿಷಯದಲ್ಲಿ ಮಾತಾಡಿ. 4 ಸತಿ ಸದ್ಯಕ್ಕೆ ಹೇಳುತ್ತೆ. ನಾನು 4 ಸತಿ ಹಂಗೆ ಹಾಕಿದ್ದೀನಿ. ನೀನು 400 ಸತಿನೂ ಹೇಳ್ಬೋದು, 4000 ಸತಿನೂ ಹೇಳ್ಬೋದು, ನಿನಗೆ ಬಿಟ್ಟಿದ್ದು. ನೀವು ಟಯರ್ಡ್ ಆಗಬಾರ್ದು. ನೀವು ಎಷ್ಟು ಪ್ರೀತಿ ಮಾಡ್ತೀರಾ. ಹೆಂಡತಿ ಮೇಲೆ ಪ್ರೀತಿ ಇತ್ತು ಅಂದರೆ ಅವನು 100 ಗ್ರಾಮ್ ಮಾಂಸ ತರಲ್ಲ. ಹೆಂಡತಿ ಮೇಲೆ ಪ್ರೀತಿ ಇದ್ದಿದ್ರೆ ಒಂದು 5-6 ಕೋಳಿಗಳದ್ದು ಕಾಲು ತೊಗೊಂಬರಲ್ಲ. ಅವನು ಕೋಳಿನೇ ತೊಗೊಂಬರ್ತಾನೆ. ಕಾಲು ತಂದು ಕೊಟ್ಟು ಹೆಂಡತಿಗೆ ಉನ್ನ ರೊಂಬ ನೇಸಿಕ್ರೆ ನಾ ಇಂದ ಕಾಲು ಕೊಡ್ತಾ ನೇಸಿಕ್ರೆ ತಿರುಟಿ ನಾಯಿ ಪೋ ಅಪಾಲೆ, ನನ್ನ ತುಂಬ ಪ್ರೀತಿ ಮಾಡ್ತೀಯಾ ಏನೋ 6 ಕಾಲು ಕೊಡ್ತಿಟ್ಟು ரொம்ப ಅನ್ಬಾ ಮುಂಚಿಕೆ ಉಂಗ ಅಮ್ಮ ಮೇಲೆ ಪೊಡು, ಪೋ ಅಮ್ಮ ಮೇಲೆ ಹಾಕೋ ಹೋಗು, ನಿಮ್ಮ ತಾಯಿ ಮೇಲೆ ತಲೆ ಮೇಲೆ ಹಾಕೋ ಹೋಗು. ನನಗೇನು ಬೇಕು, ನನಗೆ ತೊಡೆ ಬೇಕು, ತೊಡೆ ಬ್ರೆಸ್ಟ್ ಮೀಟ್ ಬೇಕು, ನನಗೆ ತೊಡೆ ಮಾಂಸ ಬೇಕು, ಲೆಗ್ ಪೀಸ್ ಬೇಕು. ನೀ ಬಂದು ಕಾಲು ತಂದಿದ್ಯಾ ಚಿಪಣ ನನ್ನ ಮಗನೇ. ಇದೇನ ಲವ್ ಅಂತೀಯ. ನಿನ್ನ ಲವ್ಗೊಂದು ಬೆಂಕಿ ಹಾಕ, ನೀನು ಒಂದು ಬೂದಿ ಹಾಕ, ನಿನ್ನ ಬಾಯಿ ಮುಚ್ಚಾಗ, ನಿನ್ನ ಬಾಯಿ ಬಿದ್ದೋಗ ಎಲ್ಲ ಬಂದ್ಬಿಟ್ಟು ಅವ್ರಿಗೆ ಕೋಳಿಗೆ ಲಕ್ಕ ಹೊಡೆದ್ಬಿಡ್ತದೆ ನಾಗರಾಜ. ನೀ ಅನ್ಬು ಕೂರ್ರಣ್ಣ, ಅನ್ಬು ಎಪ್ಪಡಿ ಆ ಪ್ರೀತಿ ಹೆಂಗೆ ತೋರಿಸ್ತೀರಾ, ಓವರ್ಫ್ಲೋ. ಮಾವ வந்துட்டாருன்னா ஐயோ இவ்வளோ பேக், இங்கே யார் பேக், இங்கே ஒரு பேக்கு, இல்லொரு பேக், இல்லை தலைமையில முட்டை, என்னடா இது, ஐயோ அன்புப்பா உன் மேல அன்புப்பா, ஐயோ மாமா என்ன மாமா நீ மாமா இல்லை நீ கடவுள் மாமா, ನೀ ಮಾಮ ಅಲ್ಲ, ನೀ ನನ್ನ ಪಾಲ್ಗೆ ದೇವರು ಮಾಮ. ಏನು ತಲೆ ಮೇಲೆ ಮಕ್ರಿ, ಇಲ್ಲೊಂದೆರಡು ಬ್ಯಾಗು, ಇಲ್ಲೊಂದೆರಡು ಬ್ಯಾಗು, ಇಲ್ಲೊಂದೆರಡು ಮೂಟೆ, ಇಲ್ಲೊಂದೆರಡು ಆ ಚಿವೆಲ್ ಬಾಕ್ಸಿಗೆ ಹಿಡ್ಕೊಂಡು ಎಲ್ಲ ಎತ್ಕೊಂಡು ಹಿಂಗೆ ಬಂದ ಅಂದರೆ ಅವ್ರೇನು ಹೇಳ್ತಾರೆ, ಯಪ್ಪ ಏನು ಎಲ್ಲರೂ ಪ್ರೀತಿ ಮಾಡ್ಬಿಡ್ತಾರೆ. ಯಾಕಂದರೆ ಅವನು ಕೊಡ್ತಿರುವಂಥ ಪ್ರೀತಿ ಇಟ್ ಶೋಸ್ ಬೈ ದ ಫ್ರೂಟ್ ವಾಟ್ ಈಸ್ ಗಿವಿಂಗ್. ಆಗ ನೀ ದೇವ್ರ ಪಾದಕ್ಕೆ ಬರ್ತೀಯ ಅಂದರೆ ಹೌ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಲವ್. ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಲವ್ ಬೈ ಗಿವಿಂಗ್ ದಟ್ ಆಫರಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವ್ರ ಮುಂದೆ ಆ ಕಾಣಿಕೆ ತರ್ತೀಯಲ್ಲ, ನಿನ್ನ ಹೃದಯ ಎಂಥ ಹೃದಯ ಇದೆ ಅನ್ನೋದು ದೇವರಲ್ಲಿ ಆ ಕಾಣಿಕೆ ಮೂಲಕ ನೋಡ್ತಾರೆ. ಸೊ ಗಾಡ್ ಟೆಸ್ಟ್ ಯುವರ್ ಹಾರ್ಟ್ ಬೈ ಗಿವಿಂಗ್ ದ ಥ್ರೂ ದ ಮನಿ. ಆ ಮನಿ ಈಸ್ ದ ಎಕ್ಸ್ಚೇಂಜ್ ಮೀಡಿಯಾ. ಹೇಗೆ ಪ್ರಪಂಚದಲ್ಲಿ ಹಣಕಾಸಿದ್ರೆ ಹೇಗೆ ಈ ಭೂಮಿಯೊಳಗೆ ನೀವು ಎಲ್ಲ ವಿಧವಾದ ವಿನಿಮಯ ಮಾಡ್ಕೋಬೋದು,
ಅಲ್ವಾ? ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಹಣ ಬೇಕು ನಿಮಗೆ. ಬ್ಯಾಗ್ ಇದ್ರೆ ಸಾಲದು, ಗಾಡಿ ಇದ್ರೆ ಸಾಲದು, ತಲೆ ಇದ್ರೆ ಸಾಲದು, ಕೈ ಕಾಲಲ್ಲಿ ನಡೆಯಂಗಿದ್ರೆ ಸಾಲದು, ಎಲ್ಲ ಜೊತೆಗೆ ಏನಿರ್ಬೇಕು ಜೋಬಲ್ಲಿ? ಪಣ ವೇಣಗೋ ಅಲ್ಲ. ಫ್ರಿಜ್ ಅಂಗಡಿಗೆ ಹೋಗ್ಬಿಟ್ಟು ಈ ಒಳ್ಳೆ ಫ್ರಿಜ್ ಕೊಟ್ಬಿಟ್ಟು ನನಗೆ, ನಾನು ತೊಗೊಂಡ್ಬಿಡ್ತೀನಿ. ತಗೊಳ್ಳಿ ಮೇಡಮ್, ಎಷ್ಟಾಯ್ತು ಬಿಲ್ಲೆಲ್ಲ ಕೇಳ್ಬಿಟ್ಟು. ನಿನ್ನ ಹೆಸರೇನು? ನನ್ನ ಹೆಸರು ಪ್ಯಾಟ್ರಿಕ್ಕು. ನನ್ನ ಹೆಸರು ಮೇರಿ. ನಾ ಇಬ್ಬರು ಕ್ರಿಶ್ಚಿಯನ್ ಅಲ್ವಾ, ಬಾ ಇಬ್ಬರು ತಪ್ಕೊಳ್ಳೋಣ. ಅದೆಲ್ಲ ಕೇಳಬಾರ್ದು ನೀನು, ನಾ ಮನೆಗೆ ತೊಗೊಂಡೋಗ್ತೀನಿ ಅಂತ ಕೇಳ ಒಂದು ಒದ್ದು ಕಳಿಸ್ತಾನೆ. ಮೂಡಿನ ಕಾಸು ಕೊಡ್ತೀನಿ ಪೋ. ತಪ್ಕೊಳ್ಳೋದೆಲ್ಲ ಬೇಡ ಇಲ್ಲಿ, ಫಸ್ಟ್ ಕಾಸು ಕೊಟ್ಬಿಟ್ಟು ಹೋಗು ಮಾಮಿ, ಹಂಗೆಲ್ಲ ಮಾಡಬೇಡ ಅಂತ ಹೇಳ್ತಾನೆ. ನಾ ಕಾಸು ಕೊಡ್ತೀನಿ ಎತ್ತೀನಿ ಒಂದ್ರ ಕಡೆ. ಆಗ ಒಂದೊಂದು ಟ್ರೇಡಿಂಗ್ ಮಾಡಬೇಕಂದ್ರೂ ಕೂಡ ವಿನಿಮಯ, ಹಣ ವಿನಿಮಯ ಅಂತ ಹೇಳ್ತಾರೆ. ಅದಕ್ಕೆ ಹಣ ಕೊಟ್ಟು ನೀವು ತೊಗೊಂಡು ಬರಬೇಕು. ಹಣ ಇದ್ದಾಗ ಈ ಲೋಕದ ವಸ್ತುಗಳನ್ನ ನೀವು ತೊಗೊಂಬರ್ಬೋದು. ನೋಡಿ, ಈ ಪುಲ್ಪಿಟ್ ಒಂದು ಹಣ ಕೊಟ್ಟು ತೊಗೊಂಬಂದಿದ್ದೀನಿ. ಈ ಮೈಕ್ ಅಂಗಡಿಲಿತ್ತು, ಅಂಗಡಿಲಿದ್ದ ಮೈಕ್ನ ನಾನು ಕರೆ ಕೊಟ್ಟು ಇದನ್ನು ತೆಗೆದುಕೊಂಡ್ಬಂದು ಇಲ್ಲಿ ಇಟ್ಟಿದ್ದೀನಿ ನಾನು. ಒಬ್ಬರು ತಂದು ಕೊಟ್ಟಿದ್ದಾರೆ. ಈಗ ಸೋಫಾ ಇದೆ, ಈ ಸೋಫಾ ಯಾರೋ ಒಬ್ಬ ಮಾಡಿದ್ದಾನೆ. ಇದನ್ನು ಈ ಸೋಫಾ ಬರೋದಕ್ಕೆ ಸ್ತೋತ್ರದ ಬಂದ್ಬಿಡಲ್ಲ ಅದು. ಅದಕ್ಕೆ ಏನು ಮಾಡ್ಬೇಕು? ಲೋಕದಲ್ಲಿ ವಿನಿಮಯ. ಒಂದು ಹಣ ಕೊಟ್ಟಾಗ ವಸ್ತು ನಿಮ್ಮ ಮನೆಗೆ ಬರುತ್ತೆ. ಇದು ಪರಲೋಕದ, ಇದು ಭೂಲೋಕದಲ್ಲಿರುವಂಥ ವ್ಯವಹಾರ. ಆದರೆ ಪರಲೋಕದಲ್ಲಿರುವ ವ್ಯವಹಾರಗಳಲ್ಲಿ ಪರಲೋಕದಲ್ಲಿ ದೇವರು ದೊಡ್ಡ ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ. ಇವಾಗ ಆ ಆಶೀರ್ವಾದ ನೀನು ಪಡ್ಕೋಬೇಕಾದ್ರೆ ಏನು ಮಾಡಬೇಕು? ಅದಕ್ಕೊಂದು ಕರೆನ್ಸಿ ನೋಟ್ ಇಟ್ಟಿದ್ದಾನೆ. ಆ ಕರೆನ್ಸಿ ನೋಟೇ FAITH, ಫೇತ್, ನಂಬಿಕೆ. ದ ಫೇತ್ ಇಸ್ ದ ಕರೆನ್ಸಿ ಆಫ್ ದ ಗಾಡ್ಸ್ ಕಿಂಗ್ಡಮ್ ಆ್ಯಂಡ್ ದ ನೋಟ್ ಇಸ್ ದ ಕರೆನ್ಸಿ ಆಫ್ ದಿಸ್ ವರ್ಲ್ಡ್. ಓಕೆ, ದಟ್ ಈಸ್ ಅ ವಿಸಿಬಲ್ ವರ್ಲ್ಡ್, ದಿಸ್ ಇಸ್ ಎ ಇನ್ವಿಸಿಬಲ್ ವರ್ಲ್ಡ್. ಈ ಕಾಣತಕ್ಕ ಪ್ರಪಂಚದಲ್ಲಿ ಕಾಣುವ ನೋಟ್ಗಳು ಇಟ್ಟಿದ್ದಾರೆ. ಆ ಕಾಣುವ ನೋಟ್ ಕೊಟ್ಬಿಟ್ಟು ಏನು ಮಾಡ್ತೀವಿ? ಈ ಸೋಫಾ ತರ್ತೀವಿ, ಫ್ರಿಡ್ಜ್ ತರ್ತೀವಿ, ಫ್ಯಾನ್ ತೊಗೊಂಬರ್ತೀವಿ, ಚೇರ್ ತೊಗೊಂಬರ್ತೀವಿ, ಡೈನಿಂಗ್ ಟೇಬಲ್ ತೊಗೊಂಬರ್ತೀವಿ. ಕಾಣುವ ಪ್ರಪಂಚ, ಕಾಣುವ ನೋಟು, ಕಾಣುವ ವಸ್ತು. ಆಗ ಕಾಣದೇ ಇರೋ ಪ್ರಪಂಚ, ಕಾಣದೇ ಇರೋ ಪ್ರಪಂಚದಲ್ಲಿ ನಂಬಿಕೆ ನಮ್ಗೆ ಕಾಣಲ್ಲ. ನಂಬಿಕೆಯೋ ನಾವು ಕಾಣದೇ ಇರುವ ತಕ್ಕದಲ್ಲಿ ಭರವಸೆ. ಇಬ್ರಿಯ ಪುಸ್ತಕ 11ನೇ ಅಧ್ಯಾಯ ಹೇಳುತ್ತೆ, ನಂಬಿಕೆಯೋ ನಾವು ಭರವಸೆ ಇಡುವ ವಿಷಯಗಳಲ್ಲಿ ನಂಬಿಕೆ ಎಂದಿರೋದು, ಕಾಣದಿರೋ ವಸ್ತುಗಳನ್ನು ನಿಜವೆಂದು. ಓದಿ ಅದನ್ನ 11:1. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನೋಡಿ, ನಂಬಿಕೆ ಏನಿದೆ? ನಾವು ನಿರೀಕ್ಷಿಸುವ ವಿಷಯದಲ್ಲಿ ಭರವಸೆದಿಂದ ಇರುವುದು. ನೋಡಿ, ಇವಾಗ ಕಣ್ಣಿಗೆ ನಾವು ನಿರೀಕ್ಷೆ ಇಟ್ಟಿದ್ದೀವಿ. ನಮ್ಮ ಕಣ್ಣು ಕಾಣ್ತಿರೋದು ಜ್ವರ, ವ್ಯಾಧಿ. ಕಣ್ಣು ಕಾಣ್ದಿರೋದು ಆರೋಗ್ಯ. ಆ ಕಣ್ಣು ಕಾಣ್ದಿರೋ ಆರೋಗ್ಯನ ನಾವು ವಿಶ್ವಾಸದಲ್ಲಿ ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆಯಿಂದ ಇರೋದು. ಕಣ್ಣಿಗೆ ಹೇಳಿ, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ನಂಬೋದು. ನಿಮ್ ಕಣ್ಣು ಕಾಣ್ತಾ ಇಲ್ಲ ಆರೋಗ್ಯ, ನಿಮ್ ಕಣ್ಣಿಗೆ ಆರೋಗ್ಯ. ಕಣ್ಣು ಕಾಣ್ತಾ ಇಲ್ಲ. ಆ ಕಣ್ಣು ಕಾಣ್ತಿರೋದೇನು ಶಾನ್? ರೋಗ ಕಾಣ್ತಾ ಇದೆ, ವ್ಯಾಧಿ ಕಾಣ್ತಾ ಇದೆ, ನೋವು ಕಾಣ್ತಾ ಇದೆ. ಯು ಕ್ಯಾನ್ ಫೀಲ್ ಇಟ್. ಆದರೆ ಕಣ್ಣು ಕಾಣ್ದೇ ಇರೋದು ವ್ಯಾಧಿ, ಕಣ್ಣು ಕಾಣ್ದೇ ಇರೋದು ಆರೋಗ್ಯ, ಕಣ್ಣು ಕಾಣ್ದೇ ಇರೋದು ಸಂಪತ್ತು, ಕಣ್ಣು ಕಾಣ್ದೇ ಇರೋದು ಐಶ್ವರ್ಯ, ಕಣ್ಣು ಕಾಣ್ದೇ ಇರೋದು ಆರೋಗ್ಯ, ಕಣ್ಣು ಕಾಣ್ದೇ ಇರೋದು ಜಯ. ಇವುಗಳನ್ನು ನಂಬಿಕೆ ಅನ್ನುವಂಥ ನೋಟ್ ಇಟ್ಕೊಂಡು ನೀವು ಚಲಾವಣೆ ಮಾಡಬೇಕು. ಅದಕ್ಕೆ ದೇವರ ವಾಕ್ಯ ಕೊಡಲ್ಪಟ್ಟಿದೆ. ಹಾಗೆ ವಾಕ್ಯ ನಂಬಿಕೆಯಿಂದ ಆಗ ನಾವು ತಗೊಂಬರ್ಬೇಕಾದ್ರೆ ಆ ನಂಬಿಕೆ ಏನು ಮಾಡುತ್ತೆ? ಕೆಲಸ ಆರಂಭ ಮಾಡುತ್ತೆ. ಆಗ ದೇವರ ವಾಕ್ಯ ಹೇಳುತ್ತೆ, ಕ್ರಿಯೆ ಇಲ್ಲದ ನಂಬಿಕೆ ಸತ್ತು ಹೋದಾಗೆ. ದ ಫೇತ್ ವಿತೌಟ್ ವರ್ಕ್ಸ್ ಇಟ್ಸ್ ಡೆಡ್ ಅಂತ ಹೇಳತ್ತೆ. ನೋಡಿ, ಕ್ರಿಯೆ ಇಲ್ಲದ ನಂಬಿಕೆ ಸತ್ತು ಹೋದಾಗಿದೆ. ಕ್ರಿಯೆ ಇಲ್ಲದ ನಂಬಿಕೆ ಸತ್ತು ಹೋದಾಗಿದೆ. ಆಗ ಆ ಕ್ರಿಯೆ ಇಲ್ಲದ ನಂಬಿಕೆಯಲ್ಲಿ ಏನಿರ್ಬೇಕಂತೆ? ಕ್ರಿಯೆ ಇರಬೇಕು ಅಲ್ವಾ? ಯಾರೋ ಒಬ್ಬ ತುಂಬಾ ಹೊಟ್ಟೆ ಹಚ್ಕೊಂಡ್ ಬರ್ತಾನೆ, ಅಯ್ಯೋ 3 ದಿನ ಊಟ ಮಾಡಿಲ್ಲ. ಅವ್ನು ನೋಡ್ಬಿಟ್ಟು, ಹೆದರ್ಬೇಡ, ನಾನೀಗ ಪ್ರೇ ಮಾಡಿದ್ದೀನಿ, ಹೋಗು, ನಿನ್ಗೆ ಊಟ ಕೊಡ್ತಾರೆ ದೇವರು. ಅವ್ನು ಹೇಳ್ದ, ಅಲ್ಲಪ್ಪ, ನಮ್ಗೇನೋ ಸ್ವಲ್ಪ ಇಡ್ಲಿ ವಡೆನೋ ಕೊಡಪ್ಪ ಸದ್ಯಕ್ಕೆ, ಆಮೇಲೆ ಪ್ರೇಯರ್ ಮಾಡ್ಕೊಳ್ತೀನಿ. ಅವ್ನು ಇಡ್ಲಿ ವಡೆನೂ ಕೊಡದೆ, ನೀರೂ ಕೊಡದೆ. ಹೆದರ್ಬೇಡ, ಫುಟ್ಪಾತ್ ಮೇಲೆ ಬಿದ್ದಿರ್ತಾನೆ, ಹೆದರ್ಬೇಡ, ನಿನಗೆ ಪರಲೋಕದಲ್ಲಿ ಮನೆ ಕಟ್ತಾ. ಅಯ್ಯೋ ನನ್ನ ಮಗನೇ, ಫಸ್ಟ್ ಇಲ್ಲೊಂದು ಚಿಕ್ಕ ಮನೆ ಒಂದು ಕೊಡೋ ಅಂತ. ನಾವು ಫಸ್ಟ್ ಇಲ್ಲಿ ಉಳ್ಕೊಳ್ಳೋದು, ಮಳೆ ಗಿಳಿ ಬರ್ತಾ ಇದೆ, ಅವ್ರು ಚೆನ್ನ ವೀಟನ ಕಟ್ಟಿ ಕೊಡಪ್ಪ. ವಿಶ್ವಾಸಪತಿ ಪೇಸರದು ಏನು ಕೊಡಲ್ಲ, ದೊಡ್ಡದಾಗಿ ಮಾತಾಡೋದು. ಆ ಮಾತು ಕ್ರಿಯೆ ಇಲ್ದಿರೋ ವಿಶ್ವಾಸ ಅನ್ನತ್ತೆ. ಆಗ ಅಬ್ರಾಹ್ಮನ ದೇವ್ರ ಹತ್ರ ಬಂದಾಗ ದೇವ್ರು ಮಾತಾಡಿದ್ರು, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಆಶೀರ್ವಾದ ಮಾಡ್ತೇನೆ, ನಿನ್ನ ಆಶೀರ್ವಾದ ನಿಧಿ ಆಗ್ತೀನಿ ಅಂತ ದೇವ್ರ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿಬಿಟ್ರು ಶಾನನ್ ಅವರೇ. ಇವಾಗ ಅದನ್ನ ತಗೊಳ್ಬೇಕಂದ್ರೆ ಈ ನೀಡ್ ಫೇತ್. ಯು ವಾಂಟ್ ಟು ಎಕ್ಸ್ಪ್ರೆಸ್ ಇಟ್ ಫೇತ್ ಆ್ಯಂಡ್ ಗಿವಿಂಗ್ ಇಸ್ ದ ಆ್ಯಕ್ಟ್ ಆಫ್ ಫೇತ್. ಆಗ ಕೊಡುವಂಥ ವಸ್ತು ಏನು ಮಾಡ್ತಾನೆ ಅವನು? ಆ ದಶಮ ಭಾಗ ಕಾಣಿಕೆ ಬೀಜವನ್ನು ಕೊಟ್ಟು ಆ ಪ್ರೀತಿನ ವ್ಯಕ್ತಪಡಿಸ್ತಾನೆ, ನಂಬಿಕೆನ ವ್ಯಕ್ತಪಡಿಸ್ತಾನೆ. ದೇವ್ರ ನನಗೆ ಬೇಕಪ್ಪ. ಆಗ ಅದು ನಿಮ್ಗೆ ಸ್ವಂತ ಆಗತ್ತೆ. ಇದ್ದೀರಾ ಏನು? ಹಂಗೆ ನೋಡ್ತಾ ಇದ್ದೀರಾ?
ಏನು ಅರ್ಥ ಆಗ್ತಿಲ್ಲ ಬೆದರ್. ಒಂದೇ ಒಂದು ಮನೆ ಬಾಡಿಗೆ ಕಟ್ಟಕ್ಕೆ ಒಂದು ಪ್ರಾರ್ಥನೆ ಮಾಡಿ ನಾ ಬೇಗ ಹೋಗ್ಬೇಕು ಬೆದರ್. ಅಲ್ವಾ? ತಲೆ ಹಂಗೇ ನೋಡ್ತಾವೆ ನೋಡಿ. ನೀ ಮನೆ ಬಾಡಿಗೆ ಬಗ್ಗೆ ನಾನು ಮಾತಾಡ್ತಿಲ್ಲ, ನೀನು 5-6 ಮನೆಗಳಿಗೆ ಬಾಡಿಗೆ ಬಿಡ್ತೀಯ ಅಂತ ನಾ ಟ್ಯೂಬ್ಲೈಟ್ ಆನ್ ಅವಲೆ ಆನ್ ಆಗ್ಲಿಲ್ಲ ಕೆಲವು ಟ್ಯೂಬ್ಲೈಟ್ಗಳು. ಬಾಡಿಗೆ ಬಗ್ಗೆ ಕೇಳ್ತಿದ್ದೀರಾ? ನಾನು ಹೇಳ್ತೇನೆ 5-6 ಮನೆಗಳಿಗೆ ನೀವು ಬಾಡಿಗೆ ಬಿಡುವಂತ ಓನರ್ ಆಗಿ ಆ ಸಂಗತಿನ ಇಲ್ಲಿ ಮಾತಾಡ್ತಾ ಇದ್ದೇನೆ. ಅದನ್ನ ವಿಶ್ವಾಸ ಇಡಿ. ಯಾವಾಗ ಅದು ನಿಮ್ಮದಾಗತ್ತೆ, ಅದು ನಿಮಗೋಗಿ ಆಶೀರ್ವಾದ ಬರುತ್ತೆ. ಆ ಕಾರ್ಯಗಳು ದೇವರು ನೆರವೇರೋದಕ್ಕೆ ನಿಮ್ಮ ಜೀವನದಲ್ಲಿ ಇದುವರೆಗೆ ಆಗದೇ ಇರುವ ಕಾರ್ಯಗಳನ್ನ ಅವರು ಸತ್ತವಾಗಿ ಆಗಿ ಕೊಡ್ತಾರೆ. ಡೋಂಟ್ ಕೀಪ್ ಕ್ವೈಟ್. ಕುಳಿತುಕೊಳ್ಬೇಡಿ ಸುಮ್ಮನೆ. ಬೀಜವನ್ನ ಬಿತ್ತಿ ಹೇದಕ್ಕೆ ಆರಂಭ ಮಾಡಿ. ದೇವರೇ ನಿನ್ನ ಕಾರ್ಯ ಎಲ್ಲ ಆಶೀರ್ವಾದ ಆಗತ್ತೆ. ನಿನ್ನ ನಾಮಕ್ಕೆ ಸ್ತೋತ್ರ. ಕಾಣದೇ ಇರುವ ಜಗತ್ತು, ಕಾಣುವಂತೆ ಈ ಜಗತ್ತು ಕಾಣದೇ ಇರುವ ಜಗತ್ತಿಂದ ಉಂಟು ಮಾಡಲ್ಪಟ್ಟಿದೆ. ಆಲ್ ದಿಸ್ ವಿಸಿಬಲ್ ವರ್ಲ್ಡ್ ಈಸ್ ಬಿನ್ ಕ್ರಿಯೇಟ್ ಬೈ ದ ಇನ್ವಿಸಿಬಲ್ ವರ್ಲ್ಡ್. ಆಗ ನಾನು ಹೇಳ್ತೇನೆ, ಈ ಕಾಣುವಂತ ಜಗತ್ತು ಉಂಟು ಮಾಡಲ್ಪಟ್ಟಿದ್ದು ಕಾಣದೇ ಇರೋ ಜಗತ್ತನ್ನತ್ತೆ. ಆ ಕಾಣದೇ ಇರೋ ಜಗತ್ತಂದ್ರೆ ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ನಂಬೋದೆ ಅದು ವಿಶ್ವಾಸ ಆಗಿದೆ. ಆಗ ಕಣ್ಣಿಗೆ ಯಾವ್ದು ಕಾಣ್ತಾ ಇಲ್ಲ? ಐಶ್ವರ್ಯ ಕಾಣ್ತಾ ಇಲ್ಲ, ಕಣ್ಣಿಗೆ ಆರೋಗ್ಯ ಕಾಣ್ತಾ ಇಲ್ಲ, ಕಣ್ಣಿಗೆ ಜಯ ಕಾಣ್ತಾ ಇಲ್ಲ, ಕಣ್ಣಿಗೆ ಬೆಳಕು ಕಾಣ್ತಾ ಇಲ್ಲ. ಅದನ್ನ ನಿಮ್ಮದಂತ ಯಾವಾಗ ನೀವು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಪ್ರಾರ್ಥನೆ ಮಾಡಿ ಏನೇನು ಕೇಳಿಕೊಳ್ಳುತ್ತೀರೋ ಅವುಗಳೆಲ್ಲ ಸಿಕ್ಕಿದೆ ಎಂದು ನಂಬಿರಿ. ಆಗ ಅದು ನಿಮ್ಮದಾಗುತ್ತೆ. ಮನೇಲಿ ಚಿಕ್ಕ ಗುಡಿಸ್ಲ ನಾವು ಪ್ರೇ ಮಾಡಬೇಕಾದ್ರೆ ಇಂಥದ್ದೇ ಹಾಲಲ್ಲಿ ಹಿಂಗೆ ಲೈಟ್ಸ್ಗಳೆಲ್ಲ ಹಾಕಿರ್ತಾರೆ. ಈ ಥರ ಸೂಟ್ ಹಾಕಿರ್ತೀನಿ, ಈ ಥರ ಉದ್ದ ಸೂಟ್ ಹಾಕಿರ್ತೀನಿ, ಹಿಂಗೆ ಮೈಕ್ ಇರುತ್ತೆ, ಈ ಥರ ಗ್ಲಾಸ್ ಥರ ಪುಲ್ಪಿಟ್ ಇರುತ್ತೆ, ಪೋಡಿಯಂ ಇರುತ್ತೆ, ಹಿಂಗೆ ನಡ್ಕೊಂಡು ಪ್ರೇ ಮಾಡ್ತಾ ಇರ್ತೀನಿ ಅಂತ ಆ ಥರನೇ ವಿಷನ್ ನೋಡಿಕೊಂಡೇ ನಾನು ಪ್ರೇ ಮಾಡ್ತಾ ಇದ್ದೆ ಮನೆಗಳಲ್ಲಿ. ಅದು ದರ್ಶನ ಕಾಣ್ತಾ ಇದ್ದೆ. ಹಲ್ಲೆಲೂಯಾ. ಪ್ರೇಯರ್ ಆದ್ಮೇಲೆ ಕೇಳೋರು ಏನು ನೋಡೋದು ದರ್ಶನ ಅಲ್ಲ, ಹಿಂಗೆ ನಾನೆಲ್ಲ ಜನ ತುಂಬ ಕೂತಿದ್ದಾರೆ, ಎಲ್ಲ ರೆಡ್ ಕಲರ್ ಚೇರ್ಗಳು. ಏನು ಮಾತಾಡ್ತೀಯಾ? ನಿಮ್ಮ ಮನೇಲಿ ಸರಿಗೆ ಚಾಪಿನೇ ಅರ್ಧ ಹೋಗೈತೆ, ನೀ ಚೇರ್ ಬಗ್ಗೆ ಮಾತಾಡ್ತೀಯಾ? ಇಲ್ಲಪ್ಪ ಆ ಥರ ಐತೆ. ಇದೆಲ್ಲ ಆಗತ್ತನ ನಿನಗೆ? ಬಿಲಿಯವ್ರು ಕೇಳಿ, ಇದೆಲ್ಲ ಆಗತ್ತಾ? ಆಗೋದಕ್ಕಾಗಿ ಸ್ತೋತ್ರ. ನಾನು ಸಂಪಾದಕ ಮುಡಿಯಾದೆ, ಸಂಪಾದನೆ ಪಣ್ಣೆ ವೆಪ್ಪಾರವ್ರೆ. ಐ ಕೆನಾಟ್ ಹಿನ್ನರಿಟ್ ಬಟ್ ಈ ವಿಲ್ ಹಿನ್ನರಿಟ್. ದೇವ್ರ ವಾಕ್ಯ ಹೇಳುತ್ತೆ, ನನ್ನನ್ನು ಪ್ರೀತಿಸುವರ ಮನೆಗಳಲ್ಲಿ ಅವರ ಬೊಕ್ಕಸಗಳನ್ನ ಹಣಕಾಸುಗಳಿಂದ ತುಂಬಿಸಿ ವಿರಿ ಅಲ್ಲ, ತುಂಬಿಸುವೆನು, ತುಂಬಿಸಿ ವಿರಿ, ತುಂಬಿಸುವೆನು, ತುಂಬಿಸಿ ವಿರಿ, ತುಂಬಿಸುವೆನು, ತುಂಬಿಸಿ ವಿರಿ, ತುಂಬಿಸುವೆನು, ತುಂಬಿಸಿ ವಿರಿ, ತುಂಬಿಸುವೆನು, ನೀವು ಈಗ ಇರಿ, ತುಂಬಿಸುವೆನು. ಕಳ್ಳೆ ತಿನ್ನು ಪುರಿ. ನೀವೀಗ ಇರಿ. ಲೋಕ ಜನ ಸಂಪಾದನೆ ಮಾಡಿ 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 ತಂದು ಗೂಡಲ್ಲಿರ್ತೆ ದಿಕ್ತಾರೆ. ಅಪ್ಪ ಹೇಳ್ತಾರೆ, ನೀವು ಮಣ್ಣು ಪಣ್ಣಾದೆ, ನಾ ಎಲ್ಲ ಸೇತು ಎಕರೆವನ್ಕಾಗೆ. ದಟ್ ಇಸ್ ದ ಫಾದರ್ಸ್ ಲವ್. ದಟ್ ಇಸ್ ದ ಹಾರ್ಟ್ ಆಫ್ ದ ಫಾದರ್. Aaron, God will prepare everything for you. And that's what Bible says. God will prepare a table before the presence of your enemies. ಶತ್ರುಗಳ ಮುಂದೆ ನಿನಗೋಸ್ಕರ ದೇವರು ಒಂದು ಔತಣವನ್ನ ಸಿದ್ಧ ಮಾಡ್ತೀನಿ ಅಂತಾರೆ. ಶತ್ರುವನು ಎಷ್ಟೇ ದೊಡ್ಡ ಶತ್ರು ಆದ್ರೆ ಅವ್ನು ನೋಡ್ಬೇಕಾದ್ರೆ ಏನು ನೋಡ್ಬೇಕು? ನೀನು ನೋಡ್ಬೇಕಾದ್ರೆ ಇದೋ ಪಾತ್ಯ ಡೈನಿಂಗ್ ಮೇಲೆ ಒಕ್ಕಂದು ಸಾಬಿಡ್ರಾವೆ. ಅವ್ನು ನೋಡ್ಬೇಕಾ? ನೀನು ಹೆಂಗ್ ನೋಡ್ಬೇಕು ಅವನ್ನ? ಶತ್ರು ನಿನ್ನ ಮನೆ ಮುಂದೆ ಹೋಗ್ಬೇಕಾದ್ರೆ ನೀನು ಸೂಪ್ ಕುಡಿತಾ ಇರ್ಬೇಕು ಅವನ್ನ ನೋಡ್ಕೊಂಡು. நல்லா இருக்கியாப்பா? ಸುಡುಗಾಡು ಮುಂಚೆ ನಾ ಇಬ್ಡಿ ಆಟ ಇವೇ ಪಾತ ಮನೇಲಿ ಸೂಪ್ ಕುಡಿಕಿರಾನೆ, ನನ್ನ ಮುಂದೆ ನೀನು ಸೂಪ್ ಕುಡ್ಕೊಂಡು ಕೂತವನಲ್ಲ. ಶತ್ರುಗಳ ಮುಂದೆ ಪಕ್ಕದಲ್ಲಿ ಹೇಳಿ, ಶತ್ರುಗಳ ಮುಂದೆ ಸಿದ್ಧ ಮಾಡುತ್ತೇನೆ, ಮಿತ್ರರ ಮುಂದೆ ಅಂತ ಹೇಳಿಲ್ಲ, ಶತ್ರುಗಳ ಮುಂದೆ. ಆಗ ನಾನು ಹೇಳ್ತೇನೆ, ಟೇಬಲ್ ಎಷ್ಟು ದೊಡ್ಡದಾಗತ್ತೆ, ನಿನ್ನ ಶತ್ರು ಅಷ್ಟೇ ದೊಡ್ಡವರಾಗಿರ್ತಾರೆ. ನಿನ್ ಶತ್ರು ಎಷ್ಟು ಜನ ಜಾಸ್ತಿ ಆಗ್ತಾರೆ ನಿನ್ ವಿರೋಧ. ಜೋಸೆಫ್ ಅವರೇ, ನಿನ್ ಟೇಬಲ್ ಅಷ್ಟೇ ಟೇಬಲ್ ಪೆರಿಯಾವೋ. ಶತ್ರು ಹೆಚ್ಚಾದಷ್ಟು ಮೋರ್ ಯು ಗೆಟ್ ಎನಿಮೀಸ್, ಯುವರ್ ಟೇಬಲ್ ವಿಲ್ ಆಲ್ಸೋ ಬಿಕಮ್ ವೈಡರ್ ಅಂಡ್ ವೈಡರ್ ಅಂಡ್ ವೈಡರ್ ಅಂಡ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್ ಅಂಡ್ ಟಾಲರ್ ಅಂಡ್ ಟಾಲರ್ ಅಂಡ್ ಟಾಲರ್. ரொம்ப சத்ருங்க பார்த்தா எனக்கு கவலைப்படாத, ಟೇಬಲ್ ರೆಡಿ ಆಗಿದೆ. ತುಂಬ ಶತ್ರುಗಳು ಬೇತ ನಮ್ಮ ಮನೆಗೆ ಗೊತ್ತಾಗಬೇಕ. ನಮ್ಮ ಅಕ್ಕನೇ ಶತ್ರು, ನಮ್ಮ ಅಕ್ಕಂದ್ರೆ ಆದ್ನಿ ಮಕ್ಕಳು ಶತ್ರು. ಎದ್ರ ಬೇಡ, ಟೇಬಲ್ ರೆಡಿ ಆಗ್ತಾ ಇದೆ. ಹಲೋ, ಶತ್ರು ನೋಡಿ ದುಃಖ ಪಡಬೇಡಿ. ಅಪ್ಪನೇ ಹೇಳಿಬಿಟ್ಟಿದ್ದಾರೆ, ಶತ್ರು ಇಲ್ವಾ? ಶತ್ರು ಇಲ್ದವನು ಅವನು ದ್ರೋಹಿ. ಅವನು ಶತ್ರು ಇರ್ಬೇಕು ನಮಗೆ. ಶತ್ರು ಇದ್ರೆ ಕತ್ತಿ ನಂಜುಂಡಪ್ಪ ಅವ್ರು ಹೆಂಗಿರುತ್ತೆ? ಶಾರ್ಪ್ ಆಗಿರುತ್ತೆ. ಶಾರ್ಪ್ ಇರ್ಕೋ. ಶತ್ರುನೇ ಇಲ್ಲಾಂದ್ರೆ ಕತ್ತಿ ಎಡಕವೇ ಮಾಟೋಂ, ತಿರುಂಬು ಪುಡ್ಚಿಡೋ, ತುಕ್ಕಿಡ್ದೋಗ್ಬಿಡುತ್ತೆ.
ಒಂದು ವರ್ಷಕ್ಕೊಂದು ಸತಿ ಶತ್ರು ಬಂದ ಅಂದರೆ ತೆಗಿ ಕತ್ತಿ ಅಂದರೆ ಎಲ್ಲ ಮೊಂಡು ಬಿದ್ದೋಗಿರ್ತದೆ. ಇವು ಮತ್ತೆ ಸಾಣೆ ಹೋಗಿ ಹಿಡಿಯೋಣ ಅಂತ ಅನ್ನೋಷ್ಟೊತ್ತಿಗೆ ಶತ್ರು ಬಂದು ಕುತ್ತಿಗೆ ತೆಗೆದುಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಶಾರ್ಪಾಗಿ ಇರ್ಕೊಂಡು ಹೆಂಗಿಬ್ರು ಹಿಂಗೆ ಮಾತಾಡ್ತಾರೆ, ಬರ ಇಲ್ಲಿ ಹಿಂಗೆ ಮಾತಾಡ್ತೀವಿ, ಬರ ಇಬ್ರು ಬರ ಇಲ್ಲ, ಹೇಳ ವಾಕ್ಯ ಹೇಳ, ಬರ ಇಲ್ಲಿ ಎದ್ಬಿಡ ನೋಡಿ, ಸೂಟು ಗೀಟೆಲ್ಲ ಹಾಕೋ. ಇಸ್ರಾಯೇಲರ ಕೇಳಿರಿ, ನಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವಂಥ ಜ್ಞಾಪಕದ ಪಟ್ಟೆಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆ, ತಲೆ ಬಾಗಿಲುಗಳ ಮೇಲೆ ಇವುಗಳನ್ನು ಬರೆಯಬೇಕು. ಚಪ್ಪಾಳೆ ಬರ್ಬೇಡ, ಮೈಕ್ ಶಾರ್ಪ್ ಆಗಿರ್ಬೇಕು. ನೀನು ಶತ್ರು ಇದ್ದಾರೆ ಅಂತೇಳಿ ಪ್ರೇಯರ್ ಕಮ್ಮಿ ಮಾಡಬೇಡ, ಶತ್ರು ಇದ್ದಾರೆ ಅಂತೇಳಿ ನಿದ್ರೆ ಜಾಸ್ತಿ ಮಾಡಬೇಡ, ಶತ್ರು ಇದ್ದಾರೆ ಅಂತೇಳಿ ದುಃಖ ಪಡಬೇಡ, ಶತ್ರು ಇದ್ದಾರೆ ಅಂತೇಳಿ ಅಳಬೇಡ. ನೀನು ನಿನಗೆ ಶತ್ರು ಎಷ್ಟಾದಷ್ಟು ನಿನ್ನ ಟೇಬಲ್ ದೊಡ್ಡದಾಗ್ತಾನೆ ಹೋಗುತ್ತೆ. ಎಲ್ಲ ಊರಲ್ಲಿ ಶತ್ರು ಇದ್ದಾರಾ? ಎಲ್ಲ ಊರಲ್ಲಿ ಟೇಬಲ್, ಎಲ್ಲ ಊರಲ್ಲಿ ಶತ್ರು, ಎಲ್ಲ ಊರಲ್ಲಿ ಮಿತ್ರ ಆಗಿರ್ತಾರೆ. ಎಲ್ಲ ಊರಲ್ಲಿ ಶತ್ರುನ, ಎಲ್ಲ ಊರಲ್ಲಿ ಶತ್ರು, ಎಲ್ಲ ಊರಲ್ಲಿ ನಿಮಗೆ ಮಿತ್ರರಾಗಿ ಬರ್ತಾರೆ. ಎಲ್ಲ ಊರಲ್ಲಿ ಸನ್ಮಾನ ಬರುತ್ತೆ, ಎಲ್ಲ ಊರಲ್ಲಿ ಪುರಸ್ಕಾರ ಬರುತ್ತೆ. Wherever you go, God will prepare the table for you. ನೆಲಮಂಗ್ಲಾಗ ಹೋಗು, ಬಾಂಬೆಗೆ ಹೋಗು, ಬೊಂಬೈಗೆ ಹೋಗಿ, ಎಲ್ಲಿ ಬೇಕಾ ಹೋಗು, ನೀನು ಕರ್ತನ ಒಳಗೆ ಇದ್ರೆ, ಒಡಂಬಡಿಕೆ ಒಳಗಿದ್ರೆ, ನಾನು ಹೇಳ್ತಾನೆ ನಿನಗೆ ವಿರೋಧ ಕಲ್ಪಿಸಿದ ಒಂದೇ ಒಂದು ಆಯುಧ ಲಕ್ಷ್ಮಮ್ಮ ಅವರೇ, ರೇಷ್ಮಾ ಅವರೇ, ಬೇಬಿ ಅವರೇ, ಯಾವುದೇ ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. No weapon will form against you shall prosper. ஒரே ஒரு ஆயுதம் கூட உனக்கு முன்பதாக நிற்காது. என கர்த்தர் சொல்ல, ನಾನೇ ಉನ್ನೋட ಆಯುಧಡಿ, ಬಾರ ನಾನಿನ್ನ ಆಯುಧ ಇರ್ತೀನಿ. ಆಯುಧ ನಿನ್ನ ಜೊತೆ ಇರಬೇಕಾದ್ರೆ ನೀನು ಆಯುಧನ ಪ್ರೀತಿ ಮಾಡಬೇಕು. ದೇವ್ರಿಗೆ ಸ್ತೋತ್ರವಾಗಲಿ. ಯಾವಾಗ ಆ ಕವನೆಂಟ್ ಒಳಗೆ ಬರ್ತೀರಾ, ಯಾವುದೇ ಗಳಗಳ, ಅದಕ್ಕೆ ಪ್ರೀತಿಸಬೇಕು, ಗಮನದಲ್ಲಿಡಬೇಕು, ಕಂಠಪಾಠ ಮಾಡಬೇಕು. ದಿನಕ್ಕೆ 4 ಬರ್ತಿ ಮಾತಾಡಿ, ದಿನಕ್ಕೆ 4 ಬರ್ತೀನಿ ಹೇಳ್ತೀವಿ, ಅಯ್ಯೋ ಶರ್ಟ್ ಸರಿ ಇಲ್ಲ, ಸೀರೆ ಸರಿ ಇಲ್ಲ, ನೀವು ಕೊಡಿಸ್ಲೇ ಇಲ್ಲ, ಸೀರೆ ಸರಿ ಇಲ್ಲ, ಹಿಂಗೆ ಹೇಳೋದು ಅದು ಹೇಳೋದು ಸುದ್ದ ಹೋಗ್ಬಿಡ್ತದೆ ನೋಡಿ. ಅದನ್ನು ಪಾಲೆ ಸರಿ ಇಲ್ಲ, ಚೈನ್ ಸರಿ ಇಲ್ಲ, ನಿನ್ನ ಮದುವೆ ಆಗಿದೆ ವೇಸ್ಟ್. ನಾನು ಆವಾಗಲೇ ಕಾಲೇಜಲ್ಲಿ ತುಂಬ ಹುಡುಗರು ನಿಂದೆ ಇದ್ರು, ಅವರೆಲ್ಲ ಮದುವೆ ಆಗು ಅಂದರು. ಹೋಗೋಗಿ ನಾನು ನಿನ್ನ ಮದುವೆ ಆದೆ, ನೀನು ನೋಡಿದ್ರೆ ಸುಡು ಮುಂಚಿ ಥರ ಯಾವಾಗಲೂ ಬೈಕೊಂಡೆ ಅಂತಿರ್ತೀಯಲ್ಲಪ್ಪ. ಅಳ್ಬೇಡಿ, ನಿಮ್ಮ ಅಪ್ಪ ಮೇಲಿದ್ದಾರೆ ಕೂತಿರೋರು. ನಿಮ್ಗಾನ ಒಂದು ಒಳ್ಳೆ ಪಾಸ್ಟ್ ಬಂದಿದ್ದಾರೆ ಕೂತ್ಕೊಂಡು, ನೀವು ಚೆನ್ನಾಗಿ ಕೂಡಿಸ್ಬಿಟ್ಟು ನಿಂತ್ಕೊಂಡು ಹಬ್ಬ ಪ್ರಸಂಗ ಮಾಡ್ತಾವ್ರೆ. ನಮ್ಗೆ ಬಂದು ನಿಂತವ್ರು ಹೇಳ್ದವರೆಲ್ಲ ಹೆಂಗೆ ಹೇಳಿದ್ರಂದ್ರೆ, ನೀನು ಟೈಮ್ ಸರಿ ಇಲ್ಲ ಅಂದರು. ನಿನ್ನ ಟೈಮು ಸರಿ ಇಲ್ಲಪ್ಪ, ನೀನು ಮಾತ್ರ ಉದ್ಧಾರ ಆಗೋದು ತುಂಬ ಕಷ್ಟಪ್ಪ. ನೋಡಿ, ನಮ್ಗೆಲ್ರಿಗೂ ದರ್ಶನ ಆಗುತ್ತೆ, ನಿನ್ನ ದರ್ಶನ ಆಗಲ್ಲ. ತುಂಬ ಪಾಪ ಮಾಡಿದ್ಯಾ ನೀನು, ತುಂಬ ದ್ರೋಹ ಮಾಡಿದ್ಯಾ ನೀನು ತುಂಬ ಹೊಡೆಯಲ್ಪಡಬೇಕು. ಸುತ್ತಿ ಕೊಡ್ದು ಹೊಡೆದಾಕ್ಬಿಟ್ಟು ಹೋಗ್ಬಿಡ್ರು ಅವರು. ಅಡಿಕೆ ಬೇಡ, ನೀ ನೊರುಕ ಬೇಡ, ಸುತ್ತಿ ಅದು ಅರ್ಚಿಡೆ, ಸುತ್ತಿ ಕೊಡು, ಹೊಡೆದ್ಬಿಟ್ಟಾರ ಹೋಗ್ಬಿಡು. என்னடா நொறுக்கு உருக்குறீங்க அப்படியே. ஆண்டவர்கிட்ட சொன்னேன் ஒரு நாள், என்ன ரொம்ப மோசம் ಆಂಡವರೇ, ಎಷ್ಟು ಮೋಸಪ್ಪ, ನೆನ್ನೆ ಬಂದಿರೋ ಹುಡುಗರಿಗೆಲ್ಲ ದರ್ಶನ ಕೊಡ್ತಿದ್ಯಾ, ನಾನು ಇರೋ ಕೆಲಸ ಎಲ್ಲ ಬಿಸಾಕ್ಬಿಟ್ಟು ದಾರಿ ದೀಪ ಅಂದ್ಬಿಟ್ಟು ನಿನ್ನ ಹಿಡ್ಕೊಂಡು ನಾನು ಬಂದರೆ ಒಂದೇ ಒಂದು ಪ್ರಾಮಿಸ್ ಓಡಿಲ್ಲ, ಒಂದು ಪ್ರವಾದನೆ ಇಲ್ಲ, ಒಂದು ಮಾತು ದೈವೋಕ್ತಿ ಇಲ್ಲ. ಏನಪ್ಪ ಇವನನ್ನ ಕೇಳೋಕೆ ಹೋದ್ರೆ ನೀ ಪಾಪಿ ಅಂತ ಹೇಳ್ತಾನೆ. ನನ್ನ ನೀ ಕೇಳಿದ್ರೆ ತುಂಬ ತಪ್ಪುಗಳು ಮಾಡಿದ್ಯಾ ಅಂತ ಹೇಳ್ತಾರೆ. ತುಂಬ ವರ್ಷ ಕಾಯ್ಬೇಕಂತಾರೆ. ಇಷ್ಟು ವರ್ಷ ಕಾಯ್ದೆ ನಾನು ಕೆಲಸಕ್ಕೆ ಹೋಗ್ತಿದ್ನಲ್ಲಪ್ಪ, ಈ ಕಡೆ ಕಾಫಿನೂ ಇಲ್ಲ, ಆ ಕಡೆ ದೋಸೆನೂ ಇಲ್ಲ, ಈ ಕಡೆ ಇಡ್ಲಿನೂ ಇಲ್ಲ, ಮನೇಲಿ ಬೇರೆ ಉಗಿಸ್ಕೋಬೇಕಲ್ಲ. ಬೇಜಾರಾಗ್ಬಿಡ್ತು ನೋಡಿ. ಬೇಜಾರಾಗ್ಬಿಟ್ಟು ಒಂದಿನ ಯಾವುದೋ ಒಂದು ಗ್ರೌಂಡಲ್ಲಿ ಕೂತ್ಕೊಂಡು ಪ್ರೇಯರ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ದೊಡ್ಡ ಮೈದಾನ ಅದು, ನನಗೆ ಗೊತ್ತಿಲ್ಲ ಅವತ್ತು ಅಮಾವಾಸ್ಯೆ ಅಂದ್ಬಿಟ್ಟು ಹೋಗಿ ಮಧ್ಯೆ ಗ್ರೌಂಡ್ ಸೆಂಟ್ರಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ. ಕಪ್ಪುಗಿರೋ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀನಿ, ಬ್ಲೂ ಕಲರ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಆವಾಯಿ ಚಪ್ಪಲಿನ ಆ ಕಡೆ ಇಕ್ಬಿಟ್ಟು ಆ ಮಣ್ಣೆಲ್ಲ ಕ್ಲೀನಾಗಿ ಒರೆಸಿಸ್ಬಿಟ್ಟು ಸೆಂಟ್ರಲ್ಲಿ ಕೂತ್ಕೊಂಡ್ಬಿಟ್ಟು, ನೀ ಪೇಸ್ ಇಲ್ಲ ಪೋಯಿಡ್ದೆ ಊರಿಗೆ, ನೀ ಪೇಸ್ ನೀ ಮಾತಾಡಿದ್ರೆ ಮಾತಾಡ್ಬೇಕು, ನೀ ಮಾತಾಡೋದೇ ಇರೋತ್ಯ. ಅವ್ರಿಗೆಲ್ಲ ನೀ ಮಾತಾಡಿದ್ಯಾ, ಅವ್ರ ಮುಂದೆ ಇದೆಲ್ಲ ಮಾತಾಡೋಕೆ ನನಗೆ ಅವಮಾನ ಆಯ್ತದೆ. ಅದಕ್ಕೆ ನಾನು ಇಬ್ಬರೇ ಡೀಲ್ ಮಾಡೋಣ, ನಾನು ಬಂದಿದ್ದೀನಿ, ನನ್ನ ಜೊತೆ ಮಾತಾಡೋ, ಏನಾದರೂ ನನಗೆ ಇವಾಗಲೇ ಹೇಳ್ಬಿಡು. ನಾನು ಚೆನ್ನಾಗಿದ್ರೆ ಇರ್ತೀನಿ, ಇಲ್ಲ ಅಂದರೆ ನಾನು ಊರಿಗೆ ಕೆಲಸ ಬಿಟ್ಟು ಹೋಗ್ಬಿಟ್ಟು ಎಲ್ಲ ಬೇರೆ ಕೆಲಸಕ್ಕೆ ಹೋಗ್ಬಿಡ್ತೀನಿ. ಇನ್ನೊಬ್ರ ಮುಂದೆ ನಂಗೆ ಅವಮಾನ ಹೋಗ್ಬೇಡ ದೇವ್ರೆ ಅಂತ ಹೇಳ್ತೀನಿ. ಯಾರ ಹಿಂದ್ಗಡೆ ಬಂದು ಕೋಲಿಗೆ ತಟ್ಟಾರೆ, ಎದೋಳು ಅಂತ ಕೋಲ ತಟ್ಟಾದ ನೀ
ನೀನು ಮುಂದೆ ಮುಟ್ಟಪ್ಪ ನೀನು. ಏಯ್ ನಾನು ಪೊಲೀಸರನ್ನ ಮುಟ್ತಿರೋದು ಮುಂದೆ. ಪೊಲೀಸ್ ಬಂದ್ಬಿಟ್ಟವನಿ ಅಮಾವಾಸ್ಯಲ್ಲಿ ಯಾವನೇ ಆರಿಸ್ಕೊಂಡವನೇ ಅಂದ್ಬಿಟ್ಟು 2 ಗಂಟೆಗೆ ಬಂದು 2 ಗಂಟೆ ಏನೋ ನಿಮ್ಮ ಮೊಣಕಾಲು ಹಾಕ್ಕೊಂಡು ಬಬ್ಬೆ ಆಗ್ತಿದ್ಯಾ ನೀನು? ಯಾರ ನೀನು? ಎಲ್ಲಿಂದ ಬರ್ತಿದ್ದೀಯ ನೀನು? ಎಲ್ಲಿ ಮನೆ ನಿಂದು? ಹಾಂ, ನನಗೆ ತಲೆಗೆ ಬರ್ತಿಲ್ಲ. ಇದೇನು ದೇವರೇ ಪೊಲೀಸ್ ಥರ ಬಂದ್ಬಿಟ್ರಾ? ಏನದು ಆ ಕಡೆ ಅಳ್ತಾ ಇದ್ದೀನಿ. ದೇವ್ರ ಹತ್ರ ಹೋರಾಟ ನಡೀತಾ ಇದೆ. ಇಲ್ಲಿ ಸೆಂಟ್ರಲ್ಲಿ ಪೊಲೀಸ್ ಬಂದ್ಬಿಟ್ಟವನೆ. ಎದ್ದು ಮುಚ್ಕೊಂಡು ಎದ್ದೋಗಿ ಮನೆಗೆ ಹೋಗು ನೀನು ಅಂತವನೆ. ನಾನು ಇಲ್ಲ ಸರ್, ಸ್ವಲ್ಪ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿಮ್ಗೇನು ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ, ನಾನು ಸರ್ಕಾರಿ ಕೆಲಸದಲ್ಲಿದ್ದೀನಿ, ನನಗೆ ಗೊತ್ತಿಲ್ಲ ಅಂತೀಯ ನೀನು. ಬಂಡೊಂದು ಹೊಡೆದ ಬೆನ್ನ ಮೇಲೆ. ಇಲ್ಲ ಸರ್, ಎಷ್ಟನ್ನ ಹೊಡ್ಕೊಳ್ಳಿ ಬರೋಣ, ಸ್ವಲ್ಪ ಪ್ರೇ ಮಾಡ್ಬಿಡ್ತೀನಿ ಅಂತ. ಹೊಡೆದ್ರೆ ಬೆಡ್ತಿಲ್ಲ ನೋಡಿ. 2-3 ಗಂಟೆ ಪ್ರೇಯರ್ ಇದೆ, ಮುಗಿಸ್ಬೇಕು ನಾನು. ಕೊನೆಗೆ ಆ ಪೊಲೀಸ್ ಹೇಳ್ದೆ, ಸರಿ ಏನೇನು ಹಿಂಗೆ ಅಂತಾನೆ, ನಾನು ಅಲ್ಲಿ ಕೂತಿರ್ತೀನಿ ಬೀಟ್ ಮಾಡ್ಕೊಂಡು. ಅದೇನು ಪ್ರೇ ಮಾಡ್ತೀಯ ಮಾಡಿ ನನ್ನ ಮಗ ನೀನು ಅಂತಾರೆ. ಅವನು ಹೋಗಿದ್ದು ಇನ್ನೂ ಜೋರ, ಅಲ್ಲ ದೇವರೇ ಇಷ್ಟು ಪ್ರೇ ಮಾಡೋ ಪೊಲೀಸ್ನೇ ಬೇರೆ ಕರ್ಕೊಂಬಂದು ಓಡಿಸ್ತಿದ್ಯಾ ನೀವು ಅಂತ. ಪೊಲೀಸ್ನೇ ಬೇರೆ ಕರ್ಕೊಂಬಂದು ಓಡಿಸ್ತಿದ್ಯಲ್ಲಪ್ಪ, ಇದ್ಯಾವ ದೇವರಪ್ಪ ನೀನು? ಟೈಮ್ ಸರಿ ಇಲ್ಲ. ಹಾಂ, ಅವ್ರು ಹೇಳೋಕ್ಕೂ ಈ ಅಪ್ಪ ಮಾಡೋಕ್ಕೂ ಇವನು ಹೊಡಿಯೋಕ್ಕೂ ಎಲ್ಲ ಸರಿಯಾಗಿ ಐತಲ್ಲ. ಟೈಮ್ ಸರಿ. ಆಮೇಲೆ 3 ಗಂಟೆಗೆ ಹಾಗೇ ಪ್ರಾರ್ಥನೆ ಮಾಡ್ಕೊಂಡು ಹತ್ತಿ ಹಾಗೆ ನೆಲದ ಮೇಲೆ ಬಿದ್ದುಬಿಟ್ಟಿದ್ದೀನಿ. ಆ ಅಪ್ಪ ಅಲ್ಲಿಂದ ನೋಡ್ತಾ ಇದ್ದಾನೆ. ಒಂದು ಶಬ್ದ ಆಯಿತು ನೋಡಿ, ಎದ್ದು ಮನೆಗೆ ಹೋಗು ಮಗನೇ, ಎದ್ದು ಮನೆಗೆ ಹೋಗು ಮಗನೇ, ನಾನು ನಿನ್ನೊಂದಿಗಿದ್ದೇನೆ. 2 ವರ್ಡ್ರಿ, ಜಾಸ್ತಿ ಏನು ಮಾತಾಡಿಲ್ಲ, 2 ವರ್ಡು. ಆ ವರ್ಡ್ ಹೆಂಗಿತ್ತು ಅಂದರೆ, ಒಂದು 5 ಸಮುದ್ರದ ನೀರುಗಳು ಸೇರಿಕೊಂಡು ಒಂದು ಉಗಮವಾಗಿ ಸಂಗಮ ಆಗುತ್ತಲ್ಲ ನೀರು, ಆ ಥರ ಜಲಪ್ರಳಯದಲ್ಲಿ ಬಂತ ಸೌಂಡ್ಗಳು ಬರೋಂಗಿತ್ತು ನೋಡಿ. ಅದಿದ್ರೆ ನಾನು ಈ ಆಡಿಯೋಲ್ಲಿ ಮಾಡಿ ತೋರಿಸ್ಬೇಕು ಅದನ್ನು. ಅಂಥ ಸೌಂಡು ನನ್ನ ಜಿಂದಗಿ ಜಾಯಮಾನದಲ್ಲೇ ಆ ಸೌಂಡ್ ನಾನು ಕೇಳಲಿಲ್ಲ. ಆ ಸೌಂಡ್ ಕೇಳಬೇಕಾದ್ರೆ ನನ್ನನ್ನೇ ನಾನು ಪ್ರಪಂಚ ಮರ್ತುಬಿಟ್ಟೆ, ನನ್ನಲ್ಲೇ ಏನೋ ಒಂದು ಶಾಂತಿ ಬಂದ್ಬಿಡ್ತು. ಆವತ್ತು ಬಂದ ಆಶ್ವಾಸನೆ ಬಂತು ನೋಡಿ, ಆವತ್ತಿಂದ ನಾನು ದೇವ್ರಿಗೆ ಹೇಳಿಬಿಟ್ಟೆ, ನೀನು ದರ್ಶನ ತೋರಿಸ್ದೆ ಹೋಗು, ಏನು ಬೇಕಾ ಮಾಡಿದೆ ನಾನು ಸೇವೆ ಮಾಡ್ತೀನಿ, ಧೈರ್ಯ ಬಂದ್ಬಿಟ್ಟು. ಇವತ್ತು ಯಾವಾಗ ಪ್ರವಾದನೆ ದರ್ಶನ ಅಂತ ನೋಡ್ಕೊಂಡು ಸೇವೆ ಎಲ್ಲ ಮಾಡಿದ್ರು, ಆ ಹುಡುಗರೆಲ್ಲರಿಗಿಂತ ನನ್ನ ಮೇಲೆ ತಗೊಂಬಂದಿದ್ದಾರೆ ದೇವರು. ಅದಕ್ಕೆ ನಾ ಹೇಳ್ತೇನೆ, ಲೋಕದಲ್ಲಿ ಇರುವವರಿಗಿಂತ ನಿನ್ನಲ್ಲಿರೋ ದೇವರು ಹೆಚ್ಚಿನವರಂತ ಯಾವಾಗ ನೀನು ಅರಿಕೆ ಮಾಡ್ತೀಯ, ನಾನು ಹೇಳ್ತೇನೆ ಜೀವನದಲ್ಲಿ ಇದುವರೆಗೆ ಕಾಣ್ತಾರೆ ಎಲ್ಲ ಕೆಲಸಗಳನ್ನ ಅಪ್ಪ ಆಶೀರ್ವಾದ ಮಾಡಿ ತೆಗೆದುಕೊಂಡ್ ಬರ್ತಾರೆ. ಮಗಳೇ, ನೀನ್ ಭಯ ಪಡ್ಬೇಡ, ಕರ್ತರಿಗೆ ಅವ್ರ ಒಡಂಬಡಿಕೆಗಳಿಗೆ ಬರು. ಆ ಒಡಂಬಡಿಕೆ ಬಂದ್ರೆ ಬೇರೆ ಹೇಳ್ತಾರೆ, ದುಷ್ಟನ ಹತ್ರ ಇರೋ ಆಸ್ತಿಗಳನ್ನ ನಾನು ಕಿತ್ತು ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಕಿತ್ತ ಕೊಟ್ಟಿದ್ದ ನಾನು ಹಾಕೋ ಒಂದೊಂದು ವಸ್ತುಗಳಾಗ್ಲಿ ಯಾವುದೇ ಆಗಲಿ ಎಲ್ಲ ಲೋಕದ ವಸ್ತುಗಳು ಜನಗಳಿಂದ ತಗೊಂಬಂದ ದೇವ್ರು ನಾನು ಸುರಿಸಿದ್ದಾರೆ. ಯಾಕಂದ್ರೆ ದೇವ್ರು ಹೇಳ್ತಾರೆ, ಬಟ್ಟಿ ಬಾಚುಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ ದಯೆ ತೋರಿಸೋನ ಮೇಲೆ ಇರುತ್ತೆ. ಅಪ್ಪ ಹೇಳ್ತಾರೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಓದಿ ಅದನ್ನ. ಆದದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ನೀವು ತಪ್ಪದೆ ನಾಶವಾಗಿ ಹೋಗುವಿರಿ ಎಂದು ನಿಮ್ಮನ್ನು ಈಗ ಖಂಡಿತವಾಗಿ ಎಚ್ಚರಿಸುತ್ತೇನೆ. ಅಪ್ಪ ಹೇಳ್ತಾರೆ, ಎಲ್ಲ ಐಶ್ವರ್ಯಗಳನ್ನ ಸಂಪಾದನೆ ಮಾಡತಕ್ಕಂಥ ಸಾಮರ್ಥ್ಯವನ್ನ ನಾನು ಕೊಡ್ತೀನಿ. ಆಗ ಸಾಮರ್ಥ್ಯ ಅನ್ನೋದೇನು? ದೇವರ ಜ್ಞಾನ ಯಾವಾಗ ಬರುತ್ತೆ, ದೇವರ ನಾವು ಪ್ರೀತಿ ಯಾವಾಗ ಆರಂಭ ಮಾಡ್ತೀವಿ, ನಮ್ಮ ಹೃದಯ ದೇವ್ರ ಜೊತೆ ಒಂದಾಗತ್ತೆ. ನಮ್ಮ ಹೃದಯ ಒಂದಾಗಿದ ತಕ್ಷಣ ಆ ಕಾಣದೇ ಪ್ರಪಂಚದಿಂದ ಸಂಪಾದನೆ ಮಾಡತಕ್ಕಂಥ ಎಲ್ಲ ರಿಸೋರ್ಸ್ಗಳನ್ನ ದೇವ್ರು ನಮ್ಮ ಬಳಿಗೆ ಬರೋ ಹಾಗೆ ಮಾಡ್ತಾರೆ. ನೋಡಿ, ಅಬ್ರಾಹಂ ಹತ್ರ ಅರಸ ಬಂದು ಬಾರ್ತಾನೆ, ನಮ್ಮ ಮನೆಗೆ ಮಕ್ಕಳಿಲ್ಲಪ್ಪ. ಅವನು ಹೇಳ್ತಾನೆ, ನಿಮ್ಮ ಮನೆಗೆ ಮಕ್ಕಳಾಗೋದಕ್ಕಾಗಿ ಸೋತ. ಅವನ ಬಾಯಲ್ಲಿ ಆಶೀರ್ವಾದ ಇಟ್ಬಿಟ್ರು ದೇವರು, ಅವನ ಬಾಯಲ್ಲಿ ಆಶೀರ್ವಾದ ಇಟ್ಟರು. ಮೆಲ್ಕಿಚೇದಕ್ ಹತ್ರ ಯಾಕೆ ಅವನು ಕೊಡ್ತಾನೆ? ಅವನೆಲ್ಲ ತನ್ನ 10ನೇ ಒಂದು ಭಾಗ ಯಾಕೆ ಕೊಡ್ತಾನೆ? ಮೆಲ್ಕಿಚೇದಕನ ಬಾಯಲ್ಲಿ ಆಶೀರ್ವಾದ ಇಟ್ಟಿದ್ರು ದೇವರು. ಆ ಮೆಲ್ಕಿಚೇದಕ ಯಾರು? ಯೇಸು ಕ್ರಿಸ್ತನ ಅನುರೂಪವಾಗಿ ಮಲ್ಕಿಚೇದಕ ಅಬ್ರಾಮ್ಗೆ ಕಾಣಿಸ್ಕೊಳ್ತಾರೆ. ಯಾಕಂದ್ರೆ ಒಣ ಎಲ್ಲ ಎತ್ಕೊಂಡ್ ಬರ್ತಾ ಇದ್ದಾನೆ, ದೋಚ್ಕೊಂಡು ಎತ್ಕೊಂಡ್ ಬರ್ಬೇಕಾದ್ರೆ ಲಕ್ಷ ಅಲ್ಲ ಕೋಟಿಗಟ್ಲೆ ರೀ. ಅಷ್ಟು ಎತ್ಕೊಂಡ್ ಬರ್ಬೇಕಾದ್ರೆ 300 ಜನ ಮೂಟೆಗಳ ಮೇಲೆ ತಲೆಗಳ ಮೇಲೆ 50-60 kg ಬಂಗಾರಗಳು ಎತ್ಕೊಂಡ್ ಬರ್ಬೇಕಾದ್ರೆ ಮೆಲ್ಕಿಚೇದಕ್ ಸೆಂಟ್ರಲ್ ಬಂದ್ಬಿಡ್ತಾರೆ. ಬಂದಿದ ತಕ್ಷಣ ಅಬ್ರಾಮ್ ಹೋಗಿ ಅವನಿಗೆ ತಲೆಗಳು ಬಾಗ್ಬಿಟ್ಟೆವು. ಭೂಮಿ ಗಗನ ಮಂಡಲಗಳನ್ನ ಭೂಮಂಡಲ ಸೃಷ್ಟಿ ಮಾಡಿದ ಕರ್ತನ ನಿರ್ಮಾಣಕನಿಗೆ ಸ್ತೋತ್ರ ಉಂಟಾಗಲಿ ಅಂತೇಳಿ ತನ್ನ ತಂದೆ ಎಲ್ಲ ವಸ್ತುಗಳಿಂದ 10ನೇ ಒಂದು ಭಾಗ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡ್ತಾನೆ. ಆ ಸನ್ಮಾನ ಮಾಡಿದಾಗ ಮೆಲ್ಕಿಚೇದನ್ಗೆ ಬಾಯಿಂದ ಏನು ಬರುತ್ತೆ? ಆಶೀರ್ವಾದ ಬರುತ್ತೆ.
ದ ಬ್ಲೆಸ್ಸಿಂಗ್ ಪ್ರೊಸೀಡ್ ಫ್ರಮ್ ದ ಮೌತ್. Amen. ಆಗ ನೀ ಯಾವಾಗ ದಶಮ ಭಾಗ ತಂದಿಡ್ತೀಯಾ, ದೇವ್ರಿಗೆ ಸನ್ಮಾನ ಮಾಡ್ತೀಯಾ, ದೇವ್ರು ನಿನ್ನ ಹೃದಯ ಟೆಸ್ಟ್ ಮಾಡ್ತಾರೆ. ನೀ ದೇವ್ರಿಗಾಗಿ ಇಡ್ತೀಯಾ, ದೇವ್ರಿಗೆ ಕೊಡ್ತೀಯಾ, ಇಲ್ಲ ನೀನೇ ಇಟ್ಕೊಳ್ತೀಯಾ, ಅದನ್ನು ದೇವ್ರು ಚೆಕ್ ಮಾಡ್ತಾರೆ. ನೋಡಿ, ಇವಾಗ ನಾನು ಹೋಗಿ ನಾವು 2 ಎಕರೆ ಜಮೀನಲ್ಲಿ ನಾನು ದ್ರಾಕ್ಷಿ ಬೀಜ ಹಾಕ್ತೀನಿ. ದ್ರಾಕ್ಷಿ ಬೀಜ ಹಾಕಿದ ತಕ್ಷಣ ನನಗೊಂದು 2,000 ಮೂಟೆ ದ್ರಾಕ್ಷಿ ಹಣ್ಣು ಬಂದ್ಬಿಡುತ್ತೆ. 2,000 ಮೂಟೆ ದ್ರಾಕ್ಷಿ ಬಂದಾಗ ಆ ದ್ರಾಕ್ಷಿ ಬರ್ಸೋನು ಯಾರು? ದೇವರು. ಆ ದ್ರಾಕ್ಷಿನ ಬರ್ಸ್ತವನು ಯಾರು? ದೇವರು. ಅದನ್ನ ಬೆಳೆಸ್ತವನು ಯಾರು? ದೇವರು. ಅದಕ್ಕೆ ನೀರು ಹಾಕ್ಸ್ತವನು ಯಾರು? ದೇವರು. ಅದಕ್ಕೆ ಬೆಳಕು, ಸೂರ್ಯನ ಕಣ್ಣಿಂದ ಬೆಳಕು ಕೊಟ್ಟವ್ರು ಯಾರು? ದೇವರು. ಎಲ್ಲ ಬೆಳಕು ಅವ್ರದೆ, ಭೂಮಿನೂ ಅವ್ರದೆ, ನೀರು, ಮುಂಗಾರು ಮಳೆ ಎಲ್ಲ ಅವ್ರದೆ, ಬೀಜನೂ ಅವ್ರದೆ. ಬೀಜ ಬಂದು ನಿಮ್ಮ ಅತ್ತೆ ಮಾವ ಕೊಡ್ಲಿಲ್ಲ, ಬೀಜನೂ ದೇವ್ರದೇ. ಅದು ನೀನು ಹೋಗಿ ಅಷ್ಟೇ ಬಿತ್ತಿದ್ದಷ್ಟೇ. ಆವಾಗ 2,000 ಆ ಬುಟ್ಟಿಗಳಿರುವಂಥ ದ್ರಾಕ್ಷಿ ಹಣ್ಣು ಯಾರ್ದದು? ಎಲ್ಲ ಅವನು ದೇವ್ರದೇ. ಅದು ನಿನ್ಗೆ 2,000 ರೂಪಾಯಿ, 20,00,000 ರೂಪಾಯಿ ಸಂಬಳ ಬರುತ್ತಂದ್ರೆ ಆ 20,000 ರೂಪಾಯಿ ಸಂಬಳ ಯಾರ್ದದು? ದೇವ್ರದ್ದು. ಅದಲ್ಲಿ ಸನ್ಮಾನ ಮಾಡ್ತೀಯ ನೋಡ್ತಾರೆ. ಅದಲ್ಲಿ 200 ಮೂಟೆ 200 ಬ್ಯಾಗ್ ಎತ್ತಿ ಅವನು ದೇವ್ರಿಗೆ ಕೊಡಬೇಕಾದ್ರೆ ಅದೇನು ತೋರಿಸೋದು ಗೊತ್ತಾ? ಅವನು ಹೃದಯ ತೋರಿಸುತ್ತೆ. ದೇವರೇ, ಸಂಪಾದನೆ ಮಾಡೋಕ್ಕೆ ನಂಗೆ ಶಕ್ತಿ ಇಲ್ಲ, ಸಂಪಾದನೆ ಮಾಡೋಕ್ಕೆ ಶಕ್ತಿ ಕೊಟ್ಟೆ. ನಾನು ಬೆಳೆಸಲಿಲ್ಲ, ಅದು ನೀನು ಬೆಳೆಸ್ದೆ. ನಾನು ರೂಪ ಕೊಡಲಿಲ್ಲ, ನೀನು ಅದಕ್ಕೆ ರೂಪ ಕೊಟ್ಟೆ. ನಾನು ಅದಕ್ಕೆ ಅಲಂಕಾರ ಕೊಡಲಿಲ್ಲ, ನೀನು ಅದಕ್ಕೆ ಅಲಂಕಾರ ಕೊಟ್ಟೆ. ನಾನು ಬೆಳಕು ಸೂರ್ಯ ಬರಲಿ ಅಂತ ಪ್ರೇ ಮಾಡಲಿಲ್ಲ, ನೀನು ಅದು ಸೂರ್ಯ ಬರೆಸಿ ಬೆಳಕು ಕೊಟ್ಟೆ. ನಾನು ಮಳೆಗಾಗಿ ಪ್ರೇ ಮಾಡಲಿಲ್ಲ, ನೀನು ಹಿಂಗಾರು ಮುಂಗಾರು ಮಳೆ ತಂದೆ. ಸುಗ್ಗಿ ಕಾಲದಲ್ಲಿ ನನಗಾಗಿ ತೆನೆಯಾಗಿ ಗೊಂಚಲಾಗಿ ದ್ರಾಕ್ಷಿ ನನ್ನ ಮುಂದೆ ನಿಲ್ಲೋ ಹಾಗೆ ನೀನು ಮಾಡಿದ್ಯಾ. ಎಲ್ಲ ನಿನ್ನ ಕೈಯಿಂದ ಬಂದಿದ್ದಪ್ಪ. ಇದಕ್ಕೆ ನಾನು ನಿನಗೆ ಕೊಡತಕ್ಕ ಸನ್ಮಾನ. ಆ ಸನ್ಮಾನ ಅಂತೇಳಿ ಆ ದಶಮ ಭಾಗ ಇಡಬೇಕಾದ್ರೆ ದೇವ್ರೇನು ನೋಡ್ತಾರೆ ಗೊತ್ತಾ? ಇವನು ತನ್ನ ಹೃದಯ ಕೊಡ್ತಾನ ಅನ್ನೋದು ಚೆಕ್ ಮಾಡ್ತಾರೆ ನಿಮ್ಮ ಹತ್ರ. ಆ ಹೃದಯ ನಿಮ್ಮ ಮುಖ್ಯ. ಅದಕ್ಕೆ ದೇವ್ರು ಹೇಳ್ತಾರೆ, ನೀವು ದೇವರನ್ನು ಹಣವನ್ನು ಸೇವಿಸಲಾರ್ರಿ. ಆಗ ನೀ ಹಣ ದೇವ್ರು ಕೊಡ್ತೀಯದೆ ಅಂದರೆ ನೀನು ದೇವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀಯ ಅಂತ ಅರ್ಥ. ಆ ಪ್ರೀತಿ ನಮ್ಮಲ್ಲಿ ಮೇಲೆ ಬಿಡಬೇಕು. ಅಬ್ರಹಾಮ್ ಪ್ರೀತಿ ಮಾಡ್ದ, ಅವ್ರ ಮಗನ್ನೇ ಬಲಿ ಕೇಳ್ತಾರೆ, ಆ ಮಗನಿಗೆ ತೊಗೊಂಡೋಗಿ ಕೊಡ್ತಾನೆ. ಅವನು ಅಬ್ರಹಾಮ್ ಹೇಳಿರ್ಬೋದು, ಇದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ ಕೊಡ್ತೀನಿ ಅಂತ. ಇಲ್ಲ, ನಾನು ನಿನ್ನ ಮಗನೇ ಬೇಕು, ಬೆಟ್ಟದ ಮೇಲೆ ತೊಗೊಂಡೋಗಿ ದಹನ ಬಲಿಯ ಕೊಡು ಅಂತ ಹೇಳ್ಬೇಕಾದ್ರೆ ಆ ಬೆಟ್ಟದ ಮೇಲೆ ಮಗನ ಎತ್ಕೊಂಡು ಹೋಗ್ತಾನೆ, ತೊಗೊಂಡೋಗಿ ಕಟ್ತಾನೆ. ಅವನಿಗೆ ಅನುಮಾನ ಮಾಡಲಿಲ್ಲ ಅವನು, ಯಾಕೆ ತನ್ನ ಹೃದಯದಲ್ಲಿ ಅವನು ದೇವ್ರನ್ನ ಹೆಚ್ಚಾಗಿ ಇಟ್ಬಿಟ್ಟ, ತನ್ನ ಮಗನಿಗಿಂತ ಹೆಚ್ಚಾಗಿಟ್ಟ. ಕತ್ತಿ ತೊಗೊಂಡು ಆ ಮಗು ಮೇಲೆ ಹಾಕ್ಬೇಕಾದ್ರೆ ದೇವರ ಸ್ವರ ಬರುತ್ತೆ, ಅಬ್ರಾಹ್ಮನೇ ನಿನ್ನ ಕತ್ತಿಯನ್ನು ಓರೆಯಲ್ಲಿ ಹಾಕು, ಮಗನ ಕೊಲ್ಲಬೇಡ. ನಿನ್ನ ಒಂದೇ ಮಗನನ್ನು ಕೊಡೋದಕ್ಕೆ ಹಿಂದೆ ತೆಗೆಯದೆ ಹೋದ್ದರಿಂದ ನೀನು ಇವತ್ತಿಂದ ನನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ನಿನ್ನ ಹೃದಯ ನನ್ನ ಮೇಲೆ ಇಟ್ಟಿದೆ ಅನ್ನೋದು ನನಗಿವತ್ತು ತಿಳಿದು ಬಂತು ಅಂತ ಹೇಳ್ತಾರೆ. ತಿಳಿದು ಬಂತು. ಆಗ ನನ್ನ ಪ್ರಿಯ ದೇವ ಮಕ್ಕಳೇ, ಅಬ್ರಾಹ್ಮ ಹೇಳ್ತಾನೆ, ದೇವರೇ, ಮಗುನೇ ಇಲ್ದಿರೋ ಟೈಮಲ್ಲಿ ನನಗೆ ಮಗು ಕೊಟ್ಟಿದ್ಯಪ್ಪ. ಈ ಮಗು ಸುಟ್ಟು ಬೂದಿ ಆದರೂ ಕೂಡ ಸುಟ್ಟು ಹೋದ ಬೂದಿಯಿಂದ 1000 ಮಕ್ಕಳನ್ನ ಕೊಡೋಕ್ಕೆ ನೀನು ಶಕ್ತನಾಗಿದೆಯಪ್ಪ. ಆಗ ನಮಗೆ ಆ ಫೈನಾನ್ಸ್ಗಳು ಫ್ಲೋ ಆಗಬೇಕು. ಅದಕ್ಕೆ ನಾವು ಪ್ರೇ ಮಾಡ್ತಾ ಇದ್ದಾರೆ, ಹಣ ಬರ್ಸ. ಹಾಗೆ ನಾನು ಹೇಳ್ತೇನೆ, ನೀವು ಒಡಂಬಡಿಕೆ ಒಳಗೆ ಬಂದ್ಬಿಟ್ರೆ ಹಣ ತಾನಾಗಿ ಉತ್ಪತ್ತಿ ಆಗತ್ತೆ, ಕ್ರಿಯೇಟ್ ಆಗತ್ತೆ, ನಿನಗೆ ಬರುತ್ತೆ. ನಾನು ಕೆಲಸಕ್ಕೆ ಹೋಗಲಿ, ಎಲ್ಲರೂ ಕೇಳ್ತಾರೆ, ನೀವು ಕೆಲಸಕ್ಕೆ ಹೋಗಿ ಹೆಂಗೆ ಜೀವನ ಮಾಡ್ತಾ ಇದ್ದೀರಾ? ಒಡಂಬಡಿಕೆ. ಹೆಂಗೆ ಆರೋಗ್ಯವಾಗಿದ್ದೀರಾ? ಒಡಂಬಡಿಕೆ. ಹೆಂಗೆ ನೀವು ಚುರುಕಾಗಿದ್ದೀರಾ? ಒಡಂಬಡಿಕೆ. ಹೆಂಗೆ ನೀವು ಇದೆಲ್ಲ ವಾಕ್ಯ ಹೇಳ್ತಾ ಇದ್ದೀರಾ? ಒಡಂಬಡಿಕೆ. 24 ಗಂಟೆ ನಾನು ಆ ಒಡಂಬಡಿಕೆ ಒಳಗೆ ಇರೋದ್ರಿಂದ, ಆ ನೆರಳಲ್ಲಿರೋದ್ರಿಂದ ಈ ಪ್ರೀತಿ ಬಿಟ್ಟು ಯಾವ ಪ್ರೀತಿ ನನಗಿಲ್ಲ ಪ್ರಪಂಚದಲ್ಲಿ. ಇವಾಗ ಏನೋ ಸಡನ್ನಾಗಿ ಬಂದು ಒಂದು ಬಾಕ್ಸ್ ಫುಲ್ ನೀವು ಡೈಮಂಡ್ ತಂದು ಇಟ್ಟು ನೋಡಿ, ಆಯ್ತಪ್ಪ, ದೇವ್ರನ್ನ ಆಶೀರ್ವಾದ ಮಾಡಿ, ಇಷ್ಟೇ ಹೇಳ್ತೀನಿ ಅಷ್ಟೇ. ಆ ಡೈಮಂಡ್ ನನಗೇನು ದೊಡ್ಡದಿಲ್ಲ ರೀ. ಆ ಡೈಮಂಡ್ಗಿಂತ ಕೋಟಿ ಡೈಮಂಡು ದೇವ್ರು ನಿಮ್ಮ ಜೊತೆ ಇರಬೇಕು. ಆ ದೇವ್ರ ಪ್ರಸನ್ನತೆ. ಅದಕ್ಕೆ ನಿಮ್ಮ ಹೃದಯ ಫಿಕ್ಸ್ ಆಗಿದೆಯಾ? ಎಲ್ಲಿ ಫಿಕ್ಸ್ ಆಗಿದೆ ನಿಮ್ಮ ಹೃದಯ? ಎಲ್ಲಿ ಫಿಕ್ಸ್ ಆಗಿದೆ? 6ನೇ ಅಧ್ಯಾಯ 24. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. 19ನೇ ವಾಕ್ಯ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿ. ಇಲ್ಲಿ ಅಂತೂ ಅದು ನುಸು ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನಾ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನಾ ಕೊರೆಯುವುದು ಇಲ್ಲ, ಕದಿಯುವುದು ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸೂ ಇರುವುದಷ್ಟೇ. ಅಪ್ಪ ಹೇಳ್ತಾರೆ, ನಿನ್ನ ಗಂಟು ಎಲ್ಲಿರುತ್ತೆ? ನಿನ್ನ ಮನಸ್ಸು ಅಲ್ಲೇ ಇರುತ್ತೆ. ನಿನ್ನ ಗಂಟು ಎಲ್ಲಿರುತ್ತೆ? ನೀ ಯಾವ್ದ ಮೇಲೆ ತುಂಬ ಪ್ರೀತಿ ಇಡ್ತೀಯ, ನೀನು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀಯ. ನೀನು ಯೂಟ್ಯೂಬ್ ನೋಡ್ತಾ ಇರ್ತೀಯ, ನೀ ಯೂಟ್ಯೂಬ್ಗೆ ಅಡಿಕ್ಟ್ ಆಗ್ತೀಯ, ಬೇರೆ ಏನು ನೀನು ನೋಡಲ್ಲ.
ಅದರಲ್ಲೊಂದು ಪರ್ಟಿಕ್ಯುಲರ್ ಆಗಿ ನೋಡ್ತಾ ಇರ್ತೀಯ. ಯೋರ್ ಹಾರ್ಟ್ ಇಸ್ ಫಿಕ್ಸ್ ದೇರ್. ನೀನೊಂದು ಯಾವುದನ್ನು ಊಟ ಮಾಡ್ತೀಯ, ಆ ಊಟಕ್ಕೆ ಅಡಿಕ್ಟ್ ಆಗಿರ್ತೀಯ, ಅದನ್ನೇ ನೀನು ನೋಡ್ತೀಯ. ಬೇರೆ ಯಾವುದೇ ಊಟ ಕೊಟ್ಟರು ಕೂಡ ಅದೆಲ್ಲ ಬೇಡ, ನನಗೆ ಇದೇ ಬೇಕು ಅಂತೀಯ ನೀನು. ಯಾಕೆ? ಯೋರ್ ಹಾರ್ಟ್. ಅದಕ್ಕೆ ದೇವ್ರು ಹೇಳ್ತಾರೆ, ನಿನ್ನ ಹೃದಯನ ಫಿಕ್ಸ್ ಮಾಡು. ನಾನು ಹೋಗ್ತೀನಿ 4ನೇ ಅಧ್ಯಾಯ 20ನೇ ವಾಕ್ಯ ಹೇಳುತ್ತೆ, ಕಂದ ನನ್ನ ಮಾತುಗಳಿಗೆ ಕಿವಿಗೊಡು, ನಿನ್ನ ಮನಸ್ಸು ಯಾವಾಗಲೂ ನನ್ನ ಕಡೆ ಇರಲಿ, ನಿನ್ನ ಕಣ್ಣುಗಳು ಅವುಗಳ ಮೇಲೆ ತಪ್ಪದೇ ಇರಲಿ. ಓದಿ ಅದನ್ನ. ದೇವರಿಗೆ ಸ್ತೋತ್ರ. ಕಂದ ಹಾ. ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಹಾ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ, ಹಾ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಅಪ್ಪ ಹೇಳ್ತಾರೆ, ಕಂದ ನನ್ನ ನುಡಿಗಳಿಗೆ ಕಿವಿಗೊಡು. ಕಿವಿಗೊಡು. ನೆಕ್ಸ್ಟ್ ಏನ್ ಹೇಳುತ್ತೆ? ನಿನ್ನ ದೃಷ್ಟಿಯು ಹಾ. ಅವುಗಳ ಮೇಲೆ ತಪ್ಪದಿರಲಿ. ಫಸ್ಟ್ ಕಿವಿ ಹೇಳುತ್ತೆ, ಕಿವಿ ಕೊಡು. ಫಸ್ಟ್ ಕಿವಿ. ಗಿವ್ ಅಟೆನ್ಷನ್ ಟು ಮೈ ವರ್ಡ್. ದಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಎಲ್ಲ ಕೆಲಸ ಬಿಟ್ಟು ಯು ಆರ್ ಗಿವಿಂಗ್ ಅಟೆನ್ಷನ್ ಫಾರ್ ದ ಸರ್ವಿಸ್ ನೌ. ವೈ? ಬಿಕಾಸ್ ಯುವರ್ ಸೆಂಟರ್ಡ್ ಹಾರ್ಟ್ ಇಸ್ ಬಿಕಮ್ ದ ಕ್ರೈಸ್ಟ್. ನಿಮ್ಮ ಜೀವನದ ಮಧ್ಯಸ್ಥಿಕೆ, ಒಂದು ಮಧ್ಯ ಸ್ತಂಭ ಬಂದು, ದಿಕ್ಸೂಚಿ ಬಂದು ಯೇಸು ಕ್ರಿಸ್ತರಾಗಿದ್ದಾರೆ. ಇಲ್ಲಿ ಗಮನ ಕೊಟ್ಟು ಬಂದಿದ್ದೀರಾ. ಯಾರು ಎಲ್ಲೆಲ್ಲೋ ಕರೆದ್ರು ಕೂಡ ಇಲ್ಲ ಇವತ್ತು ನಾನು ಚರ್ಚಿಗೆ ಹೋಗ್ಬೇಕಂತ ಇಲ್ಲಿ ಗಮನ ಕೊಟ್ಟು ಬಂದ್ಬಿಟ್ಟಿದ್ದೀರಾ. ಕಿವಿ ಕೊಡ್ತಾ ಇದ್ದೀರಾ. ಇವಾಗ ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿದ್ರೆ ಮಾಡ್ತಿಲ್ಲ. ಕಿವಿಗಳು ಓಪನ್ ಆಗಿದೆ. ಕಿವಿಗೊಡು. ನನ್ನ ನುಡಿಗಳಿಗೆ ಕಿವಿಗೊಡು. ಹೇಳಿ ಜೋರಾಗಿ, ನನ್ನ ನುಡಿಗಳಿಗೆ ಕಿವಿಗೊಡು. ನನ್ನ ನುಡಿಗಳಿಗೆ ಕಿವಿಗೊಡು. ಕಿವಿಗೊಡು. ಕಿವಿ ಕೊಟ್ಟಿದ್ದೀರಾ. ಇವಾಗ ನೆಕ್ಸ್ಟ್ ಹೇಳ್ತಾರೆ, ಕಿವಿ ಆದ್ಮೇಲೆ ಕಣ್ಣು ಬಗ್ಗೆ ಮಾತಾಡ್ತಾರೆ. ನಿನ್ನ ಕಣ್ಣುಗಳು ಅವುಗಳ ಮೇಲೆ ತಪ್ಪದೇ ಇರಲಿ. ಯಾವುದು ಒಡಂಬಡಿಕೆ, ದೇವ್ರ ಮುಂದೆ ಮಾಡುವ ಒಡಂಬಡಿಕೆ ಜೊತೆ ಗಟ್ಟಿಯಾಗಿ ಇಟ್ಕೊಳ್ಳಿ. ಯೇಸು ಸ್ವಾಮಿ ನಿಮ್ಮ ನಂಬಿಕೆನ ಹುಟ್ಟಿಸನು ಪೂರೈಸನ ಆಗಿರುವ ಯೇಸು ಕ್ರಿಸ್ತರ ಮೇಲೆ ದೃಷ್ಟಿಯನ್ನಿಟ್ಟು ನಿಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. 24 ಗಂಟೆ 365 ದಿನ ನನ್ನ ಕೆಲಸ ಇದೇ ರೀ. ಇದೇ ಕೂತ್ಕೊಂಡು ಪಾಂಡರಿಂಗ್ ಮಾಡ್ತಾ ಇರ್ತೀನಿ. ಹೊಸ್ದಾಗಿ ಕಣ್ಣಿಡಿತಾ ಇರ್ತೀನಿ. ಹೊಸ್ದಾಗಿ ಮಾತಾಡೋದವ್ರೆ, ಹೊಸ್ದಾಗಿ ತಿಳಿಸಿದವ್ರೆ ಕೇಳ್ತಾ ಇರ್ತೀನಿ ದೇವ್ರ ಹತ್ರ. ನಂದು 24 hours ನನ್ನ ಮೈಂಡೆಲ್ಲ ಕೇಂದ್ರೀಕರಣ ದೇವ್ರ ಮೇಲೆ ಆಗಿರೋದ್ರಿಂದ, ಅವ್ರ ಮೇಲೆ ಹೋಗಿರೋದ್ರಿಂದ 24 ಗಂಟೆ ಜನರು ಕೂಡ ನನ್ನ ಮೇಲೆ ಕೇಂದ್ರೀಕರಿಸ್ತಾರೆ. ಅಯ್ಯೋ ಪಾಸ್ಟ್ ಹತ್ರ ಹೋಗ್ಬೇಕು, ಸಿಸ್ಟರ್ ಹತ್ರ ಹೋಗ್ಬೇಕಂತ. ನಿಮ್ಮ ಮೈಂಡೆಲ್ಲ ನನ್ನ ಹತ್ರ ಬರುತ್ತೆ, ನನ್ನ ಮೈಂಡೆಲ್ಲ ಅವ್ರ ಹತ್ರ ಹೋಗುತ್ತೆ. ನೋಡಿ ಹೇಗೆ ಒಂದು ಅಟ್ರಾಕ್ಷನ್ ಆಗುತ್ತೆ ನೋಡಿ, ಡಿವೈನ್ ಅಟ್ರಾಕ್ಷನ್. ಈ ಡಿವೈನ್ ಇಂಟಮೆಸಿ ಒಳಗೆ ನೀವೆಲ್ಲ ಬಂದು ಸೇರಿಕೊಂಡ್ರೆ ನೀವು ಏನು ತಿನ್ನಬೇಕು ಅದನ್ನು ಕುಡಿಬೇಕಂತ ಯೋಚನೆ. ಅದಕ್ಕೆ ಹೇಳ್ತಾರೆ, ಅಪ್ಪ ಇದನ್ನು ಇವುಗಳನ್ನು ನಿನ್ನ ಕಣ್ಣುಗಳನ್ನು ನಿನ್ನ ಇವುಗಳ ಮೇಲೆ ನಿನ್ನ ಕಣ್ಣುಗಳು ತಪ್ಪದೇ ಇರಲಿ. ನಿಮ್ಗೆ ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿರ್ತೀರ, ಆಡ್ಸ್ಕೊಂಡು ಹಂಗೆ ಹೋಗಿರ್ತೀರ, ಅಲ್ಲ ಕೂತ್ಕೊಂಡು ಸಡನ್ನಾಗಿ ನಿಮ್ಮ ಹೆಸರು ಕರೆದು ಬಿಡ್ತಾರೆ. ಪಾರ್ವತಮ್ಮ, ನಿಮಗೆ ಲಕ್ಕಿ ಟಿಪ್ ಬಂದಿದೆ, ಮುಂದೆ ಬರಬೇಕಾಗಿ ವೇದಿಕೆ ಮೇಲೆ ವಿನಂತಿ. ಪಾರ್ವತಮ್ಮ ನನ್ನ ಹೆಸರು ಕರೆದು ಬಿಟ್ರಲ್ಲ. ಹೋಗಿದ ತಕ್ಷಣ ನಿಮಗೆ 25 ಲಕ್ಷದ ಒಂದು ನೆಕ್ಲೆಸ್ ಬಂದ್ಬಿಡತ್ತೆ. ನಿಮಗೆ 25 ಲಕ್ಷದ ನೆಕ್ಲೆಸ್ ಬಂದ್ಬಿಡುತ್ತೆ. ಸುರೇಶಪ್ಪ ವೇದಿಕೆ ಮೇಲೆ ಬಾ ಅಂತ ಹೇಳಿದ ನಿಂಗೆ ಒಂದು ರ್ಯಾಡ ವಾಚ್ ಕೊಟ್ಬಿಡ್ತಾರೆ ಬಂಗಾರದ. ಇವಾಗ ವಾಪಸ್ ಬರಬೇಕಾದ್ರೆ ಹೆಂಗೆ ನಡ್ಕೊಂಬರ್ತೀರಾ? ಖುಷಿಯಾಗಿ. ನೀನು ಮಾಡ್ಬೋದು. ಅವ್ರು ಬರ್ತಾರೆ ಖುಷಿಯಾಗಿ. 25 ಲಕ್ಷದ ನೆಕ್ಲೆಸ್ ಹಾಕಿ ಟೈಟ್ ಮಾಡಿಬಿಟ್ಟವ್ರಲ್ಲ, ಬರ್ಬೇಕಾ ಹೆಂಗೆ ಬರ್ತೀರಾ? ಇದು ಹಿಡ್ಕೊಂಡೆ ಬರ್ತೀರಾ? ನಿನ್ನ ಕಣ್ಣುಗಳು ಅವನಿಗೆ ರ್ಯಾಡ ವಾಚ್ ಹಾಕಿದ್ರೆ ಈ ಕೈ ಎತ್ತಾರೆ, ಈ ಕೈ ಹೊಡ್ತಿರ್ತಾನೆ. ನಿನ್ನ ಕಣ್ಣುಗಳು 10 ಜನ ಬಂದ್ಬಿಟ್ರ, ಅಯ್ಯೋ ಬೇಡಪ್ಪ ಮುಚ್ಕೊಂಡ್ಬಿಡೋಣ, ಏನಪ್ಪ ಹೇಗಿದ್ದೀರಿ ಸರ್, ಇಲ್ಲ ಈ ಕೈ ತೊಗೊಳ, ಏ ಪರ ಈ ಕೈ ಕೊಡಿ, ಅವ್ರು ಎಲ್ಲಿ ಕಿತ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು. ಕಣ್ಣುಗಳು ತಪ್ಪದೆ ದೇವರ ವಾಕ್ಯದ ಮೇಲೆ ನಿಮ್ಮ ಕಣ್ಣುಗಳು ಅಷ್ಟು ಪವರ್ಫುಲ್ ಆಗಿ ಅದ್ರಲ್ಲಿ ಕುತ್ಕೋಬೇಕು ಮಕ್ಕಳು. 5 ಕಿಲೋಮೀಟರ್ ದೂರದಿಂದ ಹದ್ದು ತನ್ನ ಬೇಟೆಗಾಗಿ ಕಣ್ಣು ತೆಗೆಯುತ್ತದು. 5 ಕಿಲೋಮೀಟರ್ಸ್ ಏರೋಪ್ಲೇನ್ ಡಿಸ್ಟೆನ್ಸಲ್ಲಿರುತ್ತೆ ಹದ್ದು. ಅಲ್ಲಿಂದ ಹದ್ದು ಭೂಮಿ ಮೇಲಿರೋ ಕೋಳಿ ಮರಿನ ಕಣ್ಣಿಡಿಯುತ್ತದೆ. ಅಷ್ಟು ಪವರ್ಫುಲ್ ಆಗಿ ಅದು ಕಣ್ಣಿಡಿಯುತ್ತೆ. ಅಷ್ಟೇ ಪವರ್ಫುಲ್ ಆಗಿ ಈ ಡಿಸ್ಟೆನ್ಸಲ್ಲಿ ಈ ಕೋಳಿ ಮರಿ ಇನ್ನೇನು ಆ ಬಿಲಕ್ಕೋಗಿ ಆರಬೇಕು, ಅದು ಹೋಗಿ ಅಲ್ಲಿ ಬಚ್ಚಿಕೊಳ್ಬೇಕು. ಅಷ್ಟೊಳಗೆ ಎಷ್ಟು ಸ್ಪೀಡಾಗಿ ಬರಬೇಕು ಅನ್ನೋದನ್ನು ಅದು ಕರೆಕ್ಟಾಗಿ ಅದನ್ನು ವೇಗವನ್ನು ಸರಿಯಾಗಿ ಫಿಕ್ಸ್ ಮಾಡಿ ಒಂದೇ ದಿಕ್ಕಲ್ಲಿ ಅದು ಇಳಿದು ಬರುತ್ತೆ ನೋಡಿ. ಅದಲ್ಲಿ ಬಂದು ಕರೆಕ್ಟಾಗಿ ಇನ್ನೇನದು ಒಳಗೆ ಹೋಗ್ಬೇಕು, ಚಸಕ್ಕಂದು ಎತ್ಕೊಂಡಂಗೆ ಮೇಲೋಗುತ್ತೆ ನೋಡಿ. ಅದು ಒಂದು ಹದ್ದಿಗೆ ಇಷ್ಟು ಪವರ್ ಕೊಟ್ಟರು ಅಂದರೆ ಅಪ್ಪ ಹೇಳ್ತಾರೆ, ಹದ್ದುಗಳಂತೆ ನೀವು ರೆಕ್ಕೆಗಳನ್ನ ಬಾಚಿಕೊಂಡು ಆಕಾಶದಲ್ಲಿ ಹಾರಾಡ್ತೀರ ಅಂತ ಹೇಳ್ತಾರೆ. ಹಗ್ಗಗಳಂತೆ ದೇವರು ಬ್ಲೆಸ್ಸಿಂಗ್ ಮಾಡ್ತಾರೆ. ಅಪ್ಪ ನಿಮ್ಗೆ ಅಂಥ ಶಕ್ತಿ ಕೊಟ್ಟು ನಿಮ್ಮ ದೃಷ್ಟಿ ಎಲ್ಲಿರಬೇಕು ಅವುಗಳ ಮೇಲೆ
ತಪ್ಪದೇ ಇರಲಿ. ಅಪ್ಪಿ ತಪ್ಪಿನೂ ನೆಗೆಟಿವ್ ಮಾತಾಡ, ನಾನು ಸತ್ತೋಗ್ಬಿಡ್ತೀನಿ, ನಾನು ಬೇಗ ಹೋಗ್ಬಿಡ್ತೀನಿ, ನನ್ಗೆ ಹಾಳಾಗೋಯ್ತು, ನನ್ನ ಕೆಲಸ ಆಗೋಯ್ತು, ಇಲ್ಲ ಎದುರುಬೇಡ, ನಾನು ಫೇಲ್ ಆಗ್ಬಿಟ್ಟೆ, ಅಯ್ಯೋ ಯಾಕೆ ನೀ ಫೇಲ್ ಆಗಿದೆ, ಪರವಾಗಿಲ್ಲ ಪಾಸ್ ಆಗ್ತೀಯಾ, ಯಾರೋ ತಂದೆ ಹಂಗೆ ಹೇಳ್ತಾ ಇದ್ದ, ಮಗನಿಗೆ ಹೇಳ್ದ, ಹೋಗಿ ತನ್ನ ತೋಟಕ್ಕೆ ಕರ್ಕೊಳೋದ, ಕಬ್ಬಿನ ತೆನೆಯೊಳಗೆ ಕರ್ಕೊಳೋದ, ಒಂದೇ ಒಂದು ಗಿಡ ಕೆಟ್ಟೋಗಿತ್ತು, ಒಂದು ಗಿಡ ಕೆಟ್ಟೋಗಿದ್ದಕ್ಕೆ ಅವ್ನು ಹೇಳ್ದ ಕೆಲಸದವ್ರಿಗೆ, ಎಲ್ಲ ಇಡೀ 2 ಎಕರೆ ಜಮೀನಿರೋ ಎಲ್ಲ ಕಬ್ಬು ಗಿಡಗಳನ್ನ ಸುಟ್ಟಾಕ್ಬಿಡಪ್ಪ ಅಂತ ಹೇಳ್ದ. ಅದಕ್ಕೆ ಮಗ ಹೇಳ್ದೆ, ಏನಪ್ಪ ಮೂರ್ಖನ ಥರ ಮಾತಾಡ್ತೀಯ, ಆ ಒಂದು ಗಿಡ ತಾನೇ ಹುಳ ಹೊಡೆದೈತೆ, ಅದನ್ನು ತೆಗೆದು ಬಿಡಪ್ಪ ಸಾಕು, ಅದಕ್ಕೆಲ್ಲ ಬೆಂಕಿ ಹಾಕೋಕ್ಕಾಗ್ತೀಯ. ಅದೇ ಮಗ ನಾನು ನಿನಗೆ ಹೇಳ್ತಾ ಇದ್ದೀನಿ, ಒಂದು ಸಬ್ಜೆಕ್ಟಲ್ಲಿ ತಾನೇ ಫೇಲ್ ಆದೆ ನೀನು, ಜೀವನನೇ ಕೆಡ್ಕೊಳ್ತೀನಿ ಅಂತ ಹೇಳ್ತಿದ್ಯಲ್ಲ ಮಗ. ಒಂದು ಸಬ್ಜೆಕ್ಟ್ ತಾನೇ ಫೇಲ್ ಆಗಿದೆಯಾ, ಜೀವನದಲ್ಲೇ ಕರ್ಕೊಂಡೋಗಿ ಸುಟ್ಟೋಗಿ ಬಾವಿಲಿ ಬಿದ್ದು ಸತ್ತೋಗ್ತೀನಿ ಅಂತಿದೆಯಲ್ಲ. ಅದಕ್ಕೆ ನಿಂಗೆ ಎಕ್ಸಾಂಪಲ್ ತೋರಿಸ್ತೆ ಮಗ, ಇಡೀ ದಿನ ಎಸೋದೆ ನಿಮ್ಮ ಮೂರ್ಖ ಅಂತ ನನಗೆ ಹೇಳ್ತಿದ್ಯಲ್ಲ, ಅವಾಗ ನೀನೆಷ್ಟು ದೊಡ್ಡ ಮೂರ್ಖ ಮಗ. ಏನೋ ಒಂದು ಆಯ್ತಾ, ಅಯ್ಯೋ ಐ ಲಾಸ್ಟ್ ಆಲ್ ದಟ್ ಮೈ MD ಶೋ, ಐ ಲಾಸ್ಟ್ ದಟ್ ಮೆಡಿಕಲ್ ಶೇಡ್, ಅಯ್ಯೋ ಐ ಡೋಂಟ್ ನಾಟ್ ಲಿವ್ ಎನಿ ಮೋರ್. ದಟ್ಸ್ ವಾಟ್ ಯು ಆರ್ ಫಿಕ್ಸಿಂಗ್ ಯುವರ್ ಹಾರ್ಟ್. ಐ ವಿಲ್ ಟೆಲ್ ಯು, God is a different way to bless you, my daughter and son. Amen. Hallelujah. Amen. You may have no only one way, but my God knows He has thousands of ways to bless you, my son. Hallelujah. ನಿನಗೆ ಒಂದೇ ಒಂದು ಮಾರ್ಗ ಗೊತ್ತಾಗಿದೆ, ಆದರೆ ನನ್ನ ಪರಲೋಕ ದೇವರಿಗೆ 1000 ಮಾರ್ಗ ಅವರ ಹತ್ರ ಇದೆ. Hallelujah. ಏನು ತಿನ್ನಬೇಕು ಅದಕ್ಕೆ ನೆಕ್ಸ್ಟು ಮತ್ತಾಯ ಸುವಾರ್ತೆಯಲ್ಲಿ ಹೇಳ್ತಾರೆ 25ನೇ ವಾಕ್ಯ, ಈ ಕಾರಣದಿಂದ ನಮ್ಮ ಪ್ರಾಣಧಾರೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ ಎಂಬುದಾಗಿ ನಿಮ್ಗೆ ಹೇಳುತ್ತೇನೆ. ಉಡುಪಿಗಿಂತ ಪ್ರಾಣವು ಮತ್ತು ಉಡುಪಿಗಿಂತ ಪ್ರಾಣವು ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದಲ್ಲವೇ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಉಡುಪು ಬಗ್ಗೆ ಮಾತಾಡ್ತಾರೆ ದೇವರು, ಹಕ್ಕಿಗಳನ್ನ ನೋಡು. ಅಲ್ಲ ದೇವ್ರ, ನಾನು ರೇಮಂಡ್ಸ್ಗೆಲ್ಲ ಹೋಗೋಣ ಅಂತಿದ್ದೆ, ಬೇಡ, ಹಕ್ಕಿಗಳನ್ನ ನೋಡು, ಗಿಳಿ ನೋಡು, ಪಕ್ಷಿ ನೋಡು, ಲವ್ ಬರ್ಡ್ಸ್ ನೋಡು, ಎಲ್ಲದಕ್ಕೂ ಒಳ್ಳೊಳ್ಳೆ ಫ್ರಾಕು ಬಟ್ಟೆ ಎಲ್ಲ ಹಾಕಿಬಿಟ್ಟಿದ್ದೀನಿ. ಒಂದನ ಸ್ಪೆಕ್ಸ್ ಹಾಕೊಂಡೈತಾ ನಿಂತರ, ಒಂದು ಕರ ರೂಟ್ ಕೆನಲ್ ಆಗೈತಾ, ಇಲ್ಲ ದೇವ್ರೆ, ಒಂದು ಕನ ಆಪ್ರೇಷನ್ ಆಗೈತಾ, ಫ್ಯಾಮಿಲಿ ಪ್ಲಾನ್ ಆಗೈತಾ, ಒಂದನ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಐತಾ, ಯಾವುದನ್ನ ಒಂದರೆ ಕೆಟ್ಕೊಂಡು ಒಂದೊಂದೇ ಅರ್ಥ ಆಯ್ತಾ, ಸೂಪರಾಗಿ ಮಾಡಿದ್ದೀನಿ. ಒಂದಕ್ಕಿರೋ ಅಲಂಕಾರ ಇನ್ನೊಂದಕ್ಕಿಲ್ಲ ಹಕ್ಕಿಗಳಿಗೆ ಅಲ್ವಾ. ಅವುಗಳು ಬಂದು ನಿನ್ನ ಮನೆ ಮುಂದೆ ಕೂತ್ಗೆ ಕಿಚ್ಕಿಚ್ಕಿ ಅಂತದೆ, ನನಗೆ ಬಿಜ್ಬುಜ್ಜನ್ನಕ್ಕೆ ಬರೋಲ್ಲ ನಿನಗೆ. ನೋಡಿ, ಸ್ತೋತ್ರ ಮಾಡುತ್ತೆ ದೇವ್ರಿಗೆ, ಸ್ತೋತ್ರ ಮಾಡು. ಅಪ್ಪ ಅಕ್ಕಿಗಳಿಟ್ಟು ಹೇಳ್ತಾರೆ ಶಿವಣ್ಣ ಅವ್ರಿಗೆ, ದಿವ್ಯ ಅವ್ರಿಗೆ, ನೋಡು ಅಕ್ಕಿ ನೋಡು, ಅವಕ್ಕೆ ಇಷ್ಟು ಒಳ್ಳೆ ಬಟ್ಟೆ ಕೊಡ್ತೀನಿ ಅಂದರೆ ನಿನಗೆ ಬಟ್ಟೆ ಕೊಡೋದಿಲ್ವಾ? ಒಂದೇ ಬಟ್ಟೆ ಹಾಕ್ತಾರಪ್ಪ ಅವಕ್ಕೆ, ಸಾಯೋವರೆಗೂ ಒಂದೇ ಬಟ್ಟೆ. ಆವತ್ತು ಸ್ನಾನ ಮಾಡಿ ಹೊಟ್ಟೆಯಿಂದ ಹೊರಗಡೆ ಬಂದಿದ್ದು ಕಾಗೆ ಇವತ್ತವರೆಗೂ ಸ್ನಾನ ಮಾಡಲಿಲ್ಲ. ಅದು ಆನ ಶೈನಿಂಗ್ ತಾರ್ಕೋ ಕಾಕ, ಒಂದು ತಲೆ ಮೇಲೆ ಏನಿಲ್ಲ, ಒಂದೇ ಒಂದು ಡ್ಯಾಂಡ್ರೂಫ್ ಇಲ್ಲ, ಒಂದೇ ಒಂದು ಅದು ಎಲ್ಲಾದರೂ ಏರ್ ಸ್ಪಾಗೆ ಹೋಗಿಲ್ಲ, ಎಲ್ಲಾದರೂ ಯೋಗಾಗೆ ಹೋಗಲಿಲ್ಲ, ಏನೂ ಮಾಡಿಲ್ಲ, ಕರೆಕ್ಟಾಗಿ ಆಡ್ತಾಯಿತ್ತು. ಒಂದಕ್ಕೆ ಶುಗರ್ ಇಲ್ಲ, ಥೈರಾಯ್ಡ್ ಇಲ್ಲ, ಅದಕ್ಕೆ ಯಾವುದೂ ಇಲ್ಲವೇ ಇಲ್ಲ. ಎಲ್ಲನ ಒಂದು ಕಡೆ ಮೆಡಿಕಲ್ ಚೆಕಪ್ಗೆ ಕಾಗೆ ಹೇಳಕ್ಕೆ ಬಂತು, ಶುಗರ್ ಚೆಕ್ ಮಾಡ್ತಾ ಇತ್ತಾ? ಹಲೋ, ಈಗೇನ ಕಳೆದೆ ಪಾತ್ರಿಗಳ ಕತೆ, ಏನು ಕತೆ ನೀವು? ನಮ್ಮ ಹೆಂಡತಿಗೆ ಸ್ವಲ್ಪ ಶುಗರ್ ಆಗಿದೆಪ್ಪ, ಅದಕ್ಕೆ ಚೆಕ್ ಮಾಡಕ್ಕೆ ಬಂದಿದ್ದೀವಿ, ಅದಕ್ಕೆ ಚೆಕ್ ಮಾಡ್ತಾವ್ರೆ. ಯಾವತ್ತಾದ್ರೂ ಕತ್ತೆ ಬಂದೈತಾ? ಅಲ್ಲಿ ನಾವೇ ಕತ್ತೆ ಥರ ಹೋಗಿ ನಿಂತಿರ್ತೀವಿ ಅಲ್ಲಿ ಒಳಗಡೆ. ಇವಾಗ ಡೈಲಿ ಇಂಜೆಕ್ಷನ್ ಇಟ್ಕೊಂಡ್ಬಿಟ್ಟವ್ರು ಮನುಷ್ಯ. ಇಪ್ಪು 7 இருக்குது பாரு, இட்லி சாப்பிட்டேன் இப்போ 32 இருக்குது, இப்போ வடை சாப்பிட்டேன் இப்போ 7 இருக்குது பாரு, 3 மணிக்கு திருப்பி பாரு. இப்போ கோழி சாப்பிட்டுட்டேன் 8 மணிக்கு என்ன 7 இருக்குது பாரு, 115 இருக்குது. ஐயோ கடவுளே, ನನ್ನ ಜಿಂದಗಿಲಿ ನಾವು ಒಂದು ದಿನ ಈ ಥರ ಮೆಡಿಕಲ್ ಚೆಕಪ್ ಹೋಗಲಿಲ್ಲ. ನೀವು ಹೋಗಂಗೆ ಮಾಡಿಕೋ, ನಮ್ಮ ಮಕ್ಕಳನ್ನ ಹೋಗಿ ನೋಡ್ಕೊಂಬಿಟ್ಟು ಡ್ಯಾಡಿ ಅಂತೇಳಿ ಯಾವುದೋ ಡಾಕ್ಟರ್ ಹತ್ರ ಹೋದೆ. ಅವ್ನು ನಾನು ನೋಡಿದ ತಕ್ಷಣ ಹೇಳ್ಬಿಟ್ಟು ನಿಂಗೆ ಥೈರಾಯ್ಡ್ ಐತೆ ಅಂದ್ಬಿಟ್ಟ. ನನಗೆ ಇಲ್ದಿರೋ ಕೋಪ ಬಂದ್ಬಿಡ್ತು. ನಾನು ಹೇಳ್ತೀನಿ, ನನ್ನ ದೇವರ ಆರೋಗ್ಯ ನಿಧಿಯಾದ ಕರ್ತರು, ಆತನ ಭಾಷೆಗಳಿಂದ ಗುಣ. ನಾವು ಇದನ್ನ ನೋಡ್ಕೊಂಡು ನಾವು ಅಲ್ಲೂ ಯಾರೋ ಒಬ್ಬನ ಕರ್ಕೊಂಡು ಹೋಗಿದ್ವಿ ಪೇಷಂಟ್ನ, ಅವನು ನೋಡೋಬೋದು. ನನಗೆ ಹೇಳ್ತಾನೆ, ನಿನ್ಗೆ ಮೊದಲು ನಿಂಗೆ ಚೆಕ್ ಮಾಡಬೇಕು. ನಿಂಗೆ ನಾನು ಹೇಳಿದೆ, ನೋಡಿ ಡಾಕ್ಟ್ರೆ, ನಾನು ಕರ್ಕೊಂಡು ಬಂದು ಪೇಷಂಟ್ ಇವ್ರು ಸ್ವಲ್ಪ ಪ್ರಾಬ್ಲಮ್ ಇದೆ, ಇವ್ರು ಚೆಕ್ ಮಾಡಿ, ಅವ್ರು ಚೆಕ್ ಮಾಡ್ತೀನಿ, ನಿಮ್ಗಿದೆ ಅಂತ ನಾನು ಹೇಳ್ತಿದ್ದೀನಿ, ಲಿಸನ್ ಟು ಮೀ ಅಂತ. ಐ ಆಮ್ ಟೆಲ್ಲಿಂಗ್ ಯು ಲಿಸನ್ ಟು ಮೀ, ಐ ಡೋಂಟ್ ಹ್ಯಾವ್ ಎನಿ ಸಿಕ್ನೆಸ್. ಯು ಆರ್ ಡಾಕ್ಟರ್, ಐ ಆಮ್ ಡಾಕ್ಟರ್. ಐ ಸೆಡ್ ಮೈ டாடி இஸ் டாக்டர், மை கடவுள் டாக்டர். என்ன பேசுறீங்க நீங்க? என்ன பேசுறிಯೋ ನೀವು? ಏನು ಮಾತಾಡ್ತೀರಾ? ನಮ್ಮಪ್ಪ ದೇವರು. ನಿಮ್ಮ ಅಪ್ಪ ದೇವರಾದ್ರೆ ಈಗ ಇಲ್ಲಿ ಬಂದಿದ್ಯಾ? ಕೂತ್ಕೋ, ನಿಂಗೆ ಥೈರಾಯ್ಡ್, ನಾಳಿದ ಥೈರಾಯ್ಡ್ ಇಲ್ಲ.
ಕೊನೆಗೆ ಇಲ್ಲ ಅಪ್ಪನಿಗೆ ಹೇಳಪ್ಪ ನೋಡು ತುಂಬ ಸೀರಿಯಸ್ ಆಗ್ತಾಯಿದೆ ನೋಡು ಆಗಬಹುದು ಹೇಳು ಇಲ್ಲ ಯಾಕೋ ಒಂದು ಸರ್ ಬೇಜಾರಾಯಿತು ತಿರ್ಗಿ ವಾಪಸ್ ಬಂದ್ಬಿಟ್ಟು ಅದೇನು ಚೆಕ್ ಮಾಡಿಬಿಡಿ ಸರ್ ಸ್ವಲ್ಪ ಬನ್ನಿ ಅಂತ ತೊಗೊಂಡು ಬ್ಲಡ್ಡೆಲ್ಲ ಚೆಕ್ ಮಾಡ್ತಾರೆ ಮಾಡಿ ನಾಳೆ ಬನ್ನಿ ಅಂತ ಸರಿ ನಾಳೆ ಬರ್ತೀನಿ ಹೋಗು ನೈಟು ಬುಕ್ಕು ಅಂತ ಐತೆ ನಾಳೆ ದೇವ್ರು ಏನಪ್ಪ ಆ ಅಪ್ಪನ ಮುಂದೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದೀನಿ ನೀನು ನನ್ನ ಜೊತೆ ಇರೋದನ್ನ ಅಪ್ಪನ ತೋರಿಸ್ಕೊಡು ಅರ್ಥ ಆಯ್ತು ಆಮೇಲೆ ಅಲ್ಲೋಗಿ ಅವಮಾನ ಪೊಲೀಸ್ ಓದ್ತದ್ದೆ ಕಡ್ಡಿ ಇಟ್ಟಂಗೆಲೆ ಇಲ್ಲೇನೋ ಮಾಡಬೇಡಪ್ಪ ಅಂತೇಳಿ ಹೋದೆ ವಿಶ್ವಾಸದಲ್ಲೇ ಹೋದೆ ಎಲ್ಲ ತಗೊಂಡ್ಬಿಟ್ಟು ಯು ಆರ್ ಆಲ್ ರೈಟ್ ನೋ ಅಂತವನೇ ದಟ್ಸ್ ವೈ ಟೋಲ್ಡ್ ಯು ನೋ ಅಂತ ಅಂದೆ ನೀನು ಚೆನ್ನಾಗಿದೆಯಾ ಅಂತ ಅಯ್ಯೋ ನಾನು ಚೆನ್ನಾಗಿದ್ದೀನಿ ಮೊನ್ನೆ ಹೇಳಿದಲ್ಲ ನಾನು ಚೆನ್ನಾಗಿದ್ದ ನೆನ್ನೆನೇ ಹೇಳಾಯ್ತಲ್ಲ ನೀನು ನೋಡಿ ಹೇಳ್ತಾ ಇದೀಯಾ ನಾನು ಕಣ್ಣಿಗೆ ಕಾಣ್ದರ ಆರೋಗ್ಯ ನಾನು ನುಡ್ದಾಯ್ತು ಕಣ್ಣಿಗೆ ಕಾಣ್ದ ಆರೋಗ್ಯ ಇದೀನಿ ಅಂತ ಹೇಳಾಯ್ತು ಕಣ್ಣಿಗೆ ಕಾಣ್ದರ ಸಮಾಧಾನ ಹೇಳಾಯ್ತು ಕಣ್ಣಿಗೆ ಕಾಣ್ದರ ಐಶ್ವರ್ಯ ಹೇಳಾಯ್ತು ನಾನು ಹೇಳಿದ ಮೇಲೆ ಅದು ನನಗಾಗತ್ತೆ ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಪರಲೋಕದಲ್ಲಿ ಅದು ಕಟ್ಟಲ್ಪಡತ್ತೆ ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ ಅದು ಪರಲೋಕದಲ್ಲಿ ಬಿಚ್ಚಲ್ಪಡತ್ತೆ ನೀವು ಯಾವ್ದು ಬಿಚ್ಚುತ್ತೀರಾ ಅದು ಬಿಚ್ಚಲ್ಪಡತ್ತೆ ಸಮಾಧಾನ ಬಿಚ್ಚುತ್ತೀರಾ ಸಮಾಧಾನ ಉಂಟಾಗತ್ತೆ ಧೈರ್ಯ ಬಿಚ್ಚುತ್ತೀರಾ ಧೈರ್ಯ ಬಿಡುಗಡೆ ಆಗತ್ತೆ ಜಯವನ್ನು ಬಿಡುಗಡೆ ಮಾಡ್ತೀರಾ ಜಯ ಬಿಡುಗಡೆ ಆಗತ್ತೆ ಯಾವ್ದನ್ನ ಕಟ್ತೀರಾ ಕಲಗಳನ್ನ ಕಟ್ತೀರಾ ಅದು ಕಟ್ಟಲ್ಪಡತ್ತೆ ನೋವುಗಳನ್ನ ಕಟ್ತೀರಾ ಅದು ಕಟ್ಟಲ್ಪಡತ್ತೆ ದ್ವೇಷಗಳನ್ನ ಕಟ್ತೀರಾ ಅದು ಕಟ್ಟಲ್ಪಡತ್ತೆ ನಿನ್ನ ಮನೆಗೆ ನೀನೇ DC ನೀನೇ AC ಒಂದು ವಾರ ಆದ್ಮೇಲೆ ಗೊತ್ತಾಯ್ತು ಆ ಡಾಕ್ಟ್ರಿಗೆ ಬಂದು ಇದು ಥೈರಾಯ್ಡ್ ಪ್ರಾಬ್ಲಮ್ ಐತೆ ಅಂತ ಹೇಳಿ ಆಮೇಲೆ ಪೇಷಂಟ್ ನಿಮ್ಗೆ ಗೊತ್ತಾ ಏನು ನಿಮ್ಗೆ ಗೊತ್ತಿಲ್ವಾ ಇಲ್ಲ ಗೊತ್ತಿಲ್ಲ ಏನಾಯ್ತು ಆ ಡಾಕ್ಟ್ರಿಗೆ ಥೈರಾಯ್ಡ್ ಐತೆ ಇರ್ಲಿ ಬಿಡು ಮುಂಡೋದಕ್ಕೆ ನಾನೇನು ಮಾಡಲಿ ಇದು ನಮಗಿರೋದಿಲ್ಲ ಬಿಡು ನಾನು ನೆನ್ನೆನೇ ಹೇಳ್ಬಿಟ್ಟೆ ನನಗೆ ಆರೋಗ್ಯಗಿದ್ದೀನಿ ಅಂತ ಹೇಳಿ ಶುಗರ್ ಲೆವೆಲ್ ಕರೆಕ್ಟಾಗಿದೆ BP ಲೆವೆಲ್ BP ಯಾವಾಗ ಚೆಕ್ ಮಾಡಿ ಡಾಕ್ಟ್ರ್ ಹೇಳ್ತಾರೆ ಏನು ರೀ ಯಾವಾಗಲೂ ನಿಮಗೆ 80 120 ದಾಟೋದೇ ಇಲ್ವಲ್ರಿ ಅದು ದಾಟಲ್ಲ ದಾಟ ಕೂಡ ಅದು ದಾಟದ ಹೋಗೋದಕ್ಕಾಗಿ ಎಂತೆಂಥ ಟೈಮಲ್ಲಿ ದೊಡ್ಡ ಗಲಾಟೆಗಳೆಲ್ಲ ಆದಾಗಲೂ ಕೂಡ ಪ್ಯಾನಿಕ್ ಆಗಿ ಹೋಗಿದ್ದೀನಿ ಆವಾಗಲೂ ಕೂಡ ಬ್ಲಡ್ ಚೆಕಪ್ ಮಾಡಿದ್ದಾರೆ ಡಾಕ್ಟ್ರು ಚೆಕ್ ಮಾಡಿ ಒಂದು ಸತಿ ಏಟ್ ಬಿದ್ದುಬಿಟ್ಟಿತ್ತು ನನಗೆ ಪ್ರಸಂಗ ಮಾಡಬೇಕಾದ್ರೆ 4-8 ಜನ ಬಂದು ಈ ಪುಲ್ಪಿಟ್ ಮೇಲೆ ಬಂದು ಬಿದ್ದು ಗಲಾಟೆ ಮಾಡಿಬಿಟ್ರು ಬಿದ್ದರೆ ಒಂದು ಏಟು ಬಂದು ಕಣ್ಣಿಗೆ ಬಂದು ಹೊಡೆದ್ಬಿಡ್ತು ನನಗೆ ಹೊಡೆದಿದ್ದ ಏಟಿಗೆ ಈ ಕಣ್ಣಲ್ಲಿ ನೀವೆಲ್ಲ ಕೂತಿದ್ದೀರಾ 6-7 ಹಾಲ್ಗಳಲ್ಲಿ ನೀವೆಲ್ಲ ಕೂತಿರಂಗೆ ಕಾಣ್ತಾ ಇತ್ತು ನೋಡಿ ಈ ಕಣ್ಣು ಚೆನ್ನಾಗಿದೆ ಈ ಕಣ್ಣು ಹೋಗ್ಬಿಡ್ತು ನಂದು ನಾನು ನೆನೆಸ್ತಾ ದೇವ್ರೆ ಕಣ್ಣು ಪೋಚ ಏನಪ್ಪ ಇದು ಸ್ಟೇಷನ್ಗೆ ಹೋಗ್ಬಿಟ್ಟು FIR ಮಾಡಿಬಿಟ್ಟು ಮತ್ತೆ ಈ ಜನ ಎಲ್ಲ ಇನ್ನೊಂದು ಕಡೆ ಬಂದು ಕೂತ್ಕೊಂಡಾರೆ ತಿರ್ಗಾ ಅಲ್ಲಿ ಪ್ರಸಂಗ ಮಾಡೋಕೆ ಹೋದೆ ನಾನು ಅವನು ಹೇಳ್ತಾನೆ ಏನು ಮನುಷ್ಯ ಯಪ್ಪ ಇಷ್ಟೆಲ್ಲ ಹೊಡೆದವ್ರೆ ಈ ಒಂದು ಕಣ್ಣು ಇಟ್ಕೊಂಡು ಪ್ರಸಂಗ ಮಾಡಿ ಹೇಳೋಯ್ತು ಪುಲ್ಪಿಟ್ ಇಬ್ಬಡಿ ಹಚ್ಚಿಂಗ ಅಯ್ಯೋ ಇಬ್ಬೇ ಹಚ್ಚಿ ಪಾರ್ಗೆ ಇದು ಹಿಂಗಿದ್ದೆ ಇರೋ ಪುಲ್ಪಿಟ್ ಹಿಂಗೆ ಆಗ್ಬಿಟ್ಟಿತ್ತು ಅದು ಬೆಂಡಾಗ 10 ಜನ ಬಂದು ಬಿದ್ದಿದ್ರದ ಮೇಲೆ ನಮಗೊಂದು ಖುಷಿ ನೋಡಿ ಅದು WWF ಥರ ಅಪ್ಪ ವಾಂಗೋ ಇದು ತಾನೇ ಎದುರು ಪಾಕ್ರೆ ಇದನ್ನೇ ನಾನು ನೋಡ್ತೀನಿ ಬಾ ನಾವು ಓಡೋಕೆ ಹೇಳಿ ಅಲ್ಲ ಇದು ತಾನ ಪಾಕ್ರೆ ನಮ್ಮಪ್ಪ ನನಗಾಗಿ ಯುದ್ಧ ಮಾಡ್ತಾನೆ ಬಾ ಅವರೆಲ್ಲ ಪ್ರಸಂಗ ಮಾಡಿ ಮಾರನೇ ದಿನ ಮಂಗಳೂರಿಗೆ ಹೋಗಿ ಆಸ್ಪತ್ರೆಗೆ ಹೋದರೆ ಅವಾಗ ಎಲ್ಲ ಚೆಕ್ ಮಾಡಿ ಹೇಳ್ತಾರೆ ಸರ್ ನಿಮಗೆಲ್ಲ ಚೆನ್ನಾಗಿ ಕಾಣ್ತಾ ಆಯ್ತಾ ಅಂತವ್ರೆ ಅದೇ ನಾನು 2-3 ಕಾಣ್ತಾ ಇತ್ತು ಸರ್ ಇದು ಹಿಂಗೆ ಇರುತ್ತೆ ಸರ್ ಅಂತಾರೆ ಹಿಂಗೆ ಇರೋದೇ ಇಲ್ಲವ್ರಿಗಾಗಿ ಸ್ತೋತ್ರ ನೀನು ಯಾಕೆ ಹೇಳ್ತೀರಿ ನೋಡಿ ಒಂದೇ ಒಂದು ಲೋಷನ್ ಹಾಕಿದ್ರು ಆಪ್ರೇಷನ್ ಆಗಬೇಕು ಅದು ಹಾಕ್ಬೇಕು ಇದು ಹಾಕ್ಬೇಕಂದ್ರು ಒಂದೇ ವಾರ ರೀ ಕಣ್ಣ ಮೇಲೆ ಕೈ ಪ್ರೇ ಮಾಡಿದೆ ಯೇಸು ನಾಮದಲ್ಲಿ ಕಲ್ವಾರಿ ದರ್ಶನ ಸಿಕ್ಕಿದ್ದಕ್ಕಾಗಿ ಸ್ತೋತ್ರ ಈ ಕಲ್ವಾರಿ ದರ್ಶನ ಬಂದಕ್ಕೆ ಸ್ತೋತ್ರ ಚೆನ್ನಾಗಿ ಒಂದು ವಾರದಲ್ಲಿ ಚೆನ್ನಾಗಿ ಆಗ್ಬಿಡ್ತು ಹೊಡೆದವ್ನಿಗೆ ಹೇಳ್ದೆ ನೆನ್ನೆ ನೀವು ಹೊಡೆದ್ಬಿಟ್ಟು ಸಾಯಂಕಾಲ ಕ್ಲೋಸ್ ಮಾಡಿಬಿಟ್ಟೆ ಹೋಗಿ ಎಣ್ಣೆ ಹೊಡೆದ್ಬಿಟ್ಟೆ ಇವತ್ತಿಂದ ನನ್ನ ಅಪ್ಪಂದಲ್ಲಿ ಕೌಂಟೌನ್ ಸ್ಟಾರ್ಟ್ ಕೊಡೋ ನನಗೆ ನಮ್ಮ ಅಪ್ಪ ಕೌಂಟೌನ್ ಸ್ಟಾರ್ಟು ಹೋಗು ನೀನು ಆಟ ಆಡಿ ಮುಗಿಸ್ಬಿಟ್ಟಿದ್ಯಾ ಇನ್ನು ನಮ್ಮಪ್ಪ ಕುಂಟೆ ಬೆಲೆ ಆಟ ಸ್ಟಾರ್ಟ್ ಮಾಡ್ತಾರೆ ರೆಡಿ ಆಗು ಅಂತಂದೆ ಇವತ್ತೊಂದು ಜೈಲಲ್ಲಿದ್ದಾನೆ 1 2 3 ಎಣಿಸ್ಕೊಂಡು ಕೂತವನೆ ಬೇರೆ ಕೇಸಲ್ಲಿ ಸಿಕ್ಕಿಸ್ಬಿಟ್ರು ನಾನು ಹೇಳ್ತೇನೆ ಪ್ರಿಯ ಮಕ್ಕಳು ನಿಮ್ಮ ವಿರೋಧ ಒಂದೇ ಒಂದು ಆಯುಧ ಕೂಡ ಮೇಲೆ ನಿಲ್ಲಕ್ಕಾಗೋದು ಹೇಳ್ತೇನೆ ನಂಬೇಕು ಯಾವ ಶತ್ರು ಬಂದ್ರು ಯಾವ್ದು ಬಂದ್ರು ಕೂಡ ನಮ್ಮ ಅಪ್ಪನಿಗೆ ಯಾವ್ದು ಟಾಪ್ ಇಲ್ಲ ರೀ ನಮ್ಮಪ್ಪ ನಮ್ಮ ಜೊತೆ ಇದ್ದಾರೆ ಅದಕ್ಕೆ ಅಪ್ಪ ಹೇಳ್ತಾ ಅಕ್ಕಿಗಳನ್ನ ನೋಡಿ ಹಾರಾಡೋ ಅಕ್ಕಿಗಳನ್ನ ನೋಡಿ ಅವು ಬಿತ್ತುದಿಲ್ಲ ಕುಯ್ಯುವುದಿಲ್ಲ ಕಣಜಗಳಲ್ಲಿ ತುಂಬಿಡುವುದಿಲ್ಲ ಕಾರಣ ನಾನು ಅವುಗಳೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೇನೆ ಐ ಮೇಡ್ ಎ ಕವನೆಂಟ್ ವಿತ್ ಮೈ ಆನಿಮಲ್ಸ್ ಅವಕ್ಕೆ ನಾನೇನು ಎಲ್ಲ ಕೊಡ್ತೀನಿ ಅವುಗಳಿಗೆ ಕೊಡಬೇಕಾದ್ರೆ ಯು ಆರ್ ಮೋರ್ ಪ್ರಿಷಿಯಸ್ ದೆನ್ ಸ್ಪ್ಯಾರೋ ಮೈ ಡಾಟರ್
ಶಾನನ್, ಮೇಘನಾ, ದಿವ್ಯಾ, ಬೇಬಿ, ನೀವೆಲ್ಲ ಆ ಅಕ್ಕಿಗಳಿಗಿಂತ ಗ್ರೇಸಿ ಅವರೇ, ನೀವೆಲ್ಲ ಅಮೂಲ್ಯವಾದವರು. ನಿಮಗೆ ಕೊಡೋದಿಲ್ವಾ? ಅಪ್ಪ ಕೊಡ್ತಾರೆ. ದೇವ್ರಿಗೆ ಸ್ತೋತ್ರವಾಗಲಿ. ನೆಕ್ಸ್ಟ್ ಅಪ್ಪ ಹೇಳ್ತಾರೆ, ಹೂಗಳನ್ನ ಹೇಳ್ತಾರೆ, ಹೂಗಳನ್ನ ನೋಡಿ, ಅವುಗಳು ನೂಲುದಿಲ್ಲ. ನೆಕ್ಸ್ಟ್ ಅದು ಓದಿಮ್ಮ. ಹಾ, ಆದಾಗ್ಯೂ ಹಾ. ಈ ಹೂವುಗಳಲ್ಲಿ ಅದಾಗಿ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನ ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡೋದಕ್ಕೆ ಅಡವಿಯ ಹೂವುಗಳು ಹಾ. ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಸಾಕಮ್ಮ, ಒಂದು ಹೂವು ಕಿತ್ಕೊಂಡು ಯಾವತ್ತ ರೋಜಾ ಹಿಡ್ಕೊಂಡು ನಿನ್ನ ಕಣ್ಮುಂದೆ ಹಿಂಗೆ ಹಿಡ್ಕೊಂಡು ಆ ಹೂನ ಯಾವತ್ತಾದ್ರೂ ಹಿಂಗೆ ಕುತ್ಕೊಂಡು ನೋಡಿದ್ಯಾ? ನಂಗೆ ನೋಡಿದ್ಯಾ ನೀನು? எனக்கு பூ கொடுக்கல காதலன், எனக்கு பூ கொடுக்கல மச்சான், இப்படி தான் சொல்கிறீங்களே தவிர அந்த அந்த பூவை பார்த்து எப்போதான்னு பார்த்துட்டு ஆண்டவரே எவ்வளோ அழகாக ಸೃಷ್ಟಿಸಿದ್ರಪ್ಪ ಅಪ್ಪ, ಎಂಥ ಘಮಘಮ, ಎಂಥ ಕಲ್ಲರಪ್ಪ, ಎಂಥ ಶೇಪು, ಎಂಥ ಗ್ಲ್ಯಾಮರ್ ಲುಕ್ಕು. ಇದು ನೋಡ್ತಾ ಇದ್ರೆ ಹಂಗೇ ನನ್ನ ಪ್ರಪಂಚನೇ ಮರಿಬೇಕು. ಆ ರೀತಿ ಒಂದು ಕಲ್ಲರ್ ಕೊಟ್ಟು ರೂಪ ಕೊಟ್ಟು ಆ ಹೂಗಳನ್ನ ತಂದು ಹೊರಗಡೆ ಇಡ್ತಾನೆ. ಎಂಥ ಒಳ್ಳೆ ಬಟ್ಟೆಗಳು ಅದಕ್ಕೆ, ಎಂಥ ಒಳ್ಳೆ ಬಟ್ಟೆಗಳು. ಹಾಂ, ಸೂರ್ಯಕಾಂತಿ ಹೂವು ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಸೂರ್ಯ ಹಿಂಗೆ ತಿರುಗ್ತಾ ಇದ್ದ ಅದು ಹಿಂಗೆ ತಿರುಗ್ತಾ ಹೋಗುತ್ತೆ. ತಿರುಗಿ ಸ್ತೋತ್ರವಾಗಲಿ. ಹಾಂ, ಸನ್ಫ್ಲವರು, ಹಾಂ, ಲಿಲ್ಲಿ ಫ್ಲವರ್ಸು, ಎಷ್ಟೆಷ್ಟು ಹೂಗಳಿದೆ. ಎಲ್ಲ ಹೂಗಳು ಎಷ್ಟು ಅಲಂಕಾರವಾಗಿ ಇಟ್ಟಿದ್ದಾರೆ ಹೂಗಳಿಗೆ. ನನ್ನ ಪ್ರಿಯ ಮಕ್ಕಳೇ, ಅದಕ್ಕೆ ಹೆಣ್ಮಕ್ಳು ನನಗೊಂದು ಯಾವತ್ತಾದೊಂದು ಮಲ್ಲಿಗೆ ಹೂವು ತಂದಿದ್ಯಾ ಅಂತಲೇ ಅವಳು ಕೇಳ್ತಾಳೆ. ಆ ಮಲ್ಲಿಗೆ ವಾಸನೆಗೂ ಅವಳು ಪ್ರೀತಿ ತೋರಿಸ್ತಾಳೆ. ನೀವು ನೋಡಿದ್ರೆ ಆ ಮಲ್ಲಿಗೆ ವಾಸನೆ ಕೊಡದೆ ಬೆಲ್ಟ್ ತೊಗೊಂಡು ಹೊಡೆದ್ರೆ ಇನ್ನು ಆ ಅಮ್ಮ ಹೆಂಗೆ ನಿಮ್ಮನ್ನ ಪ್ರೀತಿ ಮಾಡ್ತಾಳೆ. ಅದಕ್ಕೆ ರಸದಲ್ಲಿ ಉಪ್ಪು ಹಾಕೋ ಬದಲು ಸೋಡಾ ಹಾಕಿ ಕೊಡ್ತಾಳೆ. ಕಾಫಿ ಪುಡಿಯಲ್ಲಿ ಸಕ್ಕರೆ ಹಾಕೋ ಬದಲು ಆ್ಯಸಿಡ್ ಹಾಕಿ ಕೊಡ್ತಾಳೆ. ಅದಕ್ಕೆ ಗಂಡಸ್ರ ಮುಖ ಕರ್ರಗೆ ಆಗ್ಬಿಡುತ್ತೆ ನೋಡಿ. ಹಂಗೆ ಇದ್ದೀರಾ? ಪ್ರೀತಿ ಮಾಡ್ಬೇಕು. ನೀವು ನಿಮ್ಮ ಹೆಂಡ್ತಿದ್ದೀನ ಪ್ರೀತಿ ಮಾಡಬೇಕು. ಯಾವತ್ತು ಅದು ಮನೇಲಿ ದೊಡ್ಡ ಇದೇ ಜಗಳ, ಯಾವತ್ತು ಮನೇಲಿ ಫೈಟ್ ಆಗೋದೇ ಪ್ರೀತಿಗೆ. ನಿನ್ನ ಪ್ರೀತಿ ಮಾಡ್ತಿದ್ಯಾ? ನನ್ನ ಪ್ರೀತಿ ಮಾಡ್ತೀಯಾ? ನಿನ್ನ ಮೇಲೆ ಪ್ರೀತಿ ಇಲ್ಲ? ಇಲ್ಲ ಕಣೆ, ತುಂಬ ಪ್ರೀತಿ ಮಾಡ್ತೀನಿ. ಯಾವುದು ಪ್ರೀತಿ ಮಾಡೋದೇ? ಒಂದು ನೈಟಿ ಇಸ್ಕೊಂಡಿದ್ಯಾ? ಒಂದು ಚಪ್ಪಲಿ ಇಸ್ಕೊಂಡಿದ್ಯಾ? ಯಾವಾಗಲೂ ಹಿಂದೆ ಕೋಳಿ ಕೊಕ್ಕರೆ ಇದ್ರದ್ದೇ ಚಿಂತೆ ಮಾಡ್ಕೊಂಡು ಕೂತಿರ್ತೀಯ. ನನ್ನ ಬಗ್ಗೆ ಏನಾದರೂ ಪ್ರೀತಿ ಇದೆಯಾ ನಿನಗೆ ಅಂತ ಕೇಳ್ತಾಳೆ. ಹೆಂಡ್ತಿ ಕೇಳ್ತಾಳೆ, ತುಂಬ ಪ್ರೀತಿ ಮಾಡ್ತೀನಿ ಕಣೆ, ಏನು ಮಾಡೋಣ? ನನ್ನದು ದುಡ್ಡಿಲ್ಲ ಕಣೆ. ದುಡ್ಡಿಲ್ಲ ಅಂದ್ರೆ ದುಡ್ಡು ತರಬೇಕಲ್ಲ. ದುಡ್ಡು ತರಲ್ಲ. ಪಕ್ಕದ ಮೇಲೆ ಯಾರೋ ನೈಟಿ ಒಣಗಾಕ ಇರ್ತಾರೆ, ಅದನ್ನ ಎತ್ಕೊಂಬಂದು ಕೊಟ್ಟಿರ್ತಾರೆ ನೋಡಿ ಅವನು. ಮಾನ್ಯದ ಇವಳು ಹಾಕೊಡೋದಾಗ ರೋಡಲ್ಲಿರೋಲ್ಲ ಸೇರಿ ಹೊಡೆದಿರ್ತಾರೆ ಅಮ್ಮನಿಗೆ. ಹಾಂ, ಈ ಅಮ್ಮ ನೋಡ್ದ ಕಳ್ಳಿ ನೈಟಿ ಎತ್ಕೊಂಡು ನೀವು ಅದನ್ನು ಕೈ ಹೋಗಿ ಇಸ್ತ್ರಿ ಎಲ್ಲ ಮಾಡಿಸಿ ತಂದು ನಿನಗೆ ಅಂತ ತಂದು ಕೊಟ್ಟಿರ್ತಾನೆ. ಪಕ್ಕದ ಮನೆ ಹೊಡೆದು ಮೋಸ. ಹಾಂ, ಎಲ್ಲ ಡೂಪ್ಲಿಕೇಟ್ ಆಗೋಯ್ತು ಇವತ್ತು. ಈ ಹೂಗಳು ಪ್ಲಾಸ್ಟಿಕ್ ಹೂವು ಬಂದ್ಬಿಡ್ತು ನೋಡಿ. ಆ ಪ್ಲಾಸ್ಟಿಕ್ ಹೂ ಆಗಿ ವಾಟ್ಸಪ್ಪಲ್ಲಿ ಹೂಗಳು ಬಂದ್ಬಿಡ್ತು. ಅದೆಲ್ಲ ಹೂ ಕಳ್ಸಂಗೆ. ಅವಳು ಹೂ ಕಳಿಸಿ ಇವಳು ಮಸಣದ ಹೂ ಕಳಿಸಿರ್ತಾಳೆ ಇವ್ರಿಗೆ ಅಲ್ವಾ? ಅವಳು ಬೆಳಕ ಬತ್ತಗಳು ಇವಳು ಚಪ್ಪಲಿ ಕಳಿಸಿರ್ತಾಳೆ. ಹಿಂಗೆ ಎಲ್ಲ ಅದಲ್ಲೇ ಬಂದ್ಬಿಡ್ತು ಸಿಂಬಲ್ಲು. நேற்று டைவர்ஸ் ஆயிடுச்சு. எப்படி வாட்ஸ்அப்பில் டைவர்ஸ் பண்ணிட்டோங்க நம்ம. ಡೈವರ್ಸ್ ಪ್ರೀತಿಯನ್ನು ತಣ್ಣಗೆ ಆಗೋಯ್ತು. ಅಪ್ಪ ಹೇಳ್ತಾರೆ, ಆಕಾಶದಲ್ಲಿ ಆಡೋ ಅಕ್ಕಿಗಳು ನೋಡಿ, ಅಡವಿಯಲ್ಲಿ ಬೆಳೆಯುವ ಹೂಗಳನ್ನ ನೋಡಿ, ಅವುಗಳು ಬಿತ್ತುದಿಲ್ಲ, ಕುಯ್ಯುವುದಿಲ್ಲ, ಅದಾಗ ಅವುಗಳನ್ನ ದೇವರು ಸಾಕಿಸುತ್ತಾರೆ. ಆಗ ನೆಕ್ಸ್ಟ್ ಅದೆಲ್ಲ ಹೇಳ್ಬಿಟ್ಟು ಇವಾಗ ಕೆಳಗೆ ಬರ್ತಾರೆ ಅಲ್ಪ ವಿಶ್ವಾಸಿಗಳು. ಓದಿಮ್ಮ 30ನೇ ವಾಕ್ಯ. ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಅಜ್ಞಾನಿಗಳು ತವಕ ಪಡ್ತಾರೆ. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೊಳ್ಬೇಕು, ಅದಕ್ಕೆ ಬೆಳಗ್ಗೆ ಎದ್ದು ಬೆಳಗಿನ ಜಾವದಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ಒತ್ತು ಮೀರಿ ಮನೆಗೆ ಬರ್ತಾರೆ. ಮನೆಯಲ್ಲಿ ಬಾಂಧವ್ಯ ಇಲ್ಲ, ಪ್ರೀತಿ ಇಲ್ಲ, ಬರೀ ದುಡಿಬೇಕು. ದುಡಿಮೆ ಮಿಷಿನ್ ಆಗಿ, ಯಂತ್ರವಾಗಿ ಮನುಷ್ಯ ದುಡಿತಾ ಇದ್ದಾನೆ. He became a machine. There is no love, there is no affection, there is no family love, there is no family prayer. But God wants to have a fellowship with you. ಅದಕ್ಕೆ ಹೋಗ್ಬೇಡ, ನೀನು ನನ್ನ ಸನ್ನಿಧಿ ಹುಡುಕು, ನಾನು ಎಲ್ಲ ಕೊಡ್ತೀನಿ. ಯಾರು ಈ ಥರ ಹೇಳಕ್ಕಾಗತ್ತೆ? कौन बोल सकता है दुनिया में परमेश्वर प्यारे पिता बोलता तुमको सब कुछ में देता, ಎಲ್ಲ ಕೊಡ್ತೀನಿ ನಾನು ನಿಮಗೆ. कौन बोलसे ಯಾರು ಹೇಳಕ್ಕಾಗತ್ತೆ ಇದು? ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನು ಒದ್ದುಕೊಳ್ಳಬೇಕೆಂದು ಮಂಜೂರೆ ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಅದೇ ಒಡಂಬಡಿಕೆ. ದಟ್ಸ್ ದ ಕವನೆಂಟ್. ಅಬ್ರಾಹಂ ಹೇಳ್ತಾರೆ, ನಾನು ನಿನ್ನ ಜೊತೆ ಒಡಂಬಡಿಕೆ ಮಾಡ್ಕೊಳ್ತೇನೆ, 24 ಗಂಟೆ
ದೇವರವನ ಜೊತೆ ಒಡಂಬಡಿಕೆ ಮಾಡಿದ್ಮೇಲೆ ಅವನ ಎಂಫಸಿಸ್ ಕಂಪನಿಗೆ ಹೋದ ಬರಲಿಲ್ಲ. ಅವನ ಕರ್ತನ ಹಿಂಬಾಲಿಸ್ಬಿಟ್ಟ. ತನ್ನ ಸ್ವದೇಶದವರನ್ನು, ತನ್ನ ಬಂಧುಗಳನ್ನು, ತನ್ನ ಬಳಗವನ್ನ ಎಲ್ಲವನ್ನ ಬಿಟ್ಟು ದೇವರನ್ನ ಎಲ್ಲವನ್ನ ಬಿಟ್ಟು ದ ಹಾರ್ಟ್ ಡಿಟ್ಯಾಚ್ಮೆಂಟ್ ಫ್ರಮ್ ದ ಫ್ಯಾಮಿಲಿ ಸಿಬ್ಲಿಂಗ್ಸ್. ಸಂಬಂಧಿಕರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇವರೆಲ್ಲರ ಮೇಲೆ ಇದ್ದಂಥ ಮಮತೆಯ ಸಂಕೋಲೆಗಳನ್ನ ಕಟ್ಟು ಮಾಡಿ ದೇವರ ಪ್ರೀತಿಯ ಸಂಕೋಲೆಗೆ ಬೆಸಿಗೆ ಆಗ್ತಾರಂತೆ. ಅದಕ್ಕೆ ಏಸಪ್ಪ ಹೇಳ್ದ ಹೊಸ ಬುಡಕೆಯಲ್ಲಿ, ನನ್ನ ಮೇಲೆ ಮಮತೆ ಇಡೋದಕ್ಕಿಂತ ತನ್ನ ಅಣ್ಣನ ಮೇಲಾಗಲಿ, ತಮ್ಮನ ಮೇಲಾಗಲಿ, ತಂಗಿಯ ಮೇಲಾಗಲಿ, ತಾಯಿಯ ಮೇಲಾಗಲಿ, ತಂದೆಯ ಮೇಲಾಗಲಿ ಮಮತೆ ಇಡೋನು ನನಗೆ ಉತ್ತಮ ಶಿಷ್ಯ ಆಗೋದಿಲ್ಲ. ಅಲ್ಲೂ ಆ ಪ್ರೀತಿ ಬಗ್ಗೆನೇ ಮಾತಾಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ 36,000 ಲಕ್ಷ ಕೋಟಿ ರೂಪಾಯಿಗಳು ವೆಚ್ಚ ಮಾಡಿ ಬಂಗಾರದ ಆಲಯವನ್ನೇ ಕಟ್ತಾರೆ ದೇವರು. ಯಾರಿಗೆ? ಇಸ್ರಾಯೇಲ್ ಮಕ್ಕಳಿಗೆ ಸೀಮಿತವಾಗಿ. ಯಾಕೆ ಆಲಯ ಕಟ್ತಾರೆ? ನಾನು ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ಪಳಗಬೇಕು, ನಾನು ಅವರ ನಡುವೆ ನಿವಾಸ ಮಾಡುತ್ತಾ ಅವರ ದೇವರಾಗಿರುತ್ತೇನೆ, ಅವರು ನನ್ನ ಮಕ್ಕಳಾಗಿ ಇರ್ತಾರೆ. ಅದನ್ನು ತೆಗೆದು ಕ್ಯಾನ್ಸಲ್ ಮಾಡಿ ಹೊಸ ಒಡಂಬಡಿಕೆಯಲ್ಲಿ ಅದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಅಂದರೆ, ಹೊಸ ಒಡಂಬಡಿಕೆಯ ಸುವಾರ್ತೆಯಲ್ಲಿ ಆ ಒಂದು ದೇವಾಲಯ ಒಡೆದಾಕಿದ ಮೇಲೆ ಈಗ ಪ್ರಪಂಚದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಕೇಳೋ ಪ್ರತಿಯೊಂದು ಮಗಳಲ್ಲಿ ಕೂಡ ಒಂದೊಂದು ದೇವಾಲಯ ಕಟ್ಕೊಂಡ್ ಬರ್ತೀನಿ ಅಂತ. ಈ ದೇವಾಲಯ ಕಟ್ಟೋದಕ್ಕೆ ಕೋಟಿ ಅಲ್ಲ, ಮುಕ್ಕೋಟಿ ದೊಡ್ಡಗಳಪ್ಪ ದೇವರಿಗೆ ಬೇಕಾಗಿದೆ. ಅದಕ್ಕೆ ಅಪ್ಪ ಹೇಳ್ತಾರೆ, ನೀತಿವಂತರಿಗೆ ಹಣಕಾಸು ಎಲ್ಲಿಂದ ಬರುತ್ತೆ? ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ. ಕನಿಕರ ಬಡವರ ಮೇಲೆ, ಕನಿಕರ ಪಡವನ ಮೇಲೆ ಏನು? ದೇವರ ರಾಜ್ಯದ ಮೇಲೆ ಕನಿಯ ಪಡವನು, ದೇವರ ಚಿತ್ತದ ಮೇಲೆ ಕನಿಯ ಪಡವನು, ದೇವರ ದರ್ಶನ ಇಟ್ಕೊಂಡಿರೋನಿಗೆ ಆಸ್ತಿ ತಾನಾಗೆ ಶಿಫ್ಟ್ ಆಗತ್ತೆ. ದೇರ್ ವಿಲ್ ಬಿ ಶಿಫ್ಟಿಂಗ್. ಅದಕ್ಕೆ ಬೆಳಕಾಣಿಕೆ ಹಬ್ಬ ಏನ್ ಗೊತ್ತಾ? ಶಿಫ್ಟಿಂಗು. ಈ 21 ವಾರದಲ್ಲಿ ಒಂದು ಶಿಫ್ಟಿಂಗ್ ಆಗತ್ತೆ. ಶಿಫ್ಟ್ ಆಗತ್ತೆ. ಅಪ್ಪ ಶಿಫ್ಟ್ ಮಾಡ್ತಾರೆ. ಏನೇ ನಾವು ಅಕ್ಟೋಬರಲ್ಲಿ ಬೆಳೆ ಕಾಣಿಕೆಗೆ ಬಂದಿದ್ದು, ಈ ಜನವರಿಗೆ ಏನು ಹಿಂಗಾಗೋಯ್ತು ನಮ್ಮ ಲೈಫಲ್ಲಿ? ಏನು ನಂಬಕ್ಕೆ ಆಗಲ್ಲ ಕಣೆ. ಶಿಫ್ಟಿಂಗ್ ನೋಡಿ. ಆ ಹುಡುಗನ ಹತ್ರ ಮಾತಾಡ್ಬೇಕಾದ್ರೆ 85,000 ರೂಪಾಯಿ ಬೆಲೆ ಬಾಳತಕ್ಕ ಆ ಎಲ್ಲ ಸ್ಪೀಕರ್ ಸೆಟ್ಗಳು ಅವ್ರ ಮನೆಗೆ ಬರೋದು. ಜಸ್ಟ್ ಮಾತಾಡ್ಬೇಕಾದ್ರೆ ಆ ಸುವಾರ್ತೆ ಹೊರಡೋದಾದ್ರೆ ಸುವಾರ್ತೆನೇ ನಿಮ್ಮೊಳಗೆ ಬಂದ್ಬಿಟ್ಟು ದೇವರ ಒಡಂಬಡಿಕೆ ನೀವು ಕಟ್ಕೊಂಡ್ಬಿಟ್ರೆ ಇನ್ನೆಷ್ಟು ಮಟ್ಟಿಗೆ ಆಶೀರ್ವಾದ ನಿಮ್ಮ ಮನೆಗೆ ಬರ್ಬೋದು ಕುಮಾರಣ್ಣ? ಹೊಸ ಹಳೆ ಒಡಂಬಡಿಕೆಲ್ಲ ಅಷ್ಟು ದುಡ್ಡು ಖರ್ಚು ಮಾಡೋರಂದ್ರೆ ಹೊಸ ಒಡಂಬಡಿಕೆ ಎಷ್ಟು ದುಡ್ಡು ಖರ್ಚು ಮಾಡ್ಬೋದು ದೇವ್ರ ಸುವಾರ್ತೆ? ಎಂಫಸಿಸ್ ಕಂಪನಿ ಕೆಲಸ ಮಾಡೋ ಆಫೀಸರ್ನ ಕೇಳಿ 1 ಅವರ್ಗೆ ಎಷ್ಟು ಕೊಡ್ತಾರಪ್ಪ? ಅಯ್ಯೋ, 1 ತಿಂಗಳಿಗೆ 1 ಲಕ್ಷ ಬರ್ತದೆ ಸರ್. ಹಲೋ, ಸೋ ನೈಸ್ ಇಟ್ ಇಸ್. ಅವನು ಜಂಬೋಗಿ ಹೇಳ್ತಾನೆ 1 ಲಕ್ಷ ಬರುತ್ತೆ. ಯಾವಾಗ? ತಿಂಗಳಿಗೆ 1 ಅವರ್ಗೆ ನಮ್ಗೆ ಅಪ್ಪ ಕೊಡ್ತಾನೆ ನಮಗೆ. ಉಡುಪಾರ 1 ಅವರ್ ಜಪ ಮಾಡಿ ಬರುತ್ತೆ ಅದು. 1 ಅವರ್ ಬೈಬಲ್ ಓದಿ ಬರುತ್ತೆ ಅದು. 1 ಅವರ್ ಕಣ್ಣಿಟ್ಟು ಸ್ತೋತ್ರ ಮಾಡಿ ಬರುತ್ತೆ ಅದು. 1 ಅವರ್ ದೇವರ ರಾಜ್ಯ ಹುಡುಕಿ ಸುವಾರ್ತೆ ಹೋಗ್ಬೇಕಾದ್ರೆ ಒಂದೊಂದು ಮನೆ ಬೆಳಗ್ಬೇಕು. ಆ ಮನೆ ಬೆಳಗಿದ ಮೇಲೆ ಉಮಾ ಸುವಾರ್ತೆ ಕೇಳ್ಬಿಟ್ಲಿ. ಇವಾಗ ಉಮಾ ಹೃದಯದಲ್ಲಿ ನಾವು ಹೋಗಿ ಕೂತ್ಕೊಂಡು ಮಾತಾಡಬೇಕು. ಜೇಮ್ಸ್ ನನ್ನ ವಾಕ್ಯ ಕೇಳ್ಬಿಟ್ಟ, ಇವಾಗ ಜೇಮ್ಸ್ ಹೃದಯದಲ್ಲಿ ಕೂತ್ಕೊಂಡು ದೇವಾಲಯಕ್ಕೆ ನಾವು ಮಾತಾಡಬೇಕು. ನಂಜುಂಡಪ್ಪ ಹೃದಯದಲ್ಲಿ ಕೂತ್ಕೊಂಡು ಮಾತಾಡಬೇಕು. ಗಾಡ್ ವಾಂಟ್ ಟು ಹ್ಯಾವ್ ದಟ್ ಇಂಟಮಸಿ ವಿತ್ ಪವಿತ್ರ ಅವರೇ. ನಿಮ್ಮ ಜೊತೆ ಇರಕ್ಕೆ ಇಷ್ಟಪಡ್ತಾರೆ. ದೇವ್ರು ನಮಗೆ ಸ್ತೋತ್ರವಾಗಲಿ. ತಾಯಿ ಎಷ್ಟು ದೊಡ್ಡ ಮಾರ್ಕೆಟ್ಗೆ ಹೋಗಿ ಬಿರಿಯಾನಿ, ಚಿಕನ್ ಕಬಾಬು ಎಲ್ಲ ಮಾಡಿ ಟೇಬಲ್ ಮೇಲೆ ಇಡ್ತಾರೆ ಅಲ್ವಾ? ಏನಕ್ಕೆ? ನನ್ನ ಮಕ್ಕಳು ಮನೆಗೆ ಬರಬೇಕು ಅಲ್ವಾ? ನಾ ಹಂಗೆ ಇರಕ್ರೆ ಹಿಂಗೆ ಇರಕ್ರೆ ಅಂತ ಸೊಲ್ಲ ಮುಡಿಯೋದು ಎಲ್ಲ ಬಿಸಾಕಿ ಬರ್ತೀರಾ. ತಾಯಿ ಅಷ್ಟು ಕಷ್ಟಪಟ್ಟು ನಿಮ್ಗೆ ಮಾಡಿರ್ತಾರೆ ಅಲ್ವಾ? ನೀವೇನು ಕಷ್ಟಪಟ್ರ? ಅಮ್ಮನ ಕೇಳಿದ್ರ ಮಾರ್ಕೆಟ್ ಯಾವ ಕಡೆಯಿಂದ ಹೋದೆ ಅಂತ, ಎಲ್ಲಿ ತೆಗೆಸ್ಕೊಂಡೆ ಅಂತ ಕೇಳಿದ್ವಾ? ಮತ್ತೆ ಮನೆಗೆ ಬಂದಾಗ ಎಲ್ಲಿ ಸ್ಟವ್ ತಗಲ್ಬಿಟ್ಟು ಈಟ್ ಬಿತ್ತ ಅಂತ ಕೇಳ್ತೀವ? ಆ ಅಮ್ಮ ಏನು ಹೇಳಲ್ಲ, ಎಲ್ಲ ರೆಡಿ ಇದೆ ತಿನ್ರೋ ಅಂತ ಹೇಳ್ತಾರೆ. ತಾಯಿ ಹೃದಯ ಅಷ್ಟು ಕಷ್ಟಪಟ್ಟು ತನ್ನ ಮಕ್ಕಳಿಗೆ ರೆಸಿಪಿ ಮಾಡಿಕ್ತಾಳೆ, ನನ್ನ ಮಕ್ಕಳೆಲ್ಲ ತಿನ್ಬೇಕಂತ ಹೇಳಿ. ಅವಳು ಮಾತ್ರ ತಿನ್ನಲ್ಲ, ಕೂತ್ಕೊಂಡು ನೋಡ್ತಿರ್ತಾರೆ. ಅದು ತಿನ್ನೋ, ಇದು ತಿನ್ನೋ, ಬ್ಯಾಂಡಮ್ಮ, ಇಲ್ಲ ಇದು ಸಾಲ್ಡ, ಇದು ಹಿಡ್ಕೊ, ಕಳಿ ಹಿಡ್ಕೊ ಅಲ್ವಾ ಹೇಳ್ತಾರೆ. ಪರಲೋಕ ದೇವರು ಕೂಡ ಸುವಾರ್ತೆ ಅಂದರೆ ಎಲ್ಲ ಡಿನ್ನರ್ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಜಸ್ಟ್ ಕೂತ್ಕೊಂಡು ಊಟ ಮಾಡಬೇಕು. ಏನು ಊಟ ಮಾಡಬೇಕು? ರಕ್ಷಣೆ, ಪಾಪ ಕ್ಷಮಾಪಣೆ, ಐಶ್ವರ್ಯ, ಸಮಾಧಾನ, ಸಂತೋಷ, ಸುಭಿಕ್ಷೆ, ಅಭಿವೃದ್ಧಿ ಎಲ್ಲವನ್ನ ನಿಮ್ಗಾಗಿ ಆಯ್ತ ಮಾಡಿ ಇಟ್ಟಿದ್ದಾರೆ ಕಲ್ವಾರಿ ಶಿಲ್ವೆಯಿಂದ. ಅದಕ್ಕೆ ದೇವರು ಹೇಳ್ತಾರೆ, ನಿಶ್ಚಯವಾಗಲೂ ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು
ಹಿಂಬಾಲಿಸಿ. ನೀನು ನಂಬದ್ದು ನಂಬಬೇಕು ಇವತ್ತು, ಆ ನಂಬಿ ಅರಿಕೆ ಮಾಡು. ಅಪ್ಪ ಹೇಳ್ತಾರೆ ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡೆದ. ಅಜ್ಞಾನಿ ಯಾರು, ಜ್ಞಾನಿ ಯಾರು? ಅವಾಗ ಅಜ್ಞಾನಿ ಅಂದ್ಮೇಲೆ ಜ್ಞಾನಿ ಇರಬೇಕಲ್ವಾ? ಅಜ್ಞಾನಿ ಯಾರು? ದೇವರನ್ನ ಹುಡುಕದೇ ಇರೋನು, ದೇವ್ರ ವಿಷಯದಲ್ಲಿ ಕಾಳಜಿ ಇಲ್ಲದೆ ಇರೋನು, ದೇವರ ಸ್ವಂತ ಆಸ್ತಿ ಇಟ್ಕೊಂಡು ಕೂಡ ಆಸ್ತಿ ಸಾಲಿಲ್ಲ ಇನ್ನೂ ಬೇಕು ಅಂತ ಆಸೆಯಿಂದ ಭಿಕ್ಷುವಂತರ ಅಲಿಯೋನು ಅಜ್ಞಾನಿ. ಜ್ಞಾನಿ ಯಾರು? ದೇವ್ರ ದರ್ಶನ ಇಟ್ಕೊಂಡಿರೋನು, ದೇವ್ರ ಚಿತ್ತ ತಿಳಿದವನು, ದೇವ್ರಿಗಾಗಿ ಶ್ರಮ ಪಡೋನು, ದೇವರಿಗೆ ಮಹಿಮೆ ಪಡಿಸೋನು, ಅವನು ಜ್ಞಾನಿ. ಅದಕ್ಕೆ ದೇವರು ವಾಕ್ಯಳುತ್ತೆ, ಇದ್ದವನಿಗೆ ಕೊಡಲ್ಪಡುತ್ತೆ, ಇಲ್ಲದವನ ಕಡೆಯಿಂದ ಇರೋದು ಕೀಳಲ್ಪಡುತ್ತೆ. ಆಗ ಇದ್ದವನು ಇಲ್ಲದವನು ಯಾರು? ಬಬಿತಾವ್ರೆ, ಇದ್ದವನು ಇಲ್ಲದವನು ಯಾರು? ಯಶಸ್ವಿನಿ. ಇದ್ದವನು ಯಾರು? ಇಲ್ಲದವನ ಕಡೆಯಿಂದ ಇರೋದು ಕಿತ್ತಲ್ಪಡುತ್ತಂತೆ. ಇರೋದು ಇಲ್ಲದವನ ಕಡೆಯಿಂದ ಅವನದ ದರ್ಶನ ಇಲ್ಲ, ಅವನದ ಚಿತ್ತ ಇಲ್ಲ, ದೇವ್ರ ಆಸೆ ಇಲ್ಲ, ಸುಮ್ಮನೆ ದುಡ್ಡು ಇಟ್ಕೊಂಡಿದ್ದಾನೆ ಅಷ್ಟೇ ಅವನು. ಅದು ಅವನು ಏನಿಲ್ಲ, ದೇವ್ರ ಚಿತ್ತ ಗೊತ್ತಿಲ್ಲ, ದೇವ್ರ ಪ್ಲಾನ್ ಗೊತ್ತಿಲ್ಲ, ದೇವ್ರಿಗೆ ಕೊಡಬೇಕಂತ ಗೊತ್ತಿಲ್ಲ. ಆಗ ದೇವ್ರು ಏನು ಮಾಡ್ತಾರೆ? ಇರೋದನ್ನ ಏನು ಮಾಡ್ತಾರೆ? ಮೂಟೆನ ಕಿತ್ತಾಕೊಂಡ್ಬಿಡ್ತಾರೆ. ಅದಕ್ಕೆ ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಅವನು ಕಷ್ಟಪಟ್ಟು ಸಂಪಾದನೆ ಮಾಡ್ದ. ಅಪ್ಪ ಹೇಳ್ತಾರೆ ಮುಚ್ಕೊಂಡು ಈ ಕಡೆ ಕೊಡು ಅಂತಾರೆ. ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ, ಇವಾಗ ಅವನಿಗೆ ಬಂಗಾರ ಯೂಸ್ ಆಗ್ತಾ ಇಲ್ಲ. ಇದ್ದೀರಾ? ಬಂಗಾರ ಯೂಸ್ ಆಗ್ತಿಲ್ಲ ನಂಜುಂಡಪ್ಪ, ಅವ್ರಿಗೆ ಆರೋಗ್ಯ ಇಲ್ಲ ಅವಾಗ. ಅದಕ್ಕೆ ದೇವ್ರು ಏನು ಮಾಡ್ತಾರೆ? ದೃಷ್ಟಿನಿಗೆ ಆರೋಗ್ಯ ತೆಗಿತಾನೆ, ನಿದ್ರೆ ತೆಗಿತಾನೆ, ಅವನಿಗೆ ಎಲ್ಲ ವಿಧದ ಮಾನಸಿಕ ಖಿನ್ನತೆ ತರ್ತಾರೆ, ಎಲ್ಲ ಕೋರ್ಟ್ ಕೇಸ್ಗಳು, ಮತ್ತೆ ಎಲ್ಲದಕ್ಕಿಂತ ಮೇಲಾಗಿ ದಿಗಿಲ್ 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 ರಾತ್ರಿಯಾಗ ಭಯ, ಪಿಸಾಸಿ, ಮೋಹಿನಿ, ಡಬ 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 ಶಬ್ದ ಎಲ್ಲ ಕರ್ತರು ಉರುವಾಕ್ರಾರಿ. ಇವ್ರು ಎಪ್ರಿಯಾಪಟ್ಟ ಕಡಲ್ ಪಾರ್ಗ ಎಲ್ಲ ಕುಡ್ತಿಟ್ಟು ಬಾಂಬ್ ವೈಕ್ರಾರಿ. ಇವರು ಎಲ್ಲ ಕೊಟ್ಬಿಟ್ಟು ದೇವರು ಅವ್ರ ಮನೆಗೆ ಬಾಂಬ್ ಇಕ್ತಾರೆ. ನಾವು ಡಿಫ್ಯೂಸ್ ಮಾಡೋಕ್ಕೆ ಹೋಗ್ಬೇಕು ಯೇಸು ನಾಮದಲ್ಲಿ. ಎಲ್ಲಿ ಹೋಗಿದೆ ಬಾಂಬು? ತೆಗೀರಿ ಯೇಸು ನಾಮದಲ್ಲಿ. ಚಪ್ಪಳೆ. ಇವಾಗ ಹೇಳಿ, ಹಣ ಬರೋದು ಈಸಿನ ಕಷ್ಟನ? ಪಕ್ಕದ ಕಿವಿಯೊಳಗೆ ಹೇಳಿ ಈಸಿ. ಮೊದಲು ಎಂಟಿ ಕಿವಿಯಲ್ಲಿ ಹೇಳಿ ಜೋರಾಗಿ ಈಸಿ. ಕುಟ್ಟಿ ಪೋಡೋ ಅದು ಮರಿ ಹಾಕಿ. ಬಳ್ಳಾರಿ, ಬಾಗ್ಲೂರು, ಮಾಲೂರು, ಮೈಸೂರು, ಚಾಮುಂಡಿನಗರ ಅಪ್ಪ ಅಲ್ಲಾಡಿಸ್ತಾರೆ. ಅದಕ್ಕೆ ಅಜ್ಞಾನಿಗಳು ಇವುಗಳಿಗಾಗಿ, ಆದರೆ ನೀವಾದರೂ ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಆಗ ದೇವ್ರ ರಾಜ್ಯ ಹುಡುಕೋನು ಜ್ಞಾನಿ. ಇವಾಗ ನಾನು ಹುಡುಕ್ತಾ ಇದ್ದೀನಿ, 29 ವರ್ಷದಿಂದ ಹುಡುಕ್ತಾ ಇದ್ದೀನಿ. ನಾನು ಜ್ಞಾನಿ. ಏರೋಪ್ಲೇನ್ ಹತ್ಬಿಟ್ಟು ಏರೋಪ್ಲೇನ್ ಅದು ಪಕ್ಕದಲ್ಲಿ ಕೂತ್ರೆ ಹೆಂಗ್ಸತ್ರ 100 ರೂಪಾಯಿ ಇಸ್ಕೊಡೋದ. ನಾನು ಲಿಪ್ಸ್ಟಿಕ್ ಹಾಕೋ ಹೆಂಗ್ಸತ್ರ ಅಲ್ಲೇ 100 ರೂಪಾಯಿ ಕಿತ್ಕೊಂಡಿದ್ದೀನಿ. ಏನು ಮಾಡೋದು? ಅಪ್ಪದ್ರ ಕೇಳಿದ ಏನು ಪ್ರಾಬ್ಲಮ್ ಎಂಬಂದು ಟಕ್ಕದ ಹೇಳ್ತಾರೆ, ಸೋಲಿಡ್ವೆ ನಿನ್ನ ಗಂಡ ಸರಿ ಇಲ್ಲ ಅಲ್ಲ, ಯಾರ ಅಪ್ಪ ನೋಡೋಕೆ ಹೋಗ್ತಿದ್ಯಾ ನೀನು, ಲಾಯರ್ನ ಕನ್ಸಲ್ಟ್ ಮಾಡೋಕೆ ಹೋಗ್ತಿದ್ಯಾ, ನಿನ್ನ ಪ್ರಾಪರ್ಟಿಲಿ ತುಂಬ ಇಶ್ಯೂಸ್ ಇದೆ, ನಿನ್ನ ಬಲಗಾಲಿಂದ ಕುತ್ತಿಗೆವರೆಗೂ ನಿನಗೆ ನಮ್ನೆಸ್ ಇದೆ ಅಂತದ್ದು. ಓಯೋ ವಾಯ್ ಸ್ಪೀಕಿಂಗ್ ಅಮೇಸಿಂಗ್, ಫ್ಯಾಂಟಾಬುಲಸ್, the way of you spoke, I'm astonished. How you know, guy? How you know this one? My God. ಇಲ್ಲ ಮೈ ಗಾಡೆಲ್ಲ ಫಸ್ಟ್ ಹಡ ತೆಗಿ ಹೊರಗಡೆ ಅಂತ ಬ್ಯಾಗಿದ ತೆಗೆದು ಕೊಡ್ತಾಳೆ ಅಮ್ಮ. $100 ಅಂದರೆ $8,800 ರೂಪಾಯಿ. ಇನ್ನೂ ವಿಚಿತ್ರ, ನಾವು ಡೆಲ್ಲಿಗೆಲ್ಲ ಹೋಗ್ತಿದ್ದೆ, ಏನು ದುಡ್ಡೇ ಇರ್ತಿರ್ಲಿಲ್ಲ. ನಮ್ಮ ತಾಯಿಗಳು ಹೆಂಗೋ ಹೋಗ್ತೀನಿ ಡೆಲ್ಲಿಗೆ ಅಂತ, ಡೆರಾಡೂನ್ಗೆ ಹೋಗ್ಬೇಕಾಯ್ತಲ್ಲ, $1 ಇಲ್ಲ ಬುಕ್ ಮಾಡಿ ಕೊಟ್ಬಿಟ್ಟವ್ರು. 2nd ಕ್ಲಾಸಲ್ಲಿ ಒಂದು ಹಳೇ ಪಂಚೆ ಅದು ಹಾಕೊಂಡ್ಬಿಟ್ಟು ಮೇಲೆ 2 ದಿನ ಇಳಿಯೋಂಗಿಲ್ವಲ್ಲ, 2 ದಿನ ಇಳಿಯೋಂಗಿಲ್ಲ, ಹೋಗಿ ವೇಲ್ ಕುತ್ಕೊಂಡ್ಬಿಡೋದು, ಅಪ್ಪರ್ ಬರೋದು, ಮಲ್ಕೊಂಡು ಹೋಗೋದು, ಅನ್ಯ ಭಾಷೆ ಆಡ್ಕೊಂಡು. ಕೆಳಗೆಲ್ಲ ಇವರು ಪಂಜಾಬಿಗಳು ಇವರೆಲ್ಲ ಮಾತಾಡ್ಕೊಂಡು ದೊಡ್ಡ ದೊಡ್ಡ ಟಿಫಿನ್ಗಾರರು ಎಲ್ಲ ಪಾನಿಪೂರಿ ಅಂತೆ, ದಹಿ ಪೂರಿ ಅಂತೆ, ಆಮೇಲೆ ಅದು ತಂದೂರಿ ರೋಟಿ, ಅದು ಪರೋಟ ಎಲ್ಲ 2 ದಿನಕ್ಕೆ ತೊಗೊಂಡೋಗ್ತಾವ್ರು ಪಾಪ ಎಲ್ಲ ಅವರೇ. ನಾನು ಹೇಳ್ದೆ ಎಲ್ಲೆಲ್ಲಿ ಸ್ಟಾಪ್ ಇಳಿಯುತ್ತೆ ಇವರೆಲ್ಲ ಇಳಿದೋಗಿ ಟೀ ಕುಡ್ದು ಬರ್ತಾವ್ರೆ. ನಾವು ಇಳಿಯೋಣ ನೀರು ಕುಡಿಯೋಕ್ಕೂ ಕಾಸಿಲ್ಲ, ಹಂಗೆ ಐತೆ. ನಾನು ಅಲ್ಲೇ ಕೂತ್ಕೊಂಡು ದೇವ್ರೆ ನೀರು ಬರೋದಕ್ಕೆ ಸ್ತೋತ್ರ, ಟೀ ಬರೋದಕ್ಕೆ ಸ್ತೋತ್ರ, ರೊಟ್ಟಿ ಬರೋದಕ್ಕೆ ಸ್ತೋತ್ರ, ಹಿಂಗೆ ಹೇಳ್ಕೊಂಡೆ. ಇಲ್ಲಿ ಬೆಂಗಳೂರಿಂದ ರಾಯಚೂರು ದಾಟ್ಬಿಡ್ತು. ರಾಯಚೂರು ದಾಟಿ 6 ಗಂಟೆಗೆ ದಾಟಿ ಇನ್ನೊಂದು 3-4 ಅವರ್ಗೆ ನಾಗ್ಪುರ ಇಳಿಯುತ್ತೆ. ನಾಗ್ಪುರ ಇಳಿಯೋಕ್ಕೆ ಒಂದು ಅರ್ಧ ಗಂಟೆಗೆ ಈ ಜೊತೆಲಿರೋ ಒಂದು ಹುಡುಗಿಗೆ ಪಿಡಿಸ್ಬಂದ್ಬಿಡ್ತು. ಪಿಡಿಸ್ಬಂದ್ರೆ ಗೊತ್ತಲ್ಲ, ಎಲ್ಲ ನೊರೆ
ಬಂದ್ಬಿಟ್ಟು ಒದ್ದಾಡ್ಬಿಡ್ತಾ ಅಮ್ಮ. ಅಯ್ಯೋ ಮಯ ಭಗವಾನ್, ದೇವ್ರ ಇಲ್ಲಿರೋದೆಲ್ಲ ರೊಟ್ಟಿ ಗಿಟ್ಟಿ ಎಲ್ಲ ಬರೋದಕ್ಕಾಗಿ ಈ ಹುಡುಗಿಗೆ ಆ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಾರೆ. ಆಗ್ರಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಗ್ರಾ ಇಳಿಬೇಕು. ನಾನು ಆಗ್ರಾ ದಾಟಿ ಡೆಲ್ಲಿ ದಾಟಿ ಡೆಹ್ರಾಡೂನ್ಗೆ ಹೋಗ್ಬೇಕು. ಆಗ್ರಲ್ಲಿ ಇಳಿಬೇಕು. ಆಗ್ರಾಗೆ ಹೋಗೋ ಮುಂಚೆ ನಾಗ್ಪುರಲ್ಲಿ ಎಮ್ಮನ್ಗೆ ಪಿಡಿಸಿ ಬಂದ್ಬಿಡ್ತೀವಿ. ಹುಡುಗಿಗೆ 19-20 ವರ್ಷದ ಹುಡುಗಿ ಭಯಂಕರ ಬಂದ್ಬಿಟ್ಟಿದ್ದೆ. ನಾನು ಮಲಗ್ಬಿಟ್ಟಿದ್ದೀನಿ. ಓ ಕುದಾ ಭಗವಾನ್ ನಾನು ಏನು ಶಬ್ದ ಆಗ್ಬಿಟ್ಟಿತ್ತಲ್ಲ ಅಂತ ಕಣ್ ತೆಗೆದ್ರೆ ಎಲ್ಲ ಒದ್ದಾಡ್ಕೊಳ್ತಾವೆ. ಅವಾಗ ದೇವ್ರ ಆತ್ಮ ಹೇಳಿದ್ರು, ಹೋಗ ಹುಡುಗಿ ಗುಣ ಮಾಡೋ, ಹೋಗಿ ಹುಡುಗಿಗೆ ಗುಣ ಮಾಡೋ. ಹೇಳಿದ್ರೆ ನಾನೇನು ಗುಣ ಮಾಡೋ, ಅವ್ರು ನಂಬಲ್ವಲ್ಲ. ನೀವು ಮುಟ್ಟಿದ ತಾನೇ ಅವ್ರು ನಂಬೋದು, ಮುಟ್ಟಾಳ ಕೆಳಗಿಳಿಯೋ ಅಂತ ಹೇಳ್ತಾರೆ. ಟಕ್ಕದ ಹೇಳ್ದೆ, क्या बहुत गड़बड़ हो गया क्या? अरे भैया ऐसा आ गया मेरा बेटी को, ऐसा हो गया हमको मालूम नहीं क्या होता है. अयो भगवान टेंशन मत करो भाई, मैं प्रेयर करता, खुदा इसको चंगा देता, टेंशन मत करो. क्या बोलता तुम, क्या बकवास करते? यीशु मसीह कौन है? यीशु मसीह ಯೇಸು ಗುಣ ಮಾಡ್ತಾರಪ್ಪ, ಹೆದರ್ಬೇಡ. ಪಾನಿ ನೀರು ತೊಗೊಂಬಂದು ನಾನು ನೋಡಿದೆ. ಇವ್ರು ಯಾರು ಹೇಳಿದ ಮಾತು ಕೇಳ್ತಾ ಇಲ್ಲ. ಹುಡುಗಿ ಒದ್ದಾಡೋದು ಬಿಡುತ್ತೆ. ಇಬ್ಬಿಬ್ರು ಹಿಡ್ಕೊಳ್ತಾ ಇದ್ದಾರೆ. ಇದು ಏನಾಗಿದೆ, ಎರಡು ಜೊತೆಗೆ 2 ಮೋಹಿನಿ ಆತ್ಮಗಳು ಬಂದ್ಬಿಡೈತೆ. ಅದು ಅಲ್ಲಿದೆ. ಇವ್ರನ್ನ ನೋಡೋಕ್ಕೆಲ್ಲ ಹಿಂಗಂತ ಇತ್ತು. ನಾನು ಕೆಳಗಿಳಿದ ತಕ್ಷಣ ಫುಲ್ಲು ಕುತ್ಕೆ ತಿರುಗಿಸಿಂಡ ನೋಡ್ತಾ ಇತ್ತು. ಅದು ಅವ್ರು ಹೇಳ್ತಾರೆ, ಇವ್ರಿಗೂ ಹುಡುಗಿಗೆ ಏನು ಸಂಬಂಧ, ಇದು ಇವಳ ನೋಡ್ತಾ ಇತ್ತಲ್ಲ, ಇವಳ ನೋಡ್ತಾ ಇದ್ದೆ, ದಿಟ್ಟಿಸಿ ನೋಡ್ತಾ ಇದ್ದೆ, ಗುರಾಯಿಸಿ ನೋಡ್ತಾ ಇದ್ದೆ. ಏಯ್ ತುಮ್ಕ ಮಾತಾಡ್ತಾ ಕ್ಯಾ ತುಮ್ ಕ್ಯಾ, ನಿಮ್ಗೆ ಯಾಕೆ ಕೊಲೆ ಮಾಡ್ತೀನಿ ಅಂತ ಇದ್ದೆ. ಅವ್ರ ಅಪ್ಪ ಕೇಳ್ತಾ ಇದ್ದಾರೆ. ಹೇಳ್ದೆ, ಇದು ನಮ್ದಲ್ಲ ಡೀಲಿಂಗು, ಅಪ್ಪನ ಮೇಲಿರೋ ಡೀಲಿಂಗ್ ಇದು. ಪಿಶಾಚಿಗೂ ದೇವ್ರಿಗೆ ಜಗಳ ಆಗ್ತಾ ಐತೆ. ನಾನು ಅಂಬಾಸಿಡರ್ ಆಗಿ ಏಜೆಂಟ್ ಆಗಿ ಬಂದಿದ್ದೀನಿ. ಈ ಬ್ರೋಕರ್ನ ನೋಡಿದ ತಕ್ಷಣ ಏಜೆಂಟ್ ಕಂಡು ಹಿಡಿದು ಬಿಡೈತೆ, ಪಿಶಾಚಿ ಗೊತ್ತಾಗೈತೆ. ನೀವು ವರಿ ಮಾಡಬೇಡ. ಯೇಸು ನಾಮದಲ್ಲಿ ಅಷ್ಟು ಎಲ್ಲ ಟ್ರೈನು ತುಂಬ್ಕೊಂಡ್ಬಿಟ್ರು, ಜನ ಮಕ್ಕಳೇ ಎಲ್ಲ ತುಂಬ್ಕೊಂಡ್ಬಿಟ್ರು. ಅಷ್ಟೊಂದು ಕಮೋಷನ್ ಆಗ್ಬಿಡ್ತು ನೋಡಿ. ಇರೋ ಚೇರ್ ಗೀರು ಸೂಟ್ ಕೇಸ್ ಎಲ್ಲ ತುಂಡು ಪೀಸ್ ಆಗೋಯ್ತು ನೋಡಿ. ನನ್ನ ಪ್ರಿಯ ಮಕ್ಕಳು, ನೀರು ತೊಗೊಂಡು ಯೇಸು ನಾಮದಲ್ಲಿ ಮಗಳ ಮೇಲೆ ಹಿಡಿದಿರೋ ತಗ ಟ್ರೈನಲ್ಲಿ ಪ್ರೇ ಮಾಡಿದ್ವಿ ನೋಡಿ, ಹೆಂಗಿರ್ಬೇಕು ಕತೆ. ಅಲ್ಲೇ ಚರ್ಚಾಗೋಯ್ತು ಎಲ್ಲ. ಯೇಸು ನಾಮದಲ್ಲಿ, ಯೇಸು ನಾಮ ಸೆ ಚಂಗ ಇದೆ ಪ್ರಭು, ಯೇಸು ನಾಮದಲ್ಲಿ ಸೈತಾನ ಆತ್ಮಗಳ ಅಂಧಕಾರಗಳು ಈ ಗಳಿಗೆಲಿ ಮಗಳ ಬಿಟ್ಟು ಹೋಗ್ಲಿ ಅಂತೇಳಿ ನೀರು ಇಟ್ಕೊಂಡು ಒಂದು ಒಡೆದಿದೆ, ನೀರು ಮುಖಕ್ಕೆ ಹೊಡೆದಿದೆ. ಓ ಅಂತ ಬಿದ್ದುಬಿಡ್ತು ನೋಡಿ, ಬಿದ್ದುಬಿಡ್ತು. ಇನ್ಯಾರು ಅವಿಶ್ವಾಸಿಗಳಿದ್ರು, ಕ್ಯಾ ಪಾನಿ ಮೇ ಮಾರಾತು, ನೀರಲ್ಲಿ ಹೊಡೆದ್ಬಿಟ್ಟು ಅವ್ರಿಗೆ ಆಯ್ತು, ನೀರಲ್ಲಿ ಹಾಕದೆ ಹೊಡೆದ ಎಷ್ಟು ನಾದಪ್ಪ ಅಂತ ಅವಳೋದು ಬಿದ್ದ. ಎಲ್ಲ ಬಿದ್ದೋದ್ರೆ ಅಯ್ಯಮ್ಮ ಒಬ್ಬರೇ ಎದ್ದಿರೋದು. ಮೇರಾ ಬೇಟಾ ತುಮ್ ಇದರ್ ಬೇಟೋ ತುಮ್ ಕ್ಯಾ ಕಾತಾ ಬೋಲ್ತೆ. ಅಮ್ಮ ಎತ್ಕೊಂಡು ಕುತ್ಕೊಂಡ್ಬಿಟ್ಟು ಆ ಹುಡುಗಿ ಚೆನ್ನಾಗಿ ಆಗ್ಬಿಟ್ಲು. ಚೆನ್ನಾಗಿ ಪಕ್ಕದಲ್ಲಿ ಕೊಡಿಸಿ ಎಲ್ಲ ಪ್ರೇಯರ್ಲ ಮಾಡಿ, ನಾ ಮೇಲೆ ಕೂತ್ಕೊಬೇಡ, ನೀ ಕೆಳಗೆ ಬಾ, ತುಮ್ ಕಾನೆ ಕ ಟೈಮೇ ಕಾನಕ್ಕೋ ತುಮ್ ಮುದನ್ ಮತ್ ಕರ್ನ ತು ಜಯ ಬೈಟ್ನ ಅಲ್ಲೋ ಕೂತ್ಕೋಬೇಡ ಬಾ. ಎಲ್ಲ ಟಿಫನ್ ಡಬ್ಬ ನಾನು ಮುಂದೆ ಇಟ್ಟು ಎಲ್ಲ ಟಿಫನ್ 48 hour ಜರ್ನಿ ಡೆಲ್ಲಿಗೆ ಹೋಗ್ಬೇಕಾದ್ರೆ ಬೆಂಗಳೂರಿಂದ. ಕರ್ನಾಟಕ KK ಎಕ್ಸ್ಪ್ರೆಸ್ಸಲ್ಲಿ ಹೋಗೋದು ನಾನು ಯೂಶಲ್ ಆಗಿ. ಸಾಯಂಕಾಲ 4 ಗಂಟೆಗೆ ಹತ್ತಿದ್ದು. ಮಾರನೇ ದಿನ ಸಾಯಂಕಾಲವರೆಗೂ ಊಟ ತಿಂಡಿ ಎಲ್ಲ ಫ್ರೀ. ತಿರ್ಗಾ ನಾಳೆ ಮಾರನೇ ದಿನ 8 ಗಂಟೆಗೆ ಅವ್ರು ಆಗ್ರಲ್ಲಿ ಇಳಿತಾರೆ. ಆಗ್ರಾ ಎಲ್ಲ ಇಳಿದ್ಬಿಟ್ಟು ಆ ಟಿಫನ್ ಡಬ್ಬ ನನಗೆ ಕೊಟ್ಟೋಗ್ಬಿಟ್ರು. ತಿಳ್ದ ಭಯ್ಯ ಆಪ್ ಲೇಕೆ ಚಾವ್ ಅಂತ ಹೇಳ್ಬಿಟ್ಟು ಜೋಬಲ್ಲಿ ಇದ್ದಿದ್ದು ಕೈಯಲ್ಲಿದ್ದೆಲ್ಲ ತಂದು ದುಡ್ಡನ್ನ ತಂದು 800 ರೂಪಾಯಿ ಕೊಟ್ಟಿದ್ದಾರೆ. ನಂಬ್ತೀರ ರೀ? ಆವಾಗ ಹೋಗೋ ಟಿಕೆಟ್ ಬಂದು 250 ರೂಪಾಯಿ, 800 ರೂಪಾಯಿ ನನ್ನ ಟಿಕೆಟ್ ಆ ದುಡ್ಡು ಕೊಟ್ಟಿದ್ದಾರೆ. ನಾನು ಹೇಳಿದೆ, ದೇವ್ರಿ ಏನಪ್ಪ ನಿನ್ನ ಸೇವೆ ಶುರು ಆಯಿತು ಮಗ, ಇರೋ ಪಿಶಾಚೆಲ್ಲ ಬಿಡಿಸ್ಕೊಂಡು ಹೋಗು. ಒಂದು ಟೀ, ಅದಕ್ಕೆ ಅಪ್ಪ ಹೇಳ್ತಾರೆ ಸೇವೆಗೆ ಹೋಗ್ಬೇಕಾದ್ರೆ ಒಂದು ಇದು ಎತ್ಕೊಂಡು ಹೋಗ್ಬೇಡಿ, ಎಲ್ಲ ನಾನು ನಿಮ್ಗೆ ಕೊಡ್ತೀನಿ. ಏನು ತಿನ್ಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ ಮಾಡಬೇಡಿ. ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ ಕನಿಕರ. ನೋಡಿ, ನನ್ನ ಕನಿಕರ ಬಂದ್ಬಿಡ್ತು, ಅವಳಿಗೆ ಬಿಡುಗಡೆ ಮಾಡ್ಬೇಕು. ನಾನು ಕನಿಕರ ಬಂದಿದೆ. ಅಪ್ಪ ಹೇಳ್ತೀನಿ, ನೀನು ಯಾಕೆ ಆಸ್ತಿ ಮುಚ್ಕೊಂಡು ಹ್ಯಾಂಡ್ರ್ ಕೊಡು, ನೀನು ಹಿಡ್ಕೊಂಡು ಏನು ಮಾಡ್ತೀಯಾ? ನೀವು ಕೆಲಸಕ್ಕೆ ಹೋಗ್ಬೇಕೋ ನಿರ್ಬಂಧ ಇಲ್ಲ. ನೀನು ನನ್ನ ಜೊತೆ ಒಂದು 40 ದಿವಸ ಇದು ನೋಡಿ, ಊಟ ಬರುತ್ತೆ. ಹೆಂಗೆ ಬರುತ್ತೆ ಬೇಡ, ಇದು ನೋಡಿ, 10,000 ಜನಕ್ಕೆ ಊಟ ಹಾಕ್ತೀನಿ ನೋಡಿ, ಅದು ಬರುತ್ತೆ ನೋಡಿ. ದೇವ್ರ ಕಾರ್ಯ ಮಾಡ್ತಾರೆ. ನಾನು ಅದಕ್ಕೆ ನಿಮ್ಮ ಮೈಂಡು, ನಿಮ್ಮ ತಿಳುವಳಿಕೆ, ಜ್ಞಾನ ಅದು ವೈಡ್ ಆಗ್ತಾ ಹೋಗ್ಬೇಕು. ನಿಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಅದಕ್ಕೆ ಹೇಳೋದಲ್ಲ, ಮನೇಲಿ ಕುಡಿಯೋ ನೀರು ಫ್ರೀ, ಡಾಬಲ್ ಕುಡಿಯೋ ನೀರು 10 ರೂಪಾಯಿ, ಹೋಟೆಲ್ ಕುಡಿಯೋ ನೀರು 50 ರೂಪಾಯಿ, ಏರ್ಪೋರ್ಟ್ 5 ಸ್ಟಾರ್ ಹೋಟೆಲ್ ಕುಡಿಯೋ ನೀರು
ಅದೇ 100 ರೂಪಾಯಿ. ಅದೇ ನಿನ್ನ ಏರ್ಪೋರ್ಟ್ ಅಲ್ಲಿ ಕುಡಿದ್ರೆ 200 ರೂಪಾಯಿ. ಅದೇ ನೀರ್ನ ಏರೋಪ್ಲೇನ್ ಅಲ್ಲಿ ಕುಡಿದ್ರೆ, ಏರೋಪ್ಲೇನ್ ನೋಡಿ ಏರ್ಪೋರ್ಟ್ ಒಳಗಡೆ ಬರೀ ಕಾಫಿನೇ 300 ರೂಪಾಯಿ ಹೇಳ್ತಾನೆ ರೀ. ಕಾಫಿ 300 ರೂಪಾಯಿ, ಮಸಾಲೆ ದೋಸೆ 800 ರೂಪಾಯಿ. ಬೆಲೆ ಹೆಚ್ಚತ್ತೆ. ನೀರೇ, ಅರ್ಥ ಆಯ್ತಾ? ನೀರೇ. ಅವತ್ತು ನನಗೆ 20 ವರ್ಷದ ಮುಂಚೆ ಪ್ರೇ ಮಾಡಿದಾಗ 50 ಪೈಸೆ ಕೊಡೋರು, 2 ರೂಪಾಯಿ ಕೊಡೋರು ಕಾಣಿಕೆ. ಇವತ್ತು ಚೆಕ್ ಬರೆದು ಕೊಡ್ತಾರೆ, ಲಕ್ಷಗಳು ಕೊಡ್ತಾರೆ. ಮೈ ವ್ಯಾಲ್ಯೂ ಇಸ್ ಇನ್ಕ್ರೀಸ್ಡ್. ಆ ಬೆಲೆನ ಹೆಚ್ಚಿಸ್ಕೋಬೇಕು ನೀವು. ಯಾವುದರಲ್ಲಿ? ಯಾವಾಗ ದೇವನ ಪ್ರೀತಿ ಮಾಡ್ತೀರ ಜ್ಯೋತಿಯವರೇ, ನಿಮ್ಮ ಪ್ರೀತಿ, ನಿಮ್ಮ ಬೆಲೆ ತಾನಾಗಿ ಅಶೋಕರೇ ಅಪ್ಪ ರೀಚ್ ಮಾಡ್ತಾರೆ. ರಾಜ್ಯೋತ್ಸವ ಹಾಡಿಗೆಲ್ಲ ಈ ಸ್ಟೇಜ್ಗಳ ಮೇಲೆ ಹಾಡುಗಾರನ ಕರೆಸ್ತಾರೆ. ಲೋಕಲ್ನ ಕರೆಸಿದ್ರೆ ಅವ್ರಿಗೆ 5,000 ರೂಪಾಯಿ. ಅದೇ ಹಾಡನ್ನ ಬಾಂಬೆ ಅವ್ರು ಬಂದು ಹಾಡಾಡಿದ್ರೆ ಅವ್ರಿಗೆ 50,000 ರೂಪಾಯಿ. ಅದೇ ಹಾಡನ್ನ ಹಾಲಿವುಡ್ ಟಾಲಿವುಡ್ಡಿಂದ ಬಂದು ಅದೇ ಹಾಡೆ ಅವನು ಆಡ್ತಾನೆ, ಅವನಿಗೆ 50 ಲಕ್ಷ. क्या बात है? कुछ नहीं है उसमें, लेकिन इसका वैल्यू has been increase हो गया. Shannon, your value has to be increase. ಅದಕ್ಕೆ ಮನಿ ವ್ಯಾಲ್ಯೂ ಅಂತ ಏನಂದರೆ, ಆ ಮನಿಗೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಆ ವ್ಯಾಲ್ಯೂನೇ ತೋರಿಸತ್ತದು. ಆಗ ನಿಮ್ಮ ಏರಿಕೆ ಆತ್ಮೀಯ ಜೀವನದಲ್ಲಿ, ನಿಮ್ಮ ತಿಳುವಳಿಕೆ, ನಿಮ್ಮ ದರ್ಶನ, ದೇವರ ಬಗ್ಗೆ ನೀವು ತಿಳಿದುಕೊಂಡಿರುವಂಥ ಜ್ಞಾನ ಹೆಚ್ಚಾಗಬೇಕದು. ಅದು ಹೆಚ್ಚಾದಂಗೆ ರೋಹಿಣಿಯವರೇ, ಪಕ್ಕದ ಮನೆ ಒಡವೆಲ್ಲ ನಿಮ್ಮ ಕೈಗೆ ವಾಪಸ್ ಬರುತ್ತೆ. ಅದು ನೀವು ಒಡವೆ ಅಂಗಡಿಗೆ ಹೋಗೋದು ಬೇಡ ರೀ, ಅದು ಬರುತ್ತೆ. ನಾವು ಕೊಡೋ ವಾಕ್ಯ ಅವ್ರಿಗೆ ದರ್ಶನ ನಿತ್ಯ ಆಗುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ಇವತ್ತಿಂದ ನೀವು ಕಷ್ಟ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಅದು ಕರೆಕ್ಟಾಗಿ 12 ಗಂಟೆಗೆ ಬನ್ನಿ ಅಲ್ಲ, ಬೇಗ ಹೋಗ್ಬಿಡಿ. 3 ಗಂಟೆ ಆರಾಧನೆ 1:30ಗೆ ಹೋಗ್ಬಿಡಿ. ಇದು ಬೇಗ ಹುಡುಕೋ ಆರಾಧನೆ ಇದು ಅಲ್ಲ. ಯಶಡಪ್ಪರೇ, ಬೇಗ ಹುಡುಕ್ಬೇಕು. ಯಾವುದು ಕೂಡ ಸಡನ್ನಾಗಿ ಬರೋದಿಲ್ಲ. ಎವ್ರಿ ಸೀಡ್ ಆಸ್ ಇಟ್ಸ್ ಓನ್ ಸೀಸನ್, ಎವ್ರಿ ಸೀಡ್ ಆಸ್ ಇಟ್ಸ್ ಟೈಮ್. ಪ್ರತಿಯೊಂದು ಬೀಜಕ್ಕೂ ತನ್ನದೇ ಆದ ಸಮಯ ಬೇಕು, ತನ್ನದೇ ಆದ ಶರಣು ಕಾಲ ಬೇಕು. ತೆಂಗಿನಕಾಯಿ ಮರ ಹಾಕಿದ ತಕ್ಷಣ ನಾಳೆನೇ ಬೊಂಡ ಬರುತ್ತೆ, ಎಳ್ನೀರು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಬರೋದಕ್ಕಾಗಿ ಸ್ತೋತ್ರ, ಅದು ಬರುತ್ತೆ. ಕಾಲಾಂತರದಲ್ಲಿ ಬಂದು ಹೇಗೆ ಕೊಡುತ್ತದು? ಜಡಿದು ಅಳ್ಳಾಡಿಸಿ ಸುಸುವಾಗಿ ತುಂಬ ಅಳತೆಯಿಂದ ಅಳೆಯಲ್ಪಟ್ಟು ನಿಮ್ಮ ಸೀಸನ್ ಆಫ್ಟರ್ ಸೀಸನ್ ಮರ, ತೆಂಗಿನ ಮೇಲೆ ತೆಂಗಿನಕಾಯಿ ಮರ, ತೆಂಗಿನಕಾಯಿ ಗಿಡಗಳ ಕೊಡ್ತಾ ಹೋಗುತ್ತೆ. ನೀವು ಬೇಡ ಅಂತ ಬೆಳೀತಾ ಇರುತ್ತೆ ರೀ. ಮಳೆ ಬರಲಿ ಬರದೋಗ್ಲಿ ಬೆಳೀತಾ ಇರುತ್ತೆ ರೀ. ಯಾಕೆ? ಇದು ನೋಡಿ, ದೇವ್ರು ಇಟ್ಟಿರೋ ಸಿಸ್ಟಮ್ ಅದು ಆ ರೀತಿ ವರ್ಕ್ ಆಗುತ್ತೆ. ಆಗ ದೇವ್ರು ವಾಕ್ಯಕ್ಕೆ ಒಂದು ಸಿಸ್ಟಮ್ ಇಟ್ಟಿದ್ದಾರೆ. ಆ ಹಣ ಮುಳ್ಳಿಂದನೇ ತೆಗಿ ಅಂತಾರೆ. ಆ ಬೀಜ ನೀವು ಹಣ ಇಲ್ವಾ, ಹಣನ ನೀವು ಬರೋದಕ್ಕಾಗಿ ಸ್ತೋತ್ರ ಅಂತೇಳಿ ಹಣ ಬೀಜವಾಗಿ ಬಿತ್ತರಿ. ಅದನ್ನು ನೀವು ಆ ಹಣನ ನೀವು ಕ್ಯಾನ್ಸಲ್ ಮಾಡಲಿಲ್ಲ ಅಂದರೆ ದೇವ್ರು ನಿಮ್ಮ ಹೃದಯದಲ್ಲಿ ತನ್ನ ಪ್ರೀತಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಹಣವನ್ನು ದೇವರನ್ನು ಸೇರಿಸೋಕ್ಕಾಗಲ್ಲ. ಆಗ ಯಾವ ಮನುಷ್ಯ ದೇವ್ರ ರಾಜ್ಯಕ್ಕಾಗಿ ಏನು ತಿನ್ನಬೇಕು, ಕುಡಿಬೇಕು, ಹೊತ್ಕೊಳ್ಬೇಕು, ಮೊದಲು ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ಯಾವ ಮನುಷ್ಯ ತವಕ ಪಡ್ತಾನೆ? ಪ್ರಮೀಳಾ ಅವರೇ, ಯಾರು ತವಕ ಪಡ್ತಾನೆ? ಯಾರು ದೇವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡಿ, ಯಾರು ದೇವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾನೆ, ಅವನು ಮಾತ್ರ ಅದ್ರಲ್ಲಿ ಇಂಟ್ರೆಸ್ಟ್ ಆಗಿ. ಆ ಇಂಟ್ರೆಸ್ಟ್ ನಿಮಗೆ ಬರಬೇಕು. ಇದ್ದೀರಾ? ಆ ಇಂಟ್ರೆಸ್ಟು ಬರಬೇಕು, ಆ ಲವ್ ಬರಬೇಕು. ನೋಡಿ, ಒಂದು ಹುಡುಗ ಲವ್ ಮಾಡಿದ ತಕ್ಷಣ ಅವಳು ಲೆಫ್ಟ್ ಹೋದ್ರೆ ಅವನು ಲೆಫ್ಟ್ ಹೋಗ್ತಾನೆ, ಅವಳು ರೈಟ್, ಅವಳು ನೋಡ್ತಾಳೆ ರೈಟ್ ಹೋಗಿ ಇವತ್ತು ಅವನು ರೈಟಿಂಗ್ ಬರ್ತಾನೆ. ಅವಳೆಲ್ಲ ಬಚ್ಚಿಕೊಂಡ್ರೆ ಇವನಿಲ್ಲಿ ಬಚ್ಕೊಳ್ತಾನೆ. ಹೊರಗಡೆ ಬಂದ ನೋಡು, ಬಂದ್ಲು ಹೋಗ್ತಾಳೆ, ಲೆಫ್ಟ್ ಹೋದ್ಲು, ಇವನು ತೆಗ್ದು ಲೆಫ್ಟ್ ಹೋಗ್ತಾನೆ. ಅವಳು ಯಾವತ್ತಾದ್ರೂ ಕೇಳಿದ ನನ್ನಿಂದ ಬಾ ಅಂತ? ಯಾಕೆ ಬರ್ತಾನೋ? ಈ ಹೃದಯನ ಅಲ್ಲಿ ಕೊಟ್ಬಿಟ್ಟ ಅವನು. ಅವಳು ಇವ್ರ ಹೃದಯದಲ್ಲಿ ಬಂದ್ಬಿಟ್ಲು. ಅವಳು ಇವನ ಹೃದಯದಲ್ಲಿ ಬಂದಿದ್ದ ತಕ್ಷಣ ಇವನು ಹುಚ್ಚ ಆಗ್ಬಿಟ್ಟ. ಮೊದಲು ಬುಚ್ಚ ಆಗಿದೆ, ಹುಚ್ಚ ಆಗ್ಬಿಟ್ಟ. ಹುಚ್ಚ ಆಗಿದ ತಕ್ಷಣ ಕ್ರೇಜಿ ಆಗ್ಬಿಟ್ಟ. ಮನೇಲೆಲ್ಲ ಹೇಳ್ತಾರೆ, ಏನು ಹಿಂಗೆ ಆಡ್ತಾವನೆ, ಅದು ಯಾವುದೋ ಹುಡುಗಿಯಿಂದ ಬಿದ್ದುಬಿಟ್ಟವನೆ, ಆ ಮುಂಡೆದು ಇವನ್ನ ಎಳ್ಕೊಂಡು ಎಲ್ಲೆಲ್ಲ ಎಳ್ಸ್ಕೊಂಡು ಹೋಗ್ತಾ ಐತೆ. ಆ ಹುಡುಗಿ ಇದು ಮಾಡಲಿ, ಈ ಹುಡುಗಿಯಿಂದನೇ ಹೋಗ್ತಾ ಇದ್ದಾನೆ, ಆಂಟಿಯಿಂದ ಹೋಗ್ತಾ ಇದ್ದಾನೆ, ಏನಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ಆ ತಾತ ನೋಡಿದ್ರೆ ಈ ಆಂಟಿಯಿಂದ ಹೋಗ್ತಾ ಇದ್ದಾರೆ, ಅಜ್ಜಿ ಇದ್ದು ಕೂಡ ಈ ತಾತ ಆಂಟಿಯಿಂದನೇ ಹೋಗ್ತಾ ಇದ್ದಾರೆ. ಯಾವ ನಮಗೆ ಭಯ ಬುಕ್ಕು ಆಗ್ತಾ. ಯಾಕೆ? ಫ್ಲ್ಯಾಟ್ ಎಲ್ಲ ಅವಳ ಹೆಸ್ರಿಗೆ ಬರ್ಕೊಟ್ಬಿಡ್ತಾರೆ, ಭಯ ಆಗ್ತಾಯಿದೆ. ಕಾರ್ ಯಾವಾಗ ಅವಳ ಹೆಸ್ರಿಗೆ ಬರ್ಕೊಟ್ಬಿಡ್ತಾರೆ ತಾತ ಗೊತ್ತಾಗ್ತಾ ಇಲ್ಲ. 3 ಕೈಯಲ್ಲಿ 3 ಡೈಮಂಡ್ ರಿಂಗ್ಗಳು ಹಾಕೋರೆ, ಆಲ್ರೆಡಿ 2 ಎಗರೋಗೈತೆ, ಇನ್ನೊಂದು ಯಾವಾಗೈತೋ ಗೊತ್ತಾಗಿಲ್ಲ. ಎಲ್ಲ ಆಂಟಿಗೆ ಕೊಟ್ಬಿಟ್ಟಿದ್ದಾರೆ ತಾತ.
ಯಾಕೆ ತಾತ ಹಂಗೆ ಮಾಡ್ತಾವ್ರೆ? 3 ಉಂಗುರ ಹಾಕಿದ್ರು, 3 ಇಲ್ಲ ಬದರ್. ಇವಾಗ ಇರೋದು ಒಂದೇ. ಹಾಳಾದ ಅಮ್ಮ ಇವನಿಂದ ಬಿದ್ದು ಈ ಅಪ್ಪ ಅವರಿಂದ ಹೋಯ್ತವ್ರೆ. ಈ ವಯಸ್ಸಿಗೆ ಈ ಅಪ್ಪನಿಗೆ ಬೇಕಾ? ಏನಾಯ್ತು ಆಂಟಿ ಅಜ್ಜಿ? ಏನಿಲ್ಲಪ್ಪ, ತಾತ ಬಂದು ಹುಚ್ಚಿನ ಆಗ್ಬಿಟ್ಟವನೆ. ಹುಚ್ಚ ಥರ ಅಮ್ಮನಿಂದನೇ ಹೋಯ್ತಾ ಇದ್ದಾನಪ್ಪ. ಪಂಚೆ ಹಾಕ್ತಿದ್ದ, ಇವಾಗ ಜೀನ್ಸ್ ಹಾಕೊಂಡು ಹೋಯ್ತವನಪ್ಪ. ಇಷ್ಟು ದಿನ ಬಿಳಿ ಕೂದಲು ಹಂಗೆ ಬಿಟ್ಟಿದ್ದಪ್ಪ, ಫುಲ್ 2 ಹಾಕೊಂಡು ಹೋಯ್ತವನಪ್ಪ. ಮೀಸನೇ ಇಲ್ಲಪ್ಪ, ಯಾವುದೋ ಪ್ಲಾಸ್ಟಿಕ್ದು ಬಟ್ಟೆಗಳು ಹಾಕೊಂಡು ಹೋಯ್ತವನಪ್ಪ. ಏನು ಬಂದೈತಪ್ಪ ಈ ನನ್ನ ಮಗ ನಗದ್ ಬದ್ದು ಹಾಳಾಗೋಗ. ಜನ ನೋಡಿ ಏನಂತಾರಪ್ಪ, ಏನಮ್ಮ ನಿಮ್ಮ ಗಂಡ ಅಲ್ಲಿ ಯಾರೋ ಹುಡುಗಿ ಆಂಟಿಯಿಂದ ಹೋಯ್ತಾನೆ, ಲಡಕ್ 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 ಹೋಯ್ತಾನೆ. ತಾತ ಕಾದಲ್ಲಿ ಬಿಂದಿಡ್ಸಿ, ತಾತ ಪ್ರೀತಿಲಿ ಬಿದ್ದಿದ ತಕ್ಷಣ ಏನು ಕೊಡ್ತಾರೆ? ಮನೆನೇ ಮಾರಿ ಕೊಡ್ತಾರೆ. ಅವಳು ಹೇಳ್ತಾಳೆ, ನನ್ನಿಂದ ಬರಬೇಡ, ನಿನ್ನ ಮನೆ ಆಸ್ತಿ ಬೇಕು. ನನ್ನ ಪ್ರಿಯೆ, ನಿನಗಿಂತ ಮನೆ ಮುಖ್ಯನಾ? ಅಜ್ಜಿ ಇದ್ದಾಳೆ, ಅಜ್ಜಿ ಹಾಳಾಗೋಗ್ಲಿ, ನಿನ್ ಬಾರಿ ಕೊಡ್ತೀನಿ. ನನಗೆ ಅಜ್ಜಿಗೊಂದು ಗುಡಿಸ್ಲು ಕೊಡ್ತೀನಿ. ನಿನಗೇನು ಬೇಕು? ಬಂಗ್ಲಾ ಬೇಕಾ? ಕೊಡ್ತೀನಿ, ತಗೋ. ಮಗ ಇದ್ದಾನೆ, ಮಗ ಹಾಳಾಗೋಗ್ಲಿ, ನನಗೆ ನೀನು ಮುಖ್ಯ. ಮಗಳಿದೆ, ಮಗಳು ನೆಗೆದು ಬಿದ್ದೋಗ್ಲಿ, ನನಗೆ ನೀನು ಮುಖ್ಯ. ನನಗೆ ಆಲ್ರೆಡಿ 2 ಮಗು ಇದೆ, ಪರವಾಗಿಲ್ಲ, ನಾನೊಂದು ಮಗು ನೀ ಜೊತೆ ಬಂದಿದ್ದೀನಿ. ನನ್ನ ಕೈಲಿ ಮೆಟ್ಲತ್ತಕ್ಕಾಗಲ್ಲ, ಎದುರುಬೇಡ, ನಾನೇ ಎತ್ಕೊಂಡು ಹೋಗ್ತೀನಿ ಮೆಟ್ಲ ಮೇಲೆ. ಎಲ್ಲ ಬರ್ಕೊಟ್ಬಿಟ್ಟ ತಾತ ಅಜ್ಜಿಗೆ. ವಾಟ್ ಮೇಡ್ ಹಿಮ್ ಟು ಡೂ ಆಲ್ ದಿಸ್ ಒನ್? ಬಿಕಾಸ್ ಆಫ್ ಒನ್ ಲವ್. ಅಂದೇ ಅಂದ ಲವ್ ಕಡವಲ್ ಮೇಲೆ ವೆಚ್ಚ ಎಲ್ಲ ಒಂದು ಉಲ್ಟಾ ಬಗೆ ಮಾರೋ. ದಟ್ಸ್ ಅ ಸಿಂಪಲ್. ಲೋಕದ ಪ್ರೀತಿ ಏನ್ ಮಾಡುತ್ತೆ? ಎಲ್ಲ ನಿನ್ನಿಂದ ಕಿತ್ಕೊಂಡು ಹೋಗುತ್ತೆ. ಪರಲೋಕದ ಪ್ರೀತಿ ಎಲ್ಲ ಕಿತ್ಕೊಂಡು ನಿನ್ನ ಹತ್ರ ವಾಪಸ್ ಬರುತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನು ಹೊತ್ತುಕೊಳ್ಬೇಕೆಂದು ಚಿಂತೆ ಮಾಡಬೇಡಿ. ಇವೆಲ್ಲಗಳು ಅಜ್ಞಾನಿಗಳು ಚಿಂತಿಸ್ತಾರೆ. ಇವೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದ ತಂದೆಗೆ ಗೊತ್ತು. ಆಗ ನೀವು ದೇವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಟ್ರೆ ಇವೆಲ್ಲವುಗಳು ಕೂಡ ನಿಮಗೆ ಕೂಡಿಸಿಕೊಡಲ್ಪಡುತ್ತೆ. ಇದೇ ಬ್ರದರ್ ಆಂಡ್ರಿಗೆ ಆಗ್ತಾ ಇರೋದು, ಸಿಸ್ಟರ್ಗೆ ಆಗ್ತಾ ಇದೆ. ಇಂಥ ಒಳ್ಳೆ ದೇವರೇ ಎಲ್ರಿ ಸಿಗ್ತಾ ನಿಮಗೆ? ಇದನ್ನ ಬಿಟ್ಟು ಮಾಯಾದ ಪ್ರೀತಿ ಹುಡ್ಕೊಂಡು ಹೋದ್ರೆ ಎಲ್ರಿ ಸಿಗತ್ತೆ? ನಿಮಗೆ ಸಿಗಲ್ಲ ರೀ. ಅದಕ್ಕೆ ಕ್ಯಾನ್ಸಲ್ ದ ಮನಿ. ಹಣನ ಕ್ಯಾನ್ಸಲ್ ಮಾಡಿ ಕರ್ತನ ವಾಕ್ಯ ಸ್ಥಾಪನೆ ಮಾಡಿ. ಹಣನ ಕ್ಯಾನ್ಸಲ್ ಮಾಡಿ ಕರ್ತನ ಪ್ರೀತಿ ಸ್ಥಾಪನೆ ಮಾಡಿ. ಅದಕ್ಕೆ ಅಪ್ಪ ಹೇಳ್ತಾರೆ, ಈ ಭೂಮಿಯಲ್ಲಿ ಅಣ್ಣನಿಗಿಂತ, ಅಕ್ಕನಿಗಿಂತ, ತಾಯಿಗಿಂತ, ತಂದೆಗಿಂತ ನನ್ನ ಮೇಲೆ ಹೆಚ್ಚಾಗಿ ಮಮತೆ ಇಡದೇ ಇರೋವನು ನನ್ನ ಶಿಷ್ಯನಾಗಿರೋಕ್ಕೆ ಆಗೋದಿಲ್ಲ. ಟು ಡಿನೈ ದ ವರ್ಲ್ಡ್ ಆ್ಯಂಡ್ ಟೇಕ್ ಗಾಡ್ ಇನ್ಸೈಡ್ ಅ ಹಾರ್ಟ್. ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಪ್ರೀತಿ ಮಾಡ್ತೀರಾ? ಇವತ್ತಿಂದ ಲವ್ ಮಾಡಿ ದೇವ್ರನ್ನ. ಕೂತ್ರೆ ನಿಂತರೆ ಅವ್ರ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಚಿಂತೆ ಮಾಡಿ, ಅವ್ರ ಬಗ್ಗೆ ವರ್ಣಿಸಿ, ಅವ್ರ ಬಗ್ಗೆ ಕವನಗಳನ್ನ ಹಾಡಿ. ನೀವು ನಾನು ನೋಡಿ ಎಷ್ಟೋ ಟೈಮ್ ಊಟನೇ ಮರ್ತು ಬಿಡ್ತೀನಿ. ಸಿಸ್ಟರ್ ಕರೀತಾರೆ ಊಟ ಮಾಡಿ ಅಂತ. ಊಟ ಮಾಡಬೇಕಾ? ಹೊಟ್ಟೆ ಹಸಿತಾ ಇಲ್ವಲ್ಲ ನನಗೆ. ಅಯ್ಯೋ ಏನೋ ಸ್ವಲ್ಪ ತಿನ್ಬಿಡಿ ನೀವು. ಪಾಪ ಅವ್ರು ಮಾಡಿಬಿಡ್ತಾರೆ, ಪಾಪ ಇನ್ ಟೈಮ್ಗೆ ಅವರು ಆ ಟೈಮ್ ಪ್ರಕಾರ ತಿನ್ಬಿಡ್ತಾರೆ. ನನಗೆ ಟೈಮ್ ಮಾಡೋಕ್ಕಾಗಲ್ಲ, ಫೋನ್ ಇಡ್ತೀನಿ, ಟೆನ್ಷನ್ ಆಗಿರುತ್ತೆ. ದೇವ್ರ ಕಾರ್ಯಗಳನ್ನ ಯೋಚನೆ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾನು ಹೇಳ್ತೀನಿ ಪ್ರಿಯ ಮಕ್ಕಳೇ, ಊಟಕ್ಕಿಂತ, ಉಡುಪಿಗಿಂತ, ಪ್ರಾಣಕ್ಕಿಂತ ನಮ್ಮ ದೇವ್ರ ವಾಕ್ಯ ಶ್ರೇಷ್ಠವಾಗಿರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಅಕ್ಕಿಗಳನ್ನ ನೋಡಿ ಅಂತಾರೆ, ಹೂಗಳನ್ನ ನೋಡಿ ಅಂತಾರೆ. ಯಾವುದನ್ನ ಒಂದು ನಾಯಿ, ಯಾವುದನ್ನ ಡೆಕ್ಕನರಳ್ಳಲ್ಲಿ ಪ್ರಜಾವಾಣಿಲಿ ನಿನ್ನೆ 2 ನಾಯಿಗಳು ಅಡ್ಮಿಟ್ ಆಗಿ ಅವುಗಳಿಗೆ ಕಿಡ್ನಿಗಳು ಟ್ರಾನ್ಸ್ಪ್ಲಾಂಟ್ ಮಾಡಲಾಗಿದೆ. ಇವತ್ತು ಒಂದು ಕತ್ತೆಗೆ ಕಾಲಿಗೆ ಸ್ಟೀಲ್ ರಾಡ್ ಹಾಕಲಾಗಿದೆ. ನಿನ್ನೆ 2 ನಾಯಿಗಳಿಗೆ ಕಣ್ಣಿನ ಆಪರೇಷನ್ ಆಗಿ ಕಣ್ಣು ಸಕ್ಸಸ್ ಆಗಿದೆ. ಎಲ್ಲರ ಪೇಪರ್ ಬಂದಿದೆ. ಎಲ್ಲ ಸುಡುಗಾಡು ಮುಂಡೆ ನಮಗೆ ಆಗಿರುತ್ತೆ. ಅಲ್ಲಿ ದೇವರ ರಾಜ್ಯದ ಬಗ್ಗೆ ಇದು ಟೆಕ್ನಿಕ್ ನೀವು ತಿಳ್ಕೊಂಬಿಟ್ರೆ, ಇವಾಗ ಹುಡುಗನ ಪ್ರೀತಿ ಮಾಡಿದ ತಕ್ಷಣ ಅವಳೇನೋ ಟ್ಯೂಷನ್ಗೆ ಹೋಗ್ತಾಳ ಪ್ರೀತಿ ಮಾಡೋದು ಹೆಂಗೆ ಅಂತ, ಆಟೋಮೆಟಿಕ್ಕಾಗಿ ಹೊರೋ ಪಾರಂಗು. 9 ಗಂಟೆಗೆ ಎದ್ದೇಳ್ತಾ ಇರ್ತಾನೆ. ಸೋಮಾರಿ ಸ್ನಾನ ಮಾಡಲ್ಲ, ಕಿವಿ ಕ್ಲೀನ್ ಮಾಡ್ಕೊಳ್ಳಲ್ಲ, ಹಲ್ಲು ಕ್ಲೀನ್ ಮಾಡ್ಕೊಳ್ಳಲ್ಲ, ತೊಳ್ಕೊಳ್ಳಲ್ಲ, ಏನು ತೊಳ್ಕೊಳ್ಳಲ್ಲ. ಹಂಗೆ ಪ್ಯಾಂಟ್ ಹಾಕಿ ಗಲೀಜಾಗಿರ್ತಾನೆ. ಎಲ್ಲೋ ಮೆಜೆಸ್ಟಿಕ್ ಹೋಗ್ತಾನೆ ಎಕ್ಸಿಬಿಷನ್ಗೆ. ರೋಹಿಣಿ ಅವರೇ ಯಾವುದೋ ಹುಡುಗಿ ನೋಡ್ತಾಳೆ, ಕಿಲಿಕಿಲ ಅಂದ್ಬಿಡ್ತಾಳೆ ನೋಡಿ. ಅವಳು ನಕ್ಕಿದೆ, ಇವನಿಗೆ ಒಳಗಡೆ ಭೂಕಂಪ ಸ್ಟಾರ್ಟ್ ಆಗ್ಬಿಡ್ತದೆ ನೋಡಿ. ಅವನು ಹೇಳ್ತಾನೆ ಸ್ಮೀ ಆರ್ ದೇರ್ ಅಂತಾನೆ. ತಾತಗ ನನಗ ಇಲ್ಲ ನಿನಗೆ ಅಂತ ಹೇಳ್ತಾರೆ. ಇದು ಬಾಣ ನಿನಗೆ, ಅದು ತಾತ ಬೇಡ, ಅವನು ನೀ ಬೇಡ ನನಗೆ ಅಂತಾರೆ. ನೀವೇಣಂದ ತಕ್ಷಣ ಇವನು ಅಲ್ಲೆಲ್ಲ ಹಿಂಗೆ ಬಿಟ್ಟಿರ್ತಾನೆ, ಅವಳಿಂದನೇ ಹೋಗ್ಬಿಡ್ತಾನೆ.
ಅವಳು ಅಲ್ಲಿಂದ ಮೈಸೂರಿಗೆ ಹೋಗ್ತದೆ, ಇವ್ನು ಜಯನಗರ ಇರೋದು, ಇವನು ಮೈಸೂರಿಗೆ ಹೋಗ್ಬಿಡ್ತಾನೆ ನೋಡಿ. ಮೈಸೂರಿಂದ ಅವಳು ಚೆನ್ನೈಗೆ ಹೋದ್ರೆ ಚೆನ್ನೈಗೆ ಹೋಗ್ಬಿಡ್ತಾನೆ. ಯಾವ್ದು ಅಂಗಡಿಗೆ ಹೋಗ್ತಾಳೆ, ಸರ್ 2 ಲೈಫಾಯ್ ಸೋಪ್, ಇವನು ಅದೇ ಅಂಗಡಿಗೆ ಹೋಗಿ ಸರ್ 3 ಲೈಫಾಯ್ ಸೋಪ್ ಅಂತಾನೆ ಅವನು. ಅವನು ಹೇಳ್ತಾನೆ, ಅಪ್ಪ 3 ಲೈಫಾಯ್ ತೊಗೊಂಡು ಏನು ಮಾಡ್ತೀಯ? ಇಲ್ಲ ಸರ್ ಎಮ್ಮ ತೊಗೊಳ್ಳ, ಅದಕ್ಕೆ ನಾನು ತೊಗೊಂಡಿದ್ದೀನಿ. ಲವ್ ಅವಳಲ್ಲಿ ಎಂಜಿನ್ ಹೋಗಿತ್ತಾಳೆ ಥೂ ಅಂತ, ಇವನು ಅಲ್ಲೇ ಬಂದ ಥೂ. ಹಾಂ, ನಾನು ಹೇಳ್ತೇನೆ ಪ್ರೀತಿ ನಿಮ್ಗೆ ದೇವ್ರ ಮೇಲೆ ಬರಬೇಕು. ಎಷ್ಟು ಚೆನ್ನಾಗಿ ನಗ್ತೀರ ನೋಡಿ, ಗಳಗಳ ಅಂತ ನಗ್ತೀರ. ಹೊಟ್ಟೆ ನೋವ್ತಾ ಇದೆ ಗೊತ್ತು ನನಗೆ, ಹೆದರಬೇಡಿ. ಅಲ್ಲೆಲ್ಲ ಕೆಲವು ನೋವ್ತದೆ. ನಗ್ತಾ ನಗ್ತಾ ನಕ್ಕಿ ಇದಾಗತ್ತೆ. ಇದೆಲ್ಲ ಅನುಭವ ನಾವು ಪಡೆದು ಬಿಡ್ತೀವಿ ನೋಡಿ. ಅದಕ್ಕೆ ಸಾಲಮನ್ ಕೊನೆಗೆ ಬರೀತಾನೆ, 800 ಹೆಂಗಸನ್ನ ಮದುವೆ ಆಗ್ತಾನೆ, 400 ಹೆಂಗಸನ್ನ ಮದುವೆ ಆಗ್ತಾನೆ. ಅವನು 400 ಹೆಂಗಸನ್ನ ಮದುವೆ ಆಗ್ತಾನೆ. 822 ಜನ ಉಪಪತ್ನಿಯರು ಸಿಗ್ತಾರೆ ಅವನಿಗೆ. ಅದೆಲ್ಲ ಸಿಕ್ಕಿ ಕೊನೆಗೆ ಹೇಳ್ತಾನೆ, ಲೋಕದಲ್ಲೆಲ್ಲ ಮಾಯೆ, ಆಳ್ಬೇಕು ಏಳ್ಬೇಕಂದು ಎಲ್ಲ ಹೋದೆ, ನಾನೇ ಕೊನೆಗೆ ಗೋವಿಂದ ಗೋವಿಂದ ಆಗ್ಬಿಟ್ಟೆ. ಎಂಡಲ್ಲಿ ಅವನು ಅದೇ ಬರೀತಾನೆ, ಅತಿ ವ್ಯಾಸಂಗ ದೇಹಕ್ಕೆ ಆಯಾಸ, ಸೌಂದರ್ಯ ನೆಚ್ಚತಕ್ಕದ್ದಲ್ಲ, ಲಾವಣ್ಯ ನೆಲೆಯಲ್ಲ, ಕರ್ತನಲ್ಲಿ ಸ್ತುತಿ ಪಾತ್ರೆ ಕರ್ತನಿಗೆ ಮಹಿಮೆ ಪಡಿಸ್ತಾನೆ. ಸಿಕ್ಕಿದೆಲ್ಲ ಮಾಡ್ಕೊಂಡ. ಅದಕ್ಕೆ ಸಾಲೋಮನ್ ಪುಸ್ತಕ ಓದಿ ನೀವು, ತುಂಬ ಚೆನ್ನಾಗಿದೆ. ಅವರು ತನ್ನ ಕಣ್ಣಿಗೆ ಕಂಡದೆಲ್ಲ ಇಷ್ಟಪಟ್ಟ. ಅದ ಕೊನೆ ಯಾವುದು ಎಲ್ಲ ವ್ಯಾನಿಟಿ ಅಂತ ಹೇಳ್ತಾನೆ. ಇಸ್ ದಿಸ್ ಆಲ್ ಥಿಂಗ್ಸ್ ಆರ್ ವ್ಯಾನಿಟಿ. ಎಲ್ಲ ಮಾಯೆ, ಎಲ್ಲ ಗಾಳಿ ನಿಂದಟ್ಟಂಗೆ ಆಯಿತು. ನಾನು 100 ಹೆಂಗಸರನ್ನ ಮದುವೆ ಆದೆ, 100 ಅರಮನೆಗಳ ಕಟ್ತೆ, ಕೊನೆಗೆ ದುಷ್ಟನಿಗೆ ಬರೋ ಸಾವೇ ನನಗೂ ಸಾವು ಬಂದ್ಬಿಡ್ತಲ್ಲ. ಆಗ ಸಾವು ಬರೋಳಗೆ ನೀ ಏನು ಮಾಡಬೇಕು? ದೇವ್ರ ಆಚೆ ಹುಡುಕ್ಬೇಕು, ದೇವ್ರ ಪ್ರೀತಿ ಹುಡುಕ್ಬೇಕು. ಈ ಮನೆಯೊಳಗೆ ನಂದನಮ್ಮನ ಆ ದೇವ್ರ ಮನೆ ಆಗ್ಬೇಕದು. ಗಾಡ್ ವಾಂಟ್ ಟು ಹ್ಯಾವ್ ಫೆಲೋಶಿಪ್ ವಿತ್ ಯು. ನಿನ್ನೊಳಗೆ ಬರ್ತಾರೆ. ಅದಕ್ಕೆ ಸುವಾರ್ತೆ ಅಂದರೆ ಏನು? ನಿನ್ನೊಳಗೆ ಬಂದು ಜೀವನ ಮಾಡ್ತಾರೆ ದೇವರು. ಈ ಒಪ್ಪಂದ, ದಿಸ್ ಈಸ್ ಅನ್ ಅಗ್ರಿಮೆಂಟ್. ಅದಕ್ಕೆ ಜ್ಞಾನಸ್ನಾನ. ಆ ನೀರಲ್ಲಿ ಮುಳುಗಬೇಕಾದ್ರೆ ನಾವು ಒಡಂಬಡಿಕೆ ಮಾಡ್ಕೊಳ್ತೀವಿ. ಇಂದಿನಿಂದ ನಾನು ನಿನ್ನ ಮಗಳಾಗ್ತೀನಿ, ನೀನು ನನ್ನ ತಂದೆ ಆಗ್ತೀಯ ಅನ್ನೋ ಒಡಂಬಡಿಕೆ. ಮದುವೆ ಅಂದ್ರೇನು? ಇಂದಿನಿಂದ 2 ಗಂಡು ಹೆಣ್ಣು, ಇಂದಿನಿಂದ ನಾನು ನಿನ್ನ ಹೆಂಡತಿ ಆಗ್ತೇನೆ, ನೀನು ನನ್ನ ಗಂಡ ಆಗ್ತೀಯ, ಒಡಂಬಡಿಕೆ. ಆ ಒಡಂಬಡಿಕೆ ಆದಮೇಲೆ ತಾಳಿ ಹಾಕಿದ್ದಕ್ಕೆ ದಟ್ಸ್ ಅ ಸೀಲ್, ಮಂಗಳಸೂತ್ರ. ಅಲ್ಲಿಂದ ಗಂಡ ನೋಡ್ಕೋಬೇಕು ಅವಳನ್ನ. ಅವಳು ಏನೇ ಕಷ್ಟದಲ್ಲಿ ಬರಲಿ, ಏನೇ ಬರಲಿ, ಅವಳನ್ನ ಎಲ್ಲದಲ್ಲೂ ನೋಡಿ ಸಾಕಿ ಸಲಬೇಕು ಅವನು. ಅವಳು 5 ಮಕ್ಕಳಿದ್ರೆ 5 ಮಕ್ಕಳನ್ನ ಅವ್ನು ಸಾಕಿ ಸಲಬೇಕು. ನಾವು ಇದನ್ನ ನೋಡ, ಯಾಕೆ ನಿನ್ನ ಮಕ್ಕಳಲ್ವಾ ಅಂತ ಬೈತಾಳು ಅವಳು. ಈ ಮರಿ ನಿಂದಲ್ವಾ, ಈ ಮರಿ ನಿಂದಲ್ವಾ, ನಂದ ಅವ್ರು ಹೇಳ್ತಾನೆ. ಇಲ್ಲ, ಅವ್ನು ನೋಡ್ಕೋಬೇಕು, ಅವನು ಅವಳನ್ನೇ ನೋಡ್ಕೋಬೇಕು. ಜೊತೆಗೆ ಅವ್ರ ಅಮ್ಮ ಅಪ್ಪನ ನೋಡ್ಕೋಬೇಕು ಅವನು. ಜೊತೆಗೆ ಅವರ ತಂಗಿ ಇದ್ರೆ ತಂಗಿನ ನೋಡ್ಕೋಬೇಕು. ಅದೇನು ದಿವಸ ವಾಪಸ್ ಬಂದು ಎಲ್ಲ ನೋಡ್ಕೋಬೇಕು. ಅವನು ಒಡಂಬಡಿಕೆ ಮಾಡಿದ್ದು ಅವನಲ್ಲಿ ಬದ್ಧನಾಗಿದ್ದಾನೆ. ಹಾಗೆ ನಾನು ಹೇಳ್ತೇನೆ, ದೇವರೊಂದಿಗೆ ನೀವು ಒಡಂಬಡಿಕೆ ಮಾಡಿಕೊಂಡ್ರೆ ತಿನ್ನಬೇಕು, ಕುಡಿಬೇಕು, ಒತ್ಕೊಳ್ಬೇಕು, 3 ಫ್ರೀ. ನಾನು ಹೇಳ್ತೇನೆ, ಎಲ್ಲ ಫ್ರೀ ಬರುತ್ತೆ ರೀ ನಿಮಗೆ, ಎಲ್ಲ ಫ್ರೀ ಬರುತ್ತೆ. ನೀವು ನುಡಿಬೇಕಷ್ಟೇ, ನೀವೇನು ಹೇಳ್ತಾ ಇಲ್ಲ. ಕೆಲಸ ಬರೋದಕ್ಕಾಗಿ ಸ್ತೋತ್ರ, ಬಟ್ಟೆ ಬರೋದಕ್ಕಾಗಿ ಸ್ತೋತ್ರ, ಒಡವೆ ಬರೋದಕ್ಕೆ ಸ್ತೋತ್ರ, iPhone 17 Pro ಪ್ಲಸ್ ಪ್ರೋ ನುಡಿರಿ, ಎಲ್ಲ ಬರುತ್ತೆ ರೀ, ಬರುತ್ತೆ. ನೇತ್ರವ್ರು ನೋಡಿ ಬರ್ಬೇಕಾ, ಬಸ್ಸಲ್ಲಿ ಬಂದರು, ಇವಾಗ ಅವರೇ ಕಾರ್ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ದಿನ ನೋಡಿ ಸ್ವಾತಿ ಅವ್ರು ಕಾರ್ ಓಡಿಸ್ಕೊಂಡ್ ಬಂದ್ಬಿಡ್ತಾರೆ, ಆಗ್ಬಿಡುತ್ತೆ, ಬ್ಲೆಸ್ಸಿಂಗ್ ಆಗುತ್ತೆ. எங்களுக்கு வேண்டாம் தரேன்னா அவர் கொடுக்க மாட்டாருங்க, அது வேண்டாம் நான் ಬೆಂದು ಗೋಸ್ತಿ ಪಾಪ ವೇಯಾದ ಗೋಸ್ತಾ ಕೊಡ್ಬಾರ ಅವನಿಗೆ. ಕೆಲವು ನೋಡಿ ನಿರಾಕರಿಸ್ತಾನೆ, ಅದು ಬೇಡ ಇದು ಬೇಡ. ಯಾಕೆ ಬೇಡ ಅಂತೀರಾ? ಎಲ್ಲ ಬೇಕು ಅಂತ ತಗೊಳ್ರಿ, ಎಲ್ಲ ಬೇಕಂತ ಕೇಳಿ, ಎಲ್ಲ ಬೇಕು, ಬೆಡವೆ ಬೇಕು, ಬಂಗಾರ ಬೇಕು, ಎಲ್ಲ ಕೇಳಿ. ನೀವು ಮೊದಲು ಮದುವೆನೇ ಬೇಡ ಅಂತಿದ್ದೆ ನಾನು. ನಮ್ಮಮ್ಮ ನಮ್ಮ ತಾಯಿ ಹೇಳೋ, ಏನೋ ಹಿಂಗೆ ಮಾಡ್ತೀಯ ನೀನು, ಮದುವೆ ಬೇಡ ಅಂದರೆ ನೀನು ಮದುವೆ ನನ್ನ ವಯಸ್ಸಾದ್ಮೇಲೆ ನಿನ್ಗೆ ಯಾರೋ ಮದುವೆ ಆಗ್ತಾರೆ. ನನಗೆ ಮದುವೆನೇ ಬೇಡ ಅಂದಿನಿ, ನೀನು ವಯಸ್ಸಾದ್ಮೇಲೆ ಮದುವೆ ಆಗೋದು, ನಿನಗೆ ಅಷ್ಟು ತಲೆ ಇಲ್ವ ನಿನಗೆ? ಅಮ್ಮಗೆ ಬೈಯೋದು. ಯಾಕೆ ಅಂಥ ಉಪದೇಶ ನಾನು ಕೇಳಿದೆ. உலக இருக்க வேண்டும், சிலுவை சுமக்க வேண்டும், எல்லாம் வித்து விடு, எல்லாம் மாறு, ஒன்று தொடாதே, எண்ணு தீட்டாதே, அது பண்ணாதே, எல்லாம் அவுத்து விடு, எல்லாம் ஓடி விடு, காஞ்சி கருவாழாயிடு. இந்த மாதிரி செய்தி நம்ம கேட்டோம். ಮಾರಿಬಿಡು, OLSಗೆ ಎಲ್ಲ ಮಾರಿಬಿಡು, ಬಿಟ್ಟು ಬಿಡು, ಬಂದು ಬಿಡು, ಓಡಿಬಿಡು, ಮನೆ ಬಿಟ್ಟು ಹೋಗಿಬಿಡು. ಇವೇ ಆಗಾಗ ಮನೆ ಬಿಟ್ಟು ಹೋಗ್ಬಿಡೋದು ನಾವು ಸುವಾರ್ತೆ ಸಾರಕ್ಕೆ. ಇಲ್ಲಿಂದ ನೇಪಾಳು, ಇಲ್ಲಿಂದ ಡಾರ್ಜಿಲಿಂಗು, ಇಲ್ಲಿಂದ ಸಿಕ್ಕಿಮ್ಮು, ಇಲ್ಲಿಂದ ಮೇಘಾಲಯ, ಹಂಗೆ ಟ್ರೈನ್ ಹೋಗ್ತಾ ಇರತ್ತೆ. ಹಂಗೆ ರನ್ನಿಂಗಲ್ಲಿ ಹೋಗತ್ತದು, ಯಾವುದು ಜನರಲ್ ಬೋಗಿಲಿ ಟಿಕೆಟ್ ಎಲ್ಲ ಹೋಗ್ತೀಯಾ, ನೇಪಾಳಕ್ಕೆ ಹೋಗಿ ಬಂದ್ಬಿಡ್ತೀನಿ.
ಸುವಾರ್ತೆ ಹೇಳೋಕ್ಕೆ. ಯಾವುದು ಬ್ಯಾಗಿಗೆ ಏರಿ ಇಲ್ಲ, ಒಂದೇ ಒಂದು ಬೈಬಲ್ ಎತ್ಕೊಂಡು ಹೋಗಿ ಆ ಥರ ಹೋದ ಅಂತ ಕ್ರೇಜಿ ಗೈ ನಾನು ನೋಡಿ. ಒಂದಿನ ಒಂದು ಸೇವಕರು ಬಂದಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಮಂಡಿ ಅಂತ ಒಂದು ಜಾಗ ಇದೆ, ಅಲ್ಲಿ ಸುವಾರ್ತೆ ಸಾರ್ಬೇಕಾದ್ರೆ ಯಾರೋ ಒಂದು ಪಾಸ್ಟ್ರು ಬಂದರು. ತಂಬಿ ನೀ ಕಲ್ಯಾಣ ಪಂಡ್ಲಿಯೋ ಅಂತ ಅಂದರು. ಪಣ್ಣ ಬೇಡ. ಆವಾಗ ಎಪ್ಪ ಪ್ರಸಂಗ ಮಾಡಿ ಹೇಳಿದ್ರು, ಮದುವೆ ಅಂದರೆ ಏನು ಒಂದು ಒಂದು ಕವನೆಂಟು. ಆ ಕವನೆಂಟಲ್ಲಿ ದೇವ್ರು ಹೆಂಗೆ ಬರ್ತಾರೆ, ಆ ಕವನೆಂಟ್ ಹೆಂಗೆ ಮಾಡ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಟಿಯರ್ಸ್ ಕೇಮ್ ಫ್ರಮ್ ಮೀ. ಆವಾಗ ಅತ್ತೆ ನಾನು ಆಮೇಲೆ ಡಿಸೈಡ್ ಮಾಡಿದೆ ಹುಡುಗಿ ಬರೋದಕ್ಕಾಗಿ ಸ್ತೋತ್ರಂ. ದೇವರ ಸನ್ನಿಧಾನಕ್ಕೆ ನೀವು ಬಂದರೆ ಎಲ್ಲ ನಿಮ್ಮಿಂದ ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುತ್ತಾನೆ. ದ ವೈಸ್ ಮ್ಯಾನ್ ಅಟ್ರಾಕ್ಟ್ಸ್ ಪೀಪಲ್. ದ ಬೈಬಲ್ ಯೇಸನ್ನ ಯಾಕೆ ಅಟ್ರಾಕ್ಟ್ ಮಾಡಿ ಬಂದರು ಜನ? ಯುನೋ ಶಾನನ್, ಯಾಕೆ ಜನ ಅಟ್ರಾಕ್ಟ್ ಮಾಡಿ ಹೋದರು? ವಿಧವೆಗಳು, ಹುಡುಗಿರು, ಹೆಂಗಸರು, ಮುತ್ಕರು, ಮುತ್ಕಿದ್ರು ಎಲ್ಲ ಬಂದು ಚೆಲ್ಲೋ ಚೆಲ್ಲೋ ಅಂತ ಹೇಳಿದ್ರು. ಯಾಕೆ? ಅಷ್ಟು ಪ್ರೀತಿ. ಆ ಜ್ಞಾನದ ಆಶೀರ್ವಾದ ಅವ್ರ ಮೇಲಿತ್ತು. ನಮಗೆ ನೀವು ಆಕರ್ಷಿಸಬೇಕು. ಯಾ ಮೂಂಜಿ ಪಾತ ಎವರು ವರ ಮಾಟರ್ಬೇದೆ. ಆಮ ரொம்ப பெருசா நீ சொல்லிட்டே ಸ್ಕ್ಯಾನ್ ಮಿಷಿನ್ಲೆಯಾ ಯಾರು ನಾನು ನೋಡಿ ಯಾರು ಬರಲ್ಲ ಅಂತ ಇರ್ಬೇದೆ. ಆ ಮುಖ ಸರಿ ಮಾಡ್ಕೋ ಇಷ್ಟೇ ಇರುತ್ತೆ. ನಾನು ಅವ್ರಿಗೆ ನನ್ನ ಮುಖ ನೋಡಿ ಯಾಕೆ ಬರ್ತಾರೆ? ಏನೋ ಮೂಂಜಿನ ಟ್ಯೂಬ್ಲೆಟ್ ಪೋಟ್ರೆ ಒಳ್ಳೆ ಇಲ್ಲ. ಜ್ಞಾನ, ದೇವ್ರ ಪ್ರಸನ್ನತೆ ನಮ್ಮಲ್ಲಿ ತುಂಬ ಪ್ರೀತಿ. ದೇವ್ರನ್ನ ನೀವು ಪ್ರೀತಿ ಮಾಡಿ ನೋಡಿ. ನೀವು ಆಟೋ ಹತ್ತುತ್ತಾ ಇದ್ದಂಗೆ ಬ್ರದರ್ ನಾನು ಬರಲ್ಲ ನಿಮ್ಮ ಜೊತೆ, ಎಲ್ಲೋಗ್ತೀರಾ? ಚರ್ಚೆ ನಾನು ಬರ್ತೀನಿ ಬ್ರದರ್, ಸಿಸ್ಟರ್ ನಾನು ಬರಲ್ಲ ಅಲ್ಕೊಂಡು ನಿಮ್ಮಿಂದ ಬರಬೇಕು. ಪಾಸ್ಟ್ರು ಮರಿ ಹಾಕಲ್ಲ, ಕುರಿ ಮರಿ ಹಾಕತ್ತೆ. ಕುರಿಗೆ ಬೇಕಾದ ಹುಲ್ಲು ಪಾಸ್ಟ್ರು ಹಾಕ್ತಾರೆ, ಆದ್ರೆ ಕುರಿ ಮರಿ ಹಾಕ್ಬೇಕು. ಮರಿ ಹಾಕೋವರೆಗೂ ಪಾಸ್ಟ್ರು ಬಿಡಲ್ಲ. ನಿಮ್ಮನ್ನ ಕರ್ಕೊಂಬನ್ನಿ, ಒಂದು ತಿಂಗಳಿಗೆ ಟಾರ್ಗೆಟ್ ಮಾಡಿ. ಈ ಒಂದು ತಿಂಗಳಲ್ಲಿ 10 ಜನ 10 ಫ್ಯಾಮಿಲಿ ಕರ್ಕೊಂಬರ್ತೀನಪ್ಪ ಮಾಡಿ. ವೈ ನಾಟ್ ಮಾಡಿ. ನೀವು ದೇವ್ರು ಬ್ಲೆಸ್ ಮಾಡ್ತಾರೆ. ಇವತ್ತಲ್ಲಿ ನಿಮ್ಮನ್ನೆಲ್ಲ ನಾನು ನಿಮ್ಮ ಮನೆಗೆ ಬಂದ ಕರ್ಕೊಂಬಂದೆ. ದಯವಿಟ್ಟು ಸಿಸ್ಟರ್ ನಾಳೆ 12 ಗಂಟೆಗೆ ಆರಾಧನೆ ಇದೆ, ಇದೆ ಎಲೆಡ್ಕೆಲ್ಲ ಇಟ್ಟಿದ್ದೀನಿ ತಾಂಬೂಲದಲ್ಲಿ, ದಯವಿಟ್ಟು ಬಂದ್ಬಿಡ್ಬೇಕು ಸಿಸ್ಟರ್. ಮುಹೂರ್ತ ಐತೆ, ಮುಹೂರ್ತ ಮಾಡ್ಬಿಟ್ಟೆ ಯೂಟ್ಯೂಬಲ್ಲಿ. ಈ ಮಾತಾಡೋ ಪ್ರಸಂಗದಲ್ಲಿ ಆಲ್ರೆಡಿ ರೆಡಿ ಮಾಡಿ ಕೇಳ್ತಾ ಇರ್ತಾರೆ. ಹಣ ಅವಂದು, ಆದರೆ ವಾಕ್ಯ ಕರ್ತಂದು. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ ಮಾಡಬೇಡಿ. ನೀವು ದೇವ್ರ ರಾಜ್ಯ ಹುಡುಕಿ ಕೆಲ್ಸಕ್ಕೆ ಹೋಗಿ. ಇಲ್ಲ ಅಂತಲ್ಲ, ದೇವ್ರು ಹೇಳೋವ್ರಿಗೂ ಕೆಲ್ಸಕ್ಕೆ ಹೋಗಿ. ಆದರೆ ಕೆಲ್ಸಕ್ಕೆ ಹೋಗ್ಕೊಂಡೆ ದೇವ್ರ ಕೆಲಸನ ಕೂಡ ಮಾಡಿ. ದೇವ್ರ ಕೆಲಸ ಕೂಡ ಮಾಡಿ. ಸೊ ನಾನು ಹೇಳ್ತೇನೆ, ಇವತ್ತಿಂದ ನಿಮ್ಮ ಬೆಲೆಗಳು ಹೆಚ್ಚಲ್ಪಡುತ್ತೆ. ಏನು ಈ ಬೀಜ ಬಿತ್ತಕ್ಕೆ ಹೋಗ್ತೀರಾ, ಆ ಬೀಜ ತೀರ್ಮಾನ ಮಾಡಿ. 21 ವಾರ ನಾನು ಬೀಜ ಬಿತ್ತಕ್ಕೆ ಹೋಗ್ತೇನೆ, ಮುಳ್ಳಿಂದಲೇ ತೆಗಿತೀನಪ್ಪ. ಆ ವಿಧವೆ ರೊಟ್ಟಿ ಇಲ್ಲ ಅನ್ಬೇಕಾದ್ರೆ ರೊಟ್ಟಿನೇ ಬೀಜವಾಗಿ ಬಿತ್ತಿದ್ಲು. ಆ ರೊಟ್ಟಿ ಜಡಿದು ಅಳ್ಳಾಡಿಸಿ 3.5 ವರ್ಷಗಳ ಕಾಲ ಮಳೆ ಬರೋವರೆಗೂ ಅವಳ ಮಡಕೆಯಲ್ಲಿ ಹಿಟ್ಟು ಕಡಿಮೆ ಆಗಲಿಲ್ಲ, ಮೋಗೆಯಲ್ಲಿ ಎಣ್ಣೆ ಕಡಿಮೆ ಆಗಲಿಲ್ಲ. ದೇವರವಳನ್ನ ಆಶೀರ್ವಾದ ಮಾಡಿದ್ರು. ಅರಮನೆಯಲ್ಲಿ ಊಟ ಇಲ್ಲ, ಆದರೆ ಇವಳ ಮನೆಯಲ್ಲಿ 24 ಗಂಟೆ ಅವಳ ಮನೆಯಲ್ಲಿ ಊಟ ಬಂದ್ಬಿಡ್ತು. 24 ಗಂಟೆ ದೇವ ದೂತರು ಬಂದ್ರು. 24 ಗಂಟೆ ದೇವ ಪ್ರವಾದಿ ಮನೆಯೊಳಗೆ ಬಂದು ಕೂತ್ಕೊಂಡ. ಯಾಕಂದ್ರೆ ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನು ಹೊತ್ತುಕೊಳ್ಬೇಕು ಚಿಂತೆ ಮಾಡದೆ ದೇವರ ವಾಕ್ಯದಲ್ಲಿ ವಿಶ್ವಾಸ ಇಟ್ಟು ಆ ರೊಟ್ಟಿ ತಂದು ಕೊಟ್ಲವಳು. ಆ ರೊಟ್ಟಿ ಕೊಟ್ಟಿದ್ದಕ್ಕೆ ಗಾಡ್ ಮಲ್ಟಿಪ್ಲೈಡ್ ದಟ್ ಬ್ರೆಡ್. ಆ ಚಿಕ್ಕ ಬಾಲಕ 5 ರೊಟ್ಟಿ 2 ಮೀನು ಕೊಟ್ಟ. ಆ ಮೀನನ್ನೇ ದೇವ್ರು ಬ್ಲೆಸ್ ಮಾಡಿ ಕೊಟ್ಟರು. ಮರಿಯಮ್ಮ ಅವರೇ ಆ ಬ್ಲೆಸ್ ಮಾಡಿದ್ರು. ಏಕೆ? ಅವ್ನು ಕೊಟ್ಟಿದ ಮೇಲೆ ಎಷ್ಟು ಸಾವಿರ ಜನ ಊಟ ಮಾಡಿದ್ರು? 80,000 ಜನ ಊಟ ಮಾಡಿದ್ರು. ಎಷ್ಟು ಬುಟ್ಟಿ ಮಿಕ್ತು? 12 ಬುಟ್ಟಿ. ಒಂದು ವೇಳೆ ಆ ರೊಟ್ಟಿನ 5 ರೊಟ್ಟಿನ ನೇತ್ರವ್ರೆ ಆ 2 ಮೀನನ್ನ ಅವನು ಅವಾಗಲೇ ಟಿಫನ್ ಡಬ್ಬಲ್ ಹಾಕಿ ಸುಮಾರೇ ತಿನ್ಬಿಟ್ಟಿದ್ರೆ ಏನಾಗಿರೋದು? ಅಧ್ಯಾಯ ಬೈಬಲಲ್ಲಿ ಬರ್ತಾರೆ. ಕರೆಕ್ಟ್ ಹಿಡಿದ್ಬಿಟ್ರು. ಅಧ್ಯಾಯನೇ ಇರ್ತಿರ್ಲಿಲ್ಲ. 5ನೇ ಅಧ್ಯಾಯ ಆ ಹುಡುಗ ಕೊಟ್ಟಿದ್ದಕ್ಕೆ ಅಧ್ಯಾಯದಲ್ಲಿ ಬಂತು. ಕೊಟ್ಟಿದ್ದಕ್ಕೆ ಅಷ್ಟು ಜನಕ್ಕೆ ಅವನು ಬ್ಲೆಸ್ಸಿಂಗ್ ಆದ. ಇವಾಗ ನಾನು ಕೆಲಸ ಬಿಟ್ಟು ಬಂದಿದ್ದಕ್ಕೆ ನಿಮಗೆಲ್ಲ ನಾನು ಆಶೀರ್ವಾದಾಗಿದ್ದೀನಿ. ನಾನು ಬಂದಿದ್ದೀನಿ, ನಾನು ಕೆಲಸ ಬಿಟ್ಟು ಬಂದೆ, ತ್ಯಾಗ ಮಾಡಿಬಿಟ್ಟೆ. ನಾನೇನು ಹೇಳಿದೆ, ನನ್ನ ಕೆಲಸಕ್ಕಿಂತ ನನ್ನ ದೇವ್ರು ದೊಡ್ಡವನು, ನನ್ನ ಹೃದಯದಲ್ಲಿ ಕೆಲಸಕ್ಕಿಂತ ಹಣಕ್ಕಿಂತ ನನ್ನ ದೇವ್ರನ್ನ ದೊಡ್ಡದಾಗಿ ಇಟ್ಟಿದ್ದೀನಿ, ನನಗೆ ಅವರೇ ಎಲ್ಲ ಸರ್ವಸ್ವ ಅಂತ ಹೇಳ್ಬಿಟ್ಟೆ. ಅದಕ್ಕೆ ನನಗೇನು ಕಮ್ಮಿ ಮಾಡಲಿಲ್ಲ ದೇವರು. ಹಾಗೆ ನಿಮಗೇನು ಕಮ್ಮಿ ದೇವ್ರು ಮಾಡಲ್ಲ. ಆ ಹುಡುಗ ಕೊಟ್ಟಂಗೆ ದೇವ್ರ ಕೈಗೆ ಹೋಗಲಿ ರೊಟ್ಟಿ. ಆ 1800 ರೂಪಾಯಿ ಬೀಜ ಅವ್ರ ಕೈಗೆ ಹೋಗಲಿ. ಬೀಜ ರೆಡಿ ಮಾಡ್ಕೊಳ್ಳಿ ಕವರ್ನ. ದೇವರೇ ಇವತ್ತು ಆ ಬೀಜ ಬಿತ್ತುತ್ತೀನಿ. ಇದು 6ನೇ ವಾರದ ಬೆಳೆ ಕಾಣಿಕೆ ಹಬ್ಬಪ್ಪ. ಇವತ್ತು ನನ್ನ ಜೀವನ ಚರಿತ್ರೆ ಚೇಂಜ್ ಮಾಡಪ್ಪ. 21 ವಾರಕ್ಕೆ ನಾ ವೆಯ್ಟ್ ಮಾಡ್ತೀನಪ್ಪ ನಿನಗಾಗಿ. ಪಾಸ್ಟ್ ಹೇಳೋದು ಸುಳ್ಳಿಲ್ಲ, ನಿನ್ನ ವಾಕ್ಯದಲ್ಲಿ ಸುಳ್ಳಿಲ್ಲ, ನೀನು ಸುಳ್ಳಾಡದಿರೋ ದೇವರಪ್ಪ.
ನೀನು ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ಯಪ್ಪ. ಆಶೀರ್ವಾದ ಕೊಡಪ್ಪ. ಯತೀಶ್ ಅವರೇ ನನ್ನ ಮನೆಗೆ ಆಶೀರ್ವಾದ ಕೊಡಪ್ಪ ಅಂತ ಕೇಳಿ, ದಿವ್ಯಾ ಅವರೇ ನನ್ನ ಮನೇಲಿ ಆಶೀರ್ವಾದ ಬರಲಿ, ಪ್ರಿಯಾ ಮಗಳೇ ನನ್ನ ಮನೇಲಿ ಆಶೀರ್ವಾದ ಬರಲಿ ಅಂತ ಕಟ್ಲೆ ಇಡಿ. ನಿಮ್ಮ ಕಾಣಿಕೆ ನನ್ನ ಕೈಗೆ ಬಂದಿದ ತಕ್ಷಣ ನನ್ನ ಬಾಯಿಂದ ಆಶೀರ್ವಾದ ಹೊರಗಡೆ. ದ ಬ್ಲೆಸ್ಸಿಂಗ್ ಪ್ರೊಸೀಡ್ ಫ್ರಮ್ ದ ಮೌತ್ ಆಫ್ ದ ಲೆವೈಟ್. ಲೇವಿನಿಂದ ಅದು ಹೊರಟು ಬರುತ್ತೆ. ಅಪ್ಪ ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಪ್ರೀತಿಯಿಂದ ಮಾತಾಡಿ, ಕೇಳಿ, ಅರತ್ತೆ. ಮಕ್ಕಳು ಬಂದು ಕೇಳ್ತಾರೆ, ಡ್ಯಾಡಿ ನನಗೆ ಒಂದು ಐಫೋನ್ ಬೇಕು. ಮಗ ಐಫೋನ್ ಬರೋದಕ್ಕೆ ಸ್ತೋತ್ರ ಮಾಡ್ತೀನಿ ಬೈಲಿ. ಎಷ್ಟು ನಾಂದಲ್ಲಪ್ಪ ಐಫೋನ್ ಬರೋದಕ್ಕೆ ನಾನು ನುಡಿದ್ಬಿಟ್ಟೆ. ಅವನು ಆರ್ಟಲ್ಲಿ ರಿಜಿಸ್ಟರ್ ಆಗೋಯ್ತು. ರಿಜಿಸ್ಟರ್ ಅಂದರೆ ಬೀಜ ಬಿತ್ತುಬಿಟ್ಟು ಆಯ್ತದು. ಈಗ ಬೀಜ ಬೆಳೆಯುತ್ತದು. ಅದಕ್ಕೆ ನೀವೇನು ಮಾತಾಡ್ತೀರಾ ಅನ್ನೋದು ಜೇಮ್ಸ್ ಅವರೇ, ಒಳ್ಳೇದು ಮಾತಾಡಿ, ಒಳ್ಳೇದು ಮಾತಾಡಿ, ಒಬ್ಬರ ಬಗ್ಗೆ ಒಳ್ಳೇದು ಥಿಂಕ್ ಮಾಡಿ. ನೀವು ಅಂದರೆ ನಿಮ್ಮ ಬೆಲೆ ಸ್ಟ್ಯಾಂಡರ್ಡ್ ಆಗಿ ಬರಬೇಕು, ಸ್ಟ್ಯಾಂಡರ್ಡ್ ಆಗಬೇಕು. ಇವತ್ತಿಂದ ಒಂದು ಮಾತು ಕೊಡ್ತೀರಾ, ಆ ಮಾತು ಉಳಿಸ್ಕೊಳ್ಳಿ. ಇಲ್ವಾ ಮಾತೇ ಕೊಡಬೇಡಿ. ಮಾತಾಡ್ತೀರಾ ಘನವಾಗಿ ಮಾತಾಡಿ. ಚಿಂತೆ ಮಾಡ್ತೀರಾ ಘನವಾಗಿ ಚಿಂತೆ ಮಾಡಿ. ಡ್ರೆಸ್ ಹಾಕ್ತೀರಾ ಘನವಾಗಿ ಹಾಕಿ. ಅದಕ್ಕೆ ಇವತ್ತಿಂದ ಮನೆಗೆ ಹೋದ್ಮೇಲೆ ಪರ್ಸ್ ಮೇಲೆ ಏನು ಮಾಡಿ, ಕೈ ಹಿಡಿ. ಎಷ್ಟು ನಾಮದಲ್ಲಪ್ಪ ಈ ಪರ್ಸು ಜಡಿದು ಅಳ್ಳಾಡಿಸಿ ಪರಸುವಾಗಿ ತುಂಬಿ ಘನವಾಗಿ ಬರೋದಕ್ಕಾಗಿ ಸ್ತೋತ್ರ. ಆ ಪರ್ಸ್ನ ಘನವಾಗಿ ಎತ್ಕೊಂಡು ಹೋಗ್ಬೇಕು. ಕರ್ತನ ಪ್ರಸನ್ನತೆ ಇದೆ ಅಂತೇಳಿ ಅಲ್ಲಿ ಹಂಗೆ ಬಿಸಾಕೋದು, ಇಲ್ಲೊಂಗೆ ಬಿಸಾಕೋದು, ವಾಲಿಬಾಲ್ ಥರ ಅದು ಇಟ್ಕೊಂಡು ಹುಷಾರಾಗಿ ಪ್ರೇ ಮಾಡಿ. ವ್ಯಾಲೆಟ್ನ ಇಟ್ಕೊಂಡು ಪ್ರೆಸ್ ಮಾಡಿದ್ದೇವೆ. ಈ ಪರ್ಸಲ್ ದುಡ್ಡುಗಳು ಬರೋದಕ್ಕಾಗಿ ಸ್ತೋತ್ರ. ಕ್ಯಾನ್ಸಲ್ ದ ಮನಿ. ಉತ್ತಮವಾದ ಕೊಡಿ. ಒಳ್ಳೆಯವನು ತನ್ನ ಬೊಕ್ಕಸದಿಂದ ಉತ್ತಮವಾದ ವಸ್ತುಗಳನ್ನ ತೆಗಿತಾನೆ. ನಮ್ಮ ಸಭೆಯಲ್ಲಿ ನಾನು ಯಾಕೆ ಇದೆಲ್ಲ ಹೇಳ್ಕೊಡ್ತೀನಿ, ಇದು ನಿಮ್ಮ ಮುಂದೆ ಭವಿಷ್ಯತ್ ಕಾಲದ ಮೈಲ್ ಸ್ಟೋನ್ಗಳು ಅಂತ ಹೇಳ್ತೀನಿ. ಅವತ್ತು ಪಾಸ್ಟ್ ನಮ್ಗೆ ಹೇಳ್ಕೊಟ್ರು, ಇವತ್ತು ನಾವು ಹಿಂಗಿದ್ದೀವಿ ಅಂತ ನೀವು ಹೇಳ್ತೀರ. ಕರ್ತನದ ಆಶೀರ್ವಾದ ಮಾಡ್ತಾರೆ. ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ ಎಲ್ಲರೂ.